96% of the sugar factories in Karnataka is owned by our politicians. Hydroponic companies millions, 500 million, 600 million ಫಂಡ್ ರೈಸ್ ಮಾಡಿದ್ರು. ಎಲ್ಲ 98% ಮುಚ್ಚೋಯ್ತು. ಆರ್ಗ್ಯಾನಿಕ್ ಅಂದ್ರೆ ಏನ್ ಫ್ಯಾಷನ್ ಮಾಡ್ತಿಲ್ಲ. ಇದು ನಮ್ಮ ತಾತಾಜಿ ಅಂದಿರು, ನಮ್ಮ ಮುತ್ತಾತ, ನಮ್ಮ ಪೂರ್ವಜರು ಮಾಡಿದಂತ ಕೃಷಿ. ಇದೇನೇನು ಹೊಸದಲ್ಲ, ಇದೇನು ಅಮೆರಿಕದಿಂದ ಬಂದಿಲ್ಲ, ಇಲ್ಲ ಯುರೋಪ್ ಇಂದ ಬಂದಿಲ್ಲ. ಫಾರ್ಮಿಂಗ್ ಅಲ್ಲಿ ದುಡ್ಡಿಲ್ಲ ಅಂತ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ಅವಾಗ ನಾವ್ ಇಂಜಿನಿಯರು ಇರಲಿಲ್ಲ, ಡಾಕ್ಟರ್ ಇರಲಿಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಇರಲಿಲ್ಲ, ಲಾಯರ್ ಇರಲಿಲ್ಲ, ಸೈಂಟಿಸ್ಟ್ ಇರಲಿಲ್ಲ. ಯಾರು ಕೊಡ್ತಿದ್ದು? ದ ಒನ್ಲಿ ಪ್ರೊಫೆಷನ್ ವಿಚ್ ಪೇಯ್ಡ್ ಇನ್ಕಮ್ ಟ್ಯಾಕ್ಸ್ ವಾಸ್ ಫಾರ್ಮರ್ಸ್. ಯಾವತ್ತು ನಮ್ಮ ರೈತರು ಅವ್ರ ಊರಿಗೆ ಬೆಳ್ಕೊಳ್ತಾರೋ ಅವತ್ತೇ ಅವ್ರು ಉದ್ಧಾರ ಆಗೋದು. ಯಾವ ಸಬ್ಸಿಡಿನೂ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಕಬ್ಬಳಿ ಬೇಡ ಅಂತ ಹೇಳ್ಬಿಟ್ರೆ ನಿಮ್ಗೆ ಒಂದು ಮಿನಿಸ್ಟರ್ ಹೋಗ್ತಿದ್ರೆ ಮೇಲೆ ಹೋಗ್ತಾರೆ, ಮುಂದೆ 4 ಕಾರ್ ಎಸ್ಕಾಟ್, ಹಿಂದ್ಗಡೆ 4 ಕಾರ್ ಎಸ್ಕಾಟ್ ಎಲ್ಲ ಹೊಟ್ಟೋಗ್ಬಿಡುತ್ತಲ್ಲ. ಸೊ ದೇ ಅಸ್ಯೂಮ್ ದಟ್ ನಾವು ಅವ್ರ ಅಪ್ಪನು ಬಾಲ್ಡ್, ನಾನು ಬಾಲ್ಡ್ ಅಂತ. ಅವ್ರ ಅಪ್ಪ ಬಾಲ್ಡ್ ಆಗಿದ್ದ 55-60 ವರ್ಷಕ್ಕೆ ಬಾಲ್ಡ್ ಆಗಕ್ಕೆ ಸ್ಟಾರ್ಟ್ ಆದ್ರು, 35 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫುಡ್ ಇಸ್ ದ ಮೇನ್ ರೀಸನ್. ಸಿ ದ ಪ್ರಾಬ್ಲಮ್ ವಿತ್ ಫಾರ್ಮಿಂಗ್ ಟುಡೇ ಅಕ್ರಾಸ್ ದ ವರ್ಲ್ಡ್ ಇಸ್ ರಾಂಗ್ ಗೈಡೆನ್ಸ್. ನಾಟಿ ಕೋಳಿ 2 kg 200 ಗ್ರಾಮ್ ಬರ್ಬೇಕು ಅಂದ್ರೆ 18 ತಿಂಗಳು ಬೇಕು. ಇದು 28 ದಿನಕ್ಕೆ ಬರುತ್ತೆ. ಫಾರ್ಮಿಂಗ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳೋರಿಗೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ. ವಿ ಹ್ಯಾವ್ ಬಿಲ್ಟ್ not 1 crore, we have built 100 crores. Here come the all-rounders. ಆಲ್ರೌಂಡರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ನಮ್ಮ ಉದ್ದೇಶ ಪಾಡ್ಕಾಸ್ಟ್ ಮಾಡೋದು ನೀವು ಕೂಡ ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಇಲ್ಲ ಅಂದ್ರೂ ಸ್ವಲ್ಪ ಆದ್ರೂ ತಿಳ್ಕೊಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಇಂದ ಇನ್ನ ಕ್ರೇಜಿ ಗೆಸ್ಟ್ಗಳನ್ನ ನಾವು ನಮ್ಮ ಶೋಗೆ ಕರೆಸ್ಬೋದು. ಹಾಗೇನೆ ಇವತ್ತು ನಮ್ಮ ಜೊತೆ ಪಾಡ್ಕಾಸ್ಟ್ ಇರೋದು CEO ಅಂಡ್ ಫೌಂಡರ್ ಆಫ್ ಆರ್ಗ್ಯಾನಿಕ್ ಮಂಡ್ಯ, ಮಧುಚಂದನ್ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ನೀವು ಶುರು ಮಾಡಬೇಕು, ರೈತರು ಹೆಂಗೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ, ನೀವು ಸಿಟಿನ ಬಿಟ್ಟು ಹೋಗೋದಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಗೋ, ಎಲ್ಲ ವಿಷಯಗಳನ್ನ ಫಾರ್ಮಿಂಗ್ ಬಗ್ಗೆ ಮಾತಾಡಿದೀವಿ. ಸೊ ಮಿಸ್ ಮಾಡದೆ ಈ ಒಂದು ಪಾಡ್ಕಾಸ್ಟ್ನ ಎಂಡ್ ತನಕ ನೋಡಿ. ಹಾಗೇನೆ ನಮಗೆ ಬಿಸಿ ಬಿಸಿ ಕಾಫಿ ಕೊಟ್ಟು ಈ ಒಂದು ಎಪಿಸೋಡ್ನ ಫ್ಯೂಲ್ ಮಾಡಿದಂಥ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ, ಬನ್ನಿ ರೈತಾಪಿ ಜನರ ಕಡೆಗೆ, ಅಗ್ರಿಕಲ್ಚರ್ ಕಡೆಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋಗೋಣ. ನಮ್ಮ ದೇಶದ ಬ್ಯಾಕ್ ಬೋನ್, ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಫಾರ್ಮರ್ಸ್. ಆ್ಯಂಡ್ ಒಂದು ಫಾರ್ಮರ್ಸ್ಗೆ ಒಂದು ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿ ಆರ್ಗ್ಯಾನಿಕ್ ಆಗಿ ಕೂಡ ನೀವು ಬೆಳೆ ಬೆಳೆಸಿದ್ರೆ ಒಂದು ಬೇರೆ ರೀತಿಯಾದಂಥ ಇನ್ಕಮ್ನ ಪಡಿಬೋದು, ಕ್ವಾಲಿಟಿ ಪ್ರೊಡ್ಯೂಸ್ನ ನೀವು ಕೊಡ್ಬೋದು ಅಂತ ಹೇಳ್ಕೊಟ್ಟು ಆರ್ಗ್ಯಾನಿಕ್ ಮಂಡ್ಯ ಅನ್ನೋ ಬ್ಯೂಟಿಫುಲ್ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡಿರೋ ನಮ್ಮ ಪ್ರೀತಿಯ ಮಧುಚಂದನ್ ಸರ್ ಇವತ್ತು ನಮ್ಮ ಶೋಲಿದ್ದಾರೆ. ಸರ್, ವೆಲ್ಕಮ್ ಟು ಆಲ್ರೌಂಡರ್ ಶೋ. ಥ್ಯಾಂಕ್ ಯು, ನಮಸ್ಕಾರ. ಸರ್, ಹೇಗಿದ್ದೀರಾ? US ಹೋಗಿ ಬಂದ್ರಿ ರೀಸೆಂಟ್ ಆಗಿ, ಒಂಥರ ಬೇರೆನೇ ಗ್ಲೋ ಇದೆ ಫೇಸಲ್ಲಿ US ಹೋಗಿ ಬಂದ್ಮೇಲೆ. ನಮ್ಗೆ ಯಾವಾಗಲೂ ಇದೇ ಗ್ಲೋ ಇರುತ್ತೆ. ಯಾಕಂದರೆ ನಾವು ಫುಡ್, ವಾಟ್ ವಿ ಈಟ್ ಇಸ್ ವಾಟ್ ವಿ ಆರ್. ಸೊ ವಿ ಈಟ್ ಗುಡ್ ಫುಡ್. ಸೊ ಅದಕ್ಕೆ that radiance will be there. We don't put makeup, cream, deodorant. We don't use any of those things. Natural oil, ಎಲ್ಲ ನ್ಯಾಚುರಲ್, ಬಿಕಾಸ್ ಆಫ್ ಗುಡ್ ಫುಡ್ ವಾಟ್ ವಿ ಯೂಸ್. ಸರ್, ಈಗ ಗುಡ್ ಫುಡ್ ಅಂದ ತಕ್ಷಣ ಆರ್ಗ್ಯಾನಿಕ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರಿಂದನೇ ಆರ್ಗ್ಯಾನಿಕ್ ಮಂಡ್ಯ ಅಂತ ಸ್ಟಾರ್ಟ್ ಮಾಡಿದ್ರಿ. ಸಿಂಪಲ್ ಆಗಿ ನಮ್ಮ ಆಡಿಯನ್ಸ್ಗೆ ಅರ್ಥ ಆಗೋ ಥರ ಆರ್ಗ್ಯಾನಿಕ್ ಪ್ರೊಡ್ಯೂಸ್ಗೂ ನಾರ್ಮಲ್ ಕನ್ವೆನ್ಷನಲ್ ಪ್ರೊಡ್ಯೂಸ್ಗೂ ಡಿಫ್ರೆನ್ಸ್ ಇದೆ. ಕೆಮಿಕಲ್ಸ್ ಎಲ್ಲದಕ್ಕಿಂತ ಹೆಚ್ಚಿಗೆ ಏನು ಅಂದರೆ ಪೆಸ್ಟಿಸೈಡ್. ಜನಕ್ಕೆ ಅರ್ಥ ಆಗ್ತಿಲ್ಲ. ಪೆಸ್ಟಿಸೈಡ್ ಅಂದರೆ ಇಟ್ಸ್ ವೆರಿ ವೆರಿ ಡೇಂಜರಸ್. ಸಿ, ಪೆಸ್ಟಿಸೈಡಲ್ಲಿ ಸ್ಯೂಸೈಡ್ ಎರಡು ಅರ್ಧ ಮ್ಯಾಚ್ ಆಗುತ್ತೆ, ಸೈಡ್ ಆಯಿತಾ? ಸೊ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ಪೆಸ್ಟಿಸೈಡ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಮನೇಲಿ ಬೇಗಾನ್ ಸ್ಪ್ರೇ ಇದೆ, ಕರೆಕ್ಟಾ? ಅದಿಟ್ಸ್ ಪಾಯ್ಸನಸ್ ಅಲ್ಲ? ಸೇಮ್ ಬೇರೆ ಬೇರೆ ಸ್ಪ್ರೇ ಇರುತ್ತೆ. ಗಿಡಕ್ಕೆ ಹುಳಗಳು ಬಂದಾಗ ಅದಕ್ಕೆ ಸಿಂಪಡಣೆ ಮಾಡ್ತಾರೆ, ಅಂದರೆ ಸ್ಪ್ರೇ ಮಾಡ್ತಾರೆ. ಜನ ಏನು ಅಂದ್ಕೊಳ್ತಾರೆ, ಆ ಪೆಸ್ಟಿಸೈಡ್ ಅಂತ ಹಾಕಿ ಇರುತ್ತಲ್ಲ, ಜನ ಅಂದ್ಕೊಳ್ತಾರೆ ಸ್ಪ್ರೇ ಮಾಡಿದ್ಮೇಲೆ ಬಂದು ವಾಶ್ ಮಾಡಿಬಿಟ್ರೆ ಹೊಟ್ಟೋಗುತ್ತೆ ಅಂತ. ಸಿಂಪಲ್ ಕಾನ್ಸೆಪ್ಟ್ ಇಷ್ಟೇ. ನಿಮ್ಮ ಮನೇಲಿರೋ ಬೇಗಾನ್ ಸ್ಪ್ರೇ ಕ್ಯಾನ್ ಇದೆಯಲ್ಲ, ಅದನ್ನು ಖಾಲಿ ಮಾಡಿಬಿಟ್ಟು ಕಟ್ ಮಾಡಿ, ಖಾಲಿ ಮಾಡಿಬಿಟ್ಟು 1 ವರ್ಷ ಕಂಟಿನ್ಯೂಸ್ ಆಗಿ ವಾಶ್ ಮಾಡಿ, 1 ವರ್ಷ. ಆಮೇಲೆ ಅದಕ್ಕೆ ನೀರು ಹಾಕೊಂಡು ಕುಡಿಯೋಕ್ಕಾಗತ್ತಾ? ಕುಡಿತೀರಾ ನೀವು? ಆ ಟಿನ್ ಮೇಲೆ ನೈಸ್ ಸರ್ಫೇಸ್ ಮೇಲೆ ಹೋಗದೆ ಇರೋದು, ಹೌ ವಿಲ್ ಇಟ್ ಗೋ ಆನ್ ಎ ವೆಜಿಟೇಬಲ್? ಈಗ ಮದುವೆ ಮನೇಲಿ ಸಲಾಡ್ಸ್ ಕೊಡ್ತಾರೆ, ಇದು ಸೌತೆಕಾಯಿ, ಕುಕುಂಬರ್, ಇದು ಟೊಮ್ಯಾಟೊ ಎಲ್ಲ ಕೊಡ್ತಾರೆ. ಪೆಸ್ಟಿಸೈಡ್ ಟ್ರೇಸಸ್ ಇದ್ದೇ ಇರುತ್ತೆ. ಇಟ್ ವಿಲ್ ನಾಟ್ ಗೋ, ವಾಶಲ್ಲಿ ಹೋಗಲ್ಲ ರೀ.
ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಆರ್ಗ್ಯಾನಿಕ್ ಅಂದರೆ ಏನು ಫ್ಯಾಷನ್ಗೆ ಮಾಡ್ತಿಲ್ಲ. ಇದು ನಮ್ಮ ತಾತ ಅಜ್ಜಿಯಂದಿರು, ನಮ್ಮ ಮುತ್ತಾತ, ನಮ್ಮ ಪೂರ್ವಜರು ಮಾಡಿದಂಥ ಕೃಷಿ. ಇದೇನೇನು ಹೊಸದನ್ನಲ್ಲ, ಇದೇನು ಅಮೇರಿಕಾದಿಂದ ಬಂದಿಲ್ಲ, ಇಲ್ಲ ಯುರೋಪಿಂದ ಬಂದಿಲ್ಲ. ಇದು ನಮ್ಮ ಭಾರತೀಯ ಕೃಷಿ ಆಯಿತಾ. ನಮ್ಮ ಭಾರತ ಮೊದಲು ನಾವೇನು ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಪೂರ್ವಿಕರು, ನಮ್ಮ ಅಜ್ಜಿ ತಾತಂದಿರು ನೋಡ್ಕೊಂಡು ಜಾಸ್ತಿ ಬದುಕ್ತಾ ಇದ್ರು. ಯಾರು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ. ಹೋಗಿ ಹುಷಾರು ತಪ್ಪೋರು ನೆಕ್ಸ್ಟ್ ಡೇ ಹೊಟ್ಟೋಗೋರು. ನಿಮ್ಮ ತಾತಾಜಿ ನೀವೆಲ್ಲ ಇನ್ನೂ ನಿಮ್ಮ ತಾತಾಜಿಂದಿರು ಗೊತ್ತಿಲ್ಲ, ಅವರು ಮಾಡರ್ನ್ ಆಗಿರ್ತಾರೆ. ಬಟ್ ನಮ್ಮ ತಾತಾಜಿಂದಿರೆಲ್ಲ ಹಳ್ಳಿಲಿ ಬದುಕಿದಲ್ಲ. ನಾವು ನೋಡಿದ್ವಲ್ಲ, ನಮ್ಮ ಅಜ್ಜಿ ಹುಷಾರು ತಪ್ಪಿದ್ರು. ಬೆಳಗ್ಗೆ ವಯಸ್ಸಾಗಿತ್ತು, ತುಂಬ ವಯಸ್ಸಾಗಿತ್ತು. ಹುಷಾರು ತಪ್ಪಿದ್ರು, ನೀರು ಬಿಟ್ವಿ. ನಮ್ಮ ತಂದೆ ಅವ್ರ ತಾಯಿ ನೀರು ಬಿಟ್ವಿ, ಆಮೇಲೆ ತೀರೋಗ್ಬಿಟ್ರು ಆರಾಮಾಗೆ. ನಮ್ಮ ತಾತನೂ, ನಮ್ಮ ತಂದೆನೂ ಕೂಡ ಅದೇ ಸೇಮ್, ಅದೇ ಥರ ಆಯಿತು. ಸೊ ದಟ್ ಈಸ್ ದ ಎಫೆಕ್ಟ್. ನಮ್ಮ ಈ ಜನಕ್ಕೆ ಏನೋ ಅಂದರೆ ಆರ್ಗ್ಯಾನಿಕ್ ಅಂದರೆ ಏನೋ ಫ್ಯಾಷನ್ನು, ಜಾಸ್ತಿ ದುಡ್ಡು ಇದು ಅಂತ ಅನ್ಕೊಳ್ತಾರೆ. ಇಟ್ ಈಸ್ ದ ಮೋಸ್ಟ್ ಡಿವೈನ್ ಫುಡ್ ವಿತೌಟ್ ಎನಿ ಪೆಸ್ಟಿಸೈಡ್, ವಿತೌಟ್ ಎನಿ ಕೆಮಿಕಲ್ಸ್ ಇನ್ ಇಟ್. ಸರ್, ಇವಾಗ ಕೆಮಿಕಲ್ಸ್ ಅಂದ ತಕ್ಷಣ ಬೇಸಿಕ್ ಫರ್ಟಿಲೈಸರ್ಸ್ ಏನು? ಯಾಕಂದರೆ ನಮಗೆ ಅದು ಗೊತ್ತಿಲ್ಲ, ಊರವ್ರಿಗೆ ಗೊತ್ತಿರುತ್ತೆ. ಏನೇನು ಪೆಸ್ಟಿಸೈಡ್ಸು ಮತ್ತು ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾರೆ? ಒಂದು ಗ್ರೋತ್, ಪ್ಲಾಂಟ್ ಗ್ರೋತ್ಗೆ, ಈಲ್ಡ್ಗೆಲ್ಲ ಯೂಸ್ ಮಾಡ್ತಾರೆ ಕೆಮಿಕಲ್ಸ್. ಯೂರಿಯಾ ಯೂಸ್ ಮಾಡ್ತಾರೆ, NPK ಅಂತ ಹೇಳ್ತಾರೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್. ಇನ್ನು ಗ್ರೋತ್ ಸಪೋರ್ಟರ್ಸು, ಎಷ್ಟೊಂದು ಥರ ಕೆಮಿಕಲ್ಸ್ ಬಂದಿರುತ್ತೆ. ಓಕೆ, ನಾನು ನಾಟ್ ವರಿಡ್ ಅಬೌಟ್ ದಟ್ ಪಾರ್ಟ್. ಫರ್ಟಿಲೈಸರ್ ಅದ್ರ ಅಂದರೆ ಸ್ಟಿಲ್ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇಟ್ಸ್ ನಾಟ್ ಅಲೌಡ್ ಆಯಿತಾ. ಬಟ್ ದ ಬಿಗ್ಗೆಸ್ಟ್ ವರಿ ಇಸ್ ಪೆಸ್ಟಿಸೈಡ್. ಪೆಸ್ಟಿಸೈಡ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಈಗ ಎಷ್ಟು ಜನಕ್ಕೆ ಒಂದು 40-50 ವರ್ಷದಿಂದ ಕ್ಯಾನ್ಸರ್ ಅನ್ನೋದೇ ಇರಲಿಲ್ಲ ಇಂಡಿಯಾಲಿ. ಎಷ್ಟು ಜನಕ್ಕೆ ಇವತ್ತು ಕ್ಯಾನ್ಸರ್ ಬಂದಿದೆ. ಇಟ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಎಲ್ಲರ ಫ್ಯಾಮಿಲಿಯಲ್ಲೂ ಒಬ್ರಿಗೂ ಇಬ್ರಿಗೆ ಬಂದೇ ಬರುತ್ತೆ. ಸೊ ನೀವು ಬೇಕಾದ್ರೆ ಕ್ಯಾನ್ಸರ್ ಬಂದಿರೋ ಇದನ್ನು ನೀವು ಸ್ವಲ್ಪ ಇಫ್ ಯು ಥಿಂಕ್, ಲುಕ್ ಎಟ್ ದ ಲೈಫ್ ಸ್ಟೈಲ್. ಮೋಸ್ಟ್ ಆಫ್ ದ ಕ್ಯಾನ್ಸರ್ ಬಂದಿರುತ್ತಲ್ಲ, ರಾ ವೆಜಿಟೇಬಲ್ಸ್ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಿರ್ತಾರೆ. ಥಿಂಕ್ ಮಾಡಿ, ಯಾರಿಗೆ ಬಂದಿದೆ ಕ್ಯಾನ್ಸರ್, ಥಿಂಕ್ ಮಾಡಿ. ನಮ್ಮ ದೊಡ್ಡಮ್ಮಂಗಿತ್ತು ಕ್ಯಾನ್ಸರ್ ಆಗ್ತಿರೋದ್ರು. ಆಗ ನಮ್ಗೆ ಅರ್ಥ ಆಗಿರಲಿಲ್ಲ. ಆಗ ಹೆರಿಡಿಟಿ ಅಂತ ಹೇಳಿದ್ರು. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಕ್ಯಾನ್ಸರ್ ಇರಲಿಲ್ಲ. ಬಟ್ ನಾನು ಈಗ ಥಿಂಕ್ ಮಾಡಿದ್ರೆ, ನಮ್ಮ ದೊಡ್ಡಮ್ಮಂಗೆ ಹಸಿ ತರಕಾರಿ ತುಂಬ ಇಷ್ಟ ಆಯಿತು. ಯಾವಾಗಲೂ ಮುಲ್ಲಂಗಿ ತಿನ್ನೋರು, ಇಲ್ಲ ಸೌತೆಕಾಯಿ ತಿನ್ನೋರು. ನಮ್ಮ ತಾಯಿ ಅಕ್ಕ, ಅವರು ದೊಡ್ಡಕ್ಕ, ಇನ್ಯಾರು ಅಕ್ಕ ತಂಗಿರು ಇನ್ಯಾರಿಗೂ ಇರಲಿಲ್ಲ. ಅವ್ರೊಬ್ರಿಗೆ ಮಾತ್ರ ಹಸಿ ತರಕಾರಿ ಇದು ತುಂಬ ಇತ್ತು. ಈಗ ಎಷ್ಟೊಂದು ಜನ ಈ ಫಿಲಮ್ ಹೀರೋಯಿನ್ಸು ಇವರಿಗೆಲ್ಲ ಕ್ಯಾನ್ಸರ್ ಬರೋದು ತುಂಬ ಕಾಮನ್ ಅಲ್ವಾ? ಇದು ವೈ? ಬಿಕಾಸ್ ದೇ ಆರ್ ಆನ್ ಡಯಟ್, ಆನ್ ವಾಟ್? ಸಲಾಡ್ ಡಯಟ್. ಸರ್, ಹಂಗಾರೆ ಇದೊಂದು ಹೇಳಲೇಬೇಕು. ಉತ್ತರ ಕರ್ನಾಟಕ ಡಯಟಲ್ಲಿ ಸ್ಟೇಪಲ್ಲು ಸಲಾಡ್. ನಮ್ಮ ಕಡೆ ಎಲ್ಲ ಸೌತೆಕಾಯಿ, ನಾಟಿ ಸೌತೆಕಾಯಿ, ಕ್ಯಾರೆಟ್, ನಾನು ಸೊಪ್ಪು. ಅದು ಕೆಟ್ಟದು ಅಂತ ಹೇಳ್ತಿಲ್ಲ. ಓಕೆ, ಸೌತೆಕಾಯಿ ತುಂಬ ಒಳ್ಳೆಯದು, ಕ್ಯಾರೆಟ್ ತುಂಬ ಒಳ್ಳೆಯದು, ಸೊಪ್ಪುಗಳು, ತರಕಾರಿ ಎಲ್ಲ ಒಳ್ಳೆಯದೆ. ಬಟ್ ಪೆಸ್ಟಿಸೈಡ್ ಇರೋ ಅಂಥದ್ದು ಈಸ್ ವೆರಿ ವೆರಿ ಡೇಂಜರಸ್, ವೆರಿ ವೆರಿ ಡೇಂಜರಸ್. ಅಲ್ಲ ಸರ್, ಬಟ್ ಇವಾಗ ಒಂದು ಕ್ರಾಪ್ ಬೆಳೆದಾಗ ನಾವು ಸುಮಾರು ಸರಿ ಓದ್ತಾ ಇದ್ವಿ ಏನು ಅಂತ ಅಂದರೆ, ಫಾರ್ಮರ್ಸ್ಗಳು ದೇ ವಿಲ್ ಡೈ. ಯಾಕಂದರೆ ಪೆಸ್ಟಿಸೈಡ್ಸ್ ಹಾಕಿರಲ್ಲ, ಹುಳ ಬರುತ್ತೆ, ಅವ್ರು ಹಾಕಿರೋ ಕ್ರಾಪ್ ಎಲ್ಲ ಹೊರಟೋಗುತ್ತೆ. ಸೊ ಅವರು ಏನು ದೇ ವಿಲ್ ಡೈ ಬಿಕಾಸ್ ಆಫ್ ದ್ಯಾಟ್ ಅಂತ. ಏನು ಲೋನ್ ತೊಗೊಂಡಿರ್ತಾರೆ, ತೀರ್ಸೋಕ್ಕಾಗಲ್ಲ, ಅದು ಇದು ಅಂತ. ಇನ್ನು ಲಾರ್ಜ್, ಈಗ ಓಕೆ 1 ಎಕರೆಲಿ ಬೆಳಿತೀನಿ, 2 ಎಕರೆಲಿ ಬೆಳಿತೀನಿ ಅಂದರೆ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ಬೋದು. ಬಟ್ ಲಾರ್ಜ್ ಆಗಿ ಬೆಳಿತಿರ್ಬೇಕಾದ್ರೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಹೇಗೆ ಮಾಡೋಕ್ಕಾಗುತ್ತೆ? ಈ ಲಾರ್ಜ್ ಆಗಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಭಾರತ ದೇಶದಲ್ಲಿ 90%ಕ್ಕೂ ಹೆಚ್ಚು ರೈತರು ಮಾರ್ಜಿನಲ್ ಫಾರ್ಮರ್ಸ್. ಓಕೆ, ಮಾರ್ಜಿನಲ್ ಅಂದರೆ ಎಷ್ಟು? ಲೆಸ್ ದೆನ್ 3 acres. ಓಕೆ, ವೆರಿ ಫ್ಯೂ ಫಾರ್ಮರ್ಸ್ ಹ್ಯಾವ್ 5 acres, 10 acres. ತುಂಬ ಕಮ್ಮಿ, ಬೆರಳೆಣ್ಣಕ್ಕೆ ಎಷ್ಟು ಜನ, ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ. ಸೊ ಲಾರ್ಜ್ ಫಾರ್ಮಿಂಗ್ ಮಾಡ್ತಾರೆ. ಈಗ ಅಮೇರಿಕಾಗೆ ಹೋದರೆ there is a biggest organic cooperative society called Organic Valley ಅಂತ. ಅವರು 10 ಎಕರೆ 100 ಎಕರೆ ಅಲ್ಲ, 1000 ಎಕರೆ ಮಾಡ್ತಾರೆ. ಒಂದು ರೀಜನ್ ಅಲ್ಲ, ಎಷ್ಟೊಂದು ರೀಜನ್ಸ್ ಅಲ್ಲಿ ಫಾರ್ಮ್ಸ್ ಇದೆ. ಆ ಫಾರ್ಮ್ಸ್ಗೂ ನಾನು ಹೋಗಿದ್ದೀನಿ. ವಿತೌಟ್ ಸ್ಪ್ರೇಯಿಂಗ್ ಎ ಸಿಂಗಲ್ ಡ್ರಾಪ್ ಆಫ್ ಪೆಸ್ಟಿಸೈಡ್ ದೇ ಕಲ್ಟಿವೇಟೆಡ್. ಹೆಂಗೆ ಅಂದರೆ, ದೇರ್ ಆರ್ ಸೋ ಮೆನಿ ಮೆಥಡ್ಸ್, ಆರ್ಗ್ಯಾನಿಕ್ ಮೆಥಡ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ವ್ಯಾಲಿ ಅವರು ಹೆಂಗೆ ಮಾಡ್ತಾರೆ, ಮಲ್ಟಿ ಕ್ರಾಪಿಂಗ್ ಮಾಡ್ತಾರೆ. ಅಂದರೆ ಬಹುಬೆಳೆ ಮಾಡ್ತಾರೆ. ಆ ಬಹುಬೆಳೆ ಮಧ್ಯದಲ್ಲಿ, ಸೊ ಇಲ್ಲಿ ಸ್ಪಿನಾಚ್ ಹಾಕಿದ್ರೆ, ಅಂದರೆ ಸ್ಪಿನಾಚ್ ಹಾಕಿದ್ರೆ, ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಹೇಳ್ತೀನಿ, ಈ ಕಡೆ ಕೊತ್ತಂಬರಿ ಹಾಕಿರ್ತಾರೆ, ಉದ್ದದ್ದು ತುಂಬ ಇದು. ಆ ಒಂದು 4 ರೋ ಆದಮೇಲೆ ಹೂವಿನ ಗಿಡಗಳು ಹಾಕಿರ್ತಾರೆ.
ಹೂವಿನ ಗಿಡಗಳು ಏನ್ ಮಾಡುತ್ತೆ, ಇಟ್ ವಿಲ್ ಅಟ್ರಾಕ್ಟ್ ಇನ್ಸೆಕ್ಟ್ಸ್. ಸೊ ಈ ಊಟದ ಫುಡ್ ಮೇಲೆ ಕೊತ್ತಂಬರಿ ಸೊಪ್ಪುಗಳ ಮೇಲೆ ಕೂರೋ ಬದಲು ಆ ಹೂವಿನ ಮೇಲೆ ಕೂತ್ಕೊಳ್ಳುತ್ತೆ, ಡಿಸೆಪ್ಷನ್ ಮಾಡುತ್ತೆ. ಆಮೇಲೆ ಇನ್ಸೆಕ್ಟ್ ಟ್ರಾಪ್ಸ್ ಅಂತ ಬರುತ್ತೆ, ಅಂದ್ರೆ ಸ್ಟಿಕ್ಕಿ ಪ್ಯಾಡ್ಸ್ ಬರುತ್ತೆ, ಸ್ಪ್ರೇಸ್ ಬರುತ್ತೆ, ನೀಮು ಇದೆಲ್ಲ ಇರಿಟೇಷನ್ ಆಗುತ್ತೆ, ಚಿಲ್ಲಿ ಸ್ಪ್ರೇಸ್ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಸುಭಾಷ್ ಪಾಳೇಕರ್ ಜಿ ಅವ್ರು ಹೇಳ್ಕೊಟ್ಟಿದ್ದಾರೆ, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ. ಸೊ ಎಲ್ಲ ಗಂಜಲದಲ್ಲಿ ಮಾಡೋ ಅಂಥದ್ದು. ಸೊ ಎಷ್ಟೊಂದಿದೆ. ಮಾಡಬೇಕು ಅಂತ ಇದಿದ್ರೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯು ಕ್ಯಾನ್ ಡೂ ಇಟ್. ಆ ಇದಿರ್ಬೇಕು, ಏನೋ ಆ ಇಚ್ಛೆ ಇರಬೇಕು. ನಾವು ಥೌಸಂಡ್ಸ್ ಆಫ್ ಏಕರ್ಸ್ ಅಲ್ಲೂ ಮಾಡ್ತಾ ಇದಾರೆ ಅಮೆರಿಕಲ್ಲಿ, ಇಂಡಿಯಾಲಿ ಸಣ್ಣ ಫಾರ್ಮರ್ಸ್ ಕೂಡ ಮಾಡ್ತಾ ಇದಾರೆ. ಸೊ ಇಟ್ ಕ್ಯಾನ್ ಬಿ ಡನ್. ಅಲ್ಲ, ಬಟ್ ಅಷ್ಟೊಂದ್ ಜನ ಈಗ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಮಾಡೋ ಕಂಪ್ನಿಗಳು ಇದೆಯಾ ಇಂಡಿಯಾಲಿ, ಅಂದ್ರೆ ಆ ಒಂದು ಸ್ಕೇಲ್ ಅಲ್ಲಿ? ಆರ್ಗ್ಯಾನಿಕ್ ಅಲ್ಲಿ ಪೆಸ್ಟಿಸೈಡ್ ಅಂತ ಯೂಸ್ ಮಾಡೋದು, ಜೀವಾಂಶ. ಅಲ್ಲ, ಪೆಸ್ಟ್ ರಿಪೆಲೆಂಟ್ಸ್ ಅಂತ. ಪೆಸ್ಟ್ ರಿಪೆಲೆಂಟ್, ಓಕೆ, ಪೆಸ್ಟ್ ರಿಪೆಲೆಂಟ್ಸ್ ಮಾಡೋದು ಇದೆ, ಕಂಪ್ನೀಸು ಇದೆ. ಅಲ್ಲ, ಓಕೆ, ಬಟ್ Pest ಯಾಕೆ repellent- ಯೂಸ್ ಮಾಡ್ತಿಲ್ಲ ನಮ್ಮವರು? ಸಿ ಏನು ಅಂದ್ರೆ, ಓವರ್ ದ ಇಯರ್ಸ್ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ಸು ಓದಿರೋರು ಎಲ್ಲ ವಿ ಅಡಾಪ್ಟೆಡ್ ವೆಸ್ಟರ್ನ್ ಪ್ರಾಕ್ಟೀಸಸ್. ಓಕೆ, ವಿ ಟ್ರೂಲಿ ಬಿಲೀವ್ ದಟ್ಸ್ ದ ವೇ ಆಫ್ Cultivation. ಫ್ಯೂಚರ್ ಅಗ್ರಿಕಲ್ಚರ್. What people did not understand is the Indian ancient farming ಇತ್ತಲ್ಲ, it was one of the divine farming, most richest. ಹೊಸದು ದೇ ಬಿಲೀವ್ಡ್, ಬ್ರಿಟಿಷ್ ಅವ್ರದ್ದು ಇದು ಇಸ್ ಗುಡ್ ಅಂತ. ಸಾರಿ, ಕ್ವಶನ್ ಮರ್ತಾಯ್ತು. ಅಂದ್ರೆ ಆರ್ಗ್ಯಾನಿಕ್ ರಿಪೆಲೆಂಟ್ಸ್, sorry. ರಿಪೆಲೆಂಟ್ಸ್ ಯಾಕೆ ಯೂಸ್ ಮಾಡ್ತಾರೆ? ಸೊ ದೇ ಬಿಲೀವ್ಡ್ ಇದು. ಓವರ್ ದ ಇಯರ್ಸ್ ದೇ ಸಿಸ್ಟಮ್ಯಾಟಿಕಲಿ ಎಜುಕೇಟೆಡ್ ಅವರ್ ಫಾರ್ಮರ್ಸ್ ಆನ್ ಪೆಸ್ಟಿಸೈಡ್ಸ್ ಇದೆಲ್ಲ. ಈಗ ಎಲ್ಲರೂ ಎಜುಕೇಟ್ ಆಗ್ಬಿಟ್ಟಿದ್ದಾರೆ. ನನ್ನ ಪೆಸ್ಟಿಸೈಡ್ ಈಗ ಕಾಮನ್ ನಿಮ್ಮಂತ ಹುಡುಗರು ಕೇಳಿದ್ರೆ ಫರ್ಟಿಲೈಸರ್ ಪೆಸ್ಟಿಸೈಡ್ ಇಲ್ಲ ಅಂದ್ರೆ ಗಿಡನೇ ಬೆಳೆಯಲ್ಲ ಅಂತೀರ. ಸೊ ಇದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಸೊ ಈಗೇನಂದ್ರೆ ಹೊಸದು ನಾವು ಹಳೇದು ನಾವು ತೆಗೆದು ಮತ್ತೆ ಹಾಕ್ತಾ ಇದೀವಲ್ಲ. ಸೊ ಇಟ್ ಟೇಕ್ಸ್ ಟೈಮ್, ಜನ ಕನ್ವರ್ಟ್ ಆಗಿ ಇಟ್ ಟೇಕ್ಸ್ ಟೈಮ್. ಸಕ್ಸಸ್ ಸ್ಟೋರೀಸ್ ನೋಡ್ತಾರೆ, ಇಟ್ ಟೇಕ್ಸ್ ಟೈಮ್, ಇಟ್ ಇಸ್ ಅ ಪ್ರಾಸೆಸ್. ಇನ್ನೊಂದು 10-15 ವರ್ಷ ಹೋದ್ರೆ ಪೀಪಲ್ ವಿಲ್ ಅಡಾಪ್ಟ್. ಅಂದ್ರೆ ಒಂದು ಕಾರ್ಪೊರೇಟ್ ಮಾಫಿಯಾ ಅನ್ಬೋದು ಇದು. ಅಂದ್ರೆ ಅರ್ಲಿ ಡೇಸ್ ಅಲ್ಲಿ. ಸಿ ಅರ್ಲಿ ಡೇಸ್ ಅಲ್ಲಿ ಐ ಡೋಂಟ್ ನೋ. ಸಿ ಇಟ್ಸ್ ಅ ಕಾರ್ಪೊರೇಟ್, ಇಟ್ಸ್ ಅ ಕ್ಯಾಪಿಟಲಿಸಮ್. ಕ್ಯಾಪಿಟಲಿಸಮ್, ಇಟ್ಸ್ ನಾಟ್ ಎ ಎಥಿಕಲ್ ಕ್ಯಾಪಿಟಲಿಸಮ್. ಕರೆಕ್ಟ್. ಇಟ್ಸ್ ನಾಟ್ ಎ ಎಥಿಕಲ್ ಕ್ಯಾಪಿಟಲಿಸಮ್. ಕ್ಯಾಪಿಟಲಿಸಮ್ ತಪ್ಪು ಅಂತ ಹೇಳ್ತಿಲ್ಲ, ಇಟ್ ಹ್ಯಾಸ್ ಟು ಹ್ಯಾವ್ ಎಥಿಕ್ಸ್ ಇನ್ ಇಟ್. ಸೊ ಈಗ ಇದು ಎಥಿಕ್ಸ್ ಹೊಟ್ಟೋಗ್ಬಿಟ್ಟಿದೆ. ಸೊ ಈಗ ಎಲ್ಲೋ ಓಡ್ತಿದೆ, ಎಲ್ಲೋ ಹೋಗ್ಬಿಟ್ಟಿದೆ. ಸರ್, ಈಗ ಇಂಜಿನಿಯರ್ಸ್ ಬಗ್ಗೆ ಮಾತಾಡೋಣ. ನೀವು ಇಂಜಿನಿಯರು, ನಾವು ಇಂಜಿನಿಯರು, ಅಭಿಷೇಕ್ ಇಂಜಿನಿಯರು. ನಾವೇ ಮಾತಾಡ್ತಾ ಇರೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ. ಯಾಕಂದ್ರೆ ಪ್ರತಿ ವರ್ಷ ಸ್ಟಾಟಿಸ್ಟಿಕ್ಸ್ ಪ್ರಕಾರ 15 ಲಕ್ಷ ಇಂಜಿನಿಯರ್ಸ್ ಆಚೆ ಬರ್ತಾರೆ. 1 ಲಕ್ಷ ಜನರಿಗೆ ಕೆಲಸ ಇತ್ತು ಇಲ್ಲಿ ತನಕ. AI ಬಂದು ಅದಿದು ಬಂದು ಇವಾಗ ಎಷ್ಟಿರುತ್ತೋ ಗೊತ್ತಿಲ್ಲ. ಒಬ್ಬ ಇಂಜಿನಿಯರ್ ಅಥವಾ ಯಾರೋ ಒಬ್ಬ ಹೋಗ್ಬಿಟ್ಟು ಊರಲ್ಲಿ 1 ಎಕರೆ ಜಮೀನಲ್ಲಿ ಅಥವಾ ಇಷ್ಟು ಜಮೀನಲ್ಲಿ ಮಾಡಬೇಕು ಅಂದ್ರೆ ಎಷ್ಟು ಜಮೀನ್ ಮಿನಿಮಮ್ ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಏನೇನು ಮಾಡಬೇಕು? ಸಿ, ಈ ಕ್ವಶನ್ ಆನ್ಸರ್ ಮಾಡೋಕ್ಕೂ ಮುಂಚೆ ಒಂದು ಹಿಸ್ಟ್ರಿ ಹೇಳ್ತೀನಿ ನಿಮಗೆ. ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅಗ್ರಿಕಲ್ಚರಲ್ಲಿ ದುಡ್ಡಿಲ್ಲ. ಇವತ್ತಿನ ಪ್ರಾಕ್ಟೀಸಲ್ಲಿ ದಟ್ ಈಸ್ ಟ್ರೂ. ಯಾಕಂದರೆ ಎಷ್ಟೊಂದು ಜನ ಊರಲ್ಲಿ ಜಮೀನುಗಳು ತೊಗೊಂಡಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಊರಲ್ಲಿ ಜಮೀನು ತೊಗೊಂಡಿದ್ದಾರೆ. 4 ಎಕರೆ, 5 ಎಕರೆ, 3 ಎಕರೆ ಹೆಂಗೆ ತೊಗೊಂಡಿದ್ದಾರೆ. ಎವ್ರಿ ಮಂತ್ ದುಡ್ಡು ಕಳಿಸ್ತಾರೆ. ದೇ ಡೋಂಟ್ ಮೇಕ್ ಮನಿ ಔಟ್ ಆಫ್ ಇಟ್. ಸೊ ಆಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾವ ಪ್ರೊಫೆಷನ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಇಷ್ಟು ಇದು ಒಂದು ಆ ಪ್ರೊಫೆಷನ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋರು. ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ಗೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನ? ಇಲ್ಲ, ಯಾವುದೋ ಬೇರೆ ರೀಸನಲ್ಲಿ ಮಾಡ್ಕೊಳ್ತಾರೆ. ಹಂಗೆ ಫಾರ್ಮರ್ಸ್ ಫಾರ್ಮಿಂಗ್ ಫೇಲ್ಯೂರ್ಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕರೆಕ್ಟಾ? ಫಾರ್ಮರ್ಸ್. ಸೊ ಏನು ಅಂದ್ರೆ ಇಷ್ಟು ಫಾರ್ಮಿಂಗ್ ಅಲ್ಲಿ ದುಡ್ಡಿಲ್ಲ ಅಂತ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ಅದಕ್ಕೆ ರೈತರ ಮಕ್ಕಳು, ಅಯ್ಯೋ ನೀನ್ ಊರಲ್ಲಿ ಇರ್ಬೇಡಪ್ಪ, ನೀನು ಬೆಂಗಳೂರಿಗೆ ಹೋಗು, ಕಣ್ಮರೆಯಾಗಿ ಆಟೋ ಓಡಿಸು, ಓಲಾಗಾರ ಹೋಗು, ಊಬರ್ಗಾರ ಹೋಗು, ಏನಾರು ಮಾಡೋ ಒಟ್ನಲ್ಲಿ ಅದು ಹೊರಗಡೆ ಇರುವಂತ ಇದೆ. ಇದು ಏನಕ್ಕೆ? ಬಿಕಾಸ್ ಫಾರ್ಮಿಂಗ್ ಅಲ್ಲಿ ದುಡ್ಡಿಲ್ಲ. ನಮ್ಮ ಮಾಧ್ಯಮಗಳು ಏನ್ ತೋರಿಸುತ್ತೆ, ಫಾರ್ಮಿಂಗ್ ಅಂದ್ರೆ ಬಡಕ್ ಒಣಗೋಗಿರೋ ಭೂಮಿ, ಹರಿದೋಗಿರೋ ಬಟ್ಟೆ, ಸಣ್ಣಕ್ಕಿರೋ ರೈತ, ಸೂರ್ಯನ್ ನೋಡ್ತಾರ ತೋರಿಸುತ್ತೆ. ಕರೆಕ್ಟ್ ತಾನೆ?
ಈಗ ಹೌದು ಕರೆಕ್ಟ್. ಫಾರ್ಮಿಂಗ್ ಅಂದ್ರೆ ಇಂಡಿಯಾದಲ್ಲಿ ಯು ಆಲ್ ಥಿಂಕ್ ದಟ್ ಇಟ್ ಇಸ್ ದ ಪೋರೆಸ್ಟ್. ಹ್ಮ್. ಐ ಟೆಲ್ ಯು ಒನ್ ಇಂಪಾರ್ಟೆಂಟ್ ಥಿಂಗ್. ಫಾರ್ಮಿಂಗ್ ಅಲ್ಲಿ ನಮ್ಮ ದೇಶ ಇವತ್ತು ನಮ್ಮ ದೇಶದಲ್ಲಿ ಏನೇನು ಮಾನ್ಯುಮೆಂಟ್ಸ್ ನೋಡ್ತೀರಾ? ಲೆಟ್ಸ್ ಟೇಕ್ ಫ್ರಮ್ ತಾಜ್ ಮಹಲ್, ವಂಡರ್ ಆಫ್ ದ ವರ್ಲ್ಡ್ ಅಲ್ವಾ ತಾಜ್ ಮಹಲ್, ರೆಡ್ ಫೋರ್ಟ್, ಕುತುಬ್ ಮಿನಾರ್, ಬಾಕ್ರಾನಂಗಲ್ ಡ್ಯಾಮ್, KRS ಡ್ಯಾಮ್, ಯು ನೇಮ್, ವಿಧಾನಸೌಧ, ಹೈಕೋರ್ಟ್ ಇದರಲ್ಲಿ, ಗೋಲ್ ಗುಂಬಜ್ ಬಿಜಾಪುರದಲ್ಲಿ, ಚಾರ್ಮಿನಾರ್ ಹೈದ್ರಾಬಾದಲ್ಲಿ, ಯು ನೇಮ್ ಎನಿ ಮಾನ್ಯುಮೆಂಟ್ಸ್. ಈ ಎಲ್ಲ ಮಾನ್ಯುಮೆಂಟ್ಸ್ ಇಂಡಿಯಾದಲ್ಲಿ ಎಲ್ಲ ಡ್ಯಾಮ್ಸು ಎಲ್ಲ ಇದು ಕಟ್ಟಿದ ಎಲ್ಲಿಂದ? ಯಾರ ದುಡ್ಡಿಂದ? ಫಾರ್ಮರ್ಸ್ ಇಂದ, ಫಾರ್ಮರ್ಸ್ ಇನ್ಕಮ್ ಇಂದ. ಅರ್ಥ ಆಯ್ತಾ? ಅವಾಗ ನಾವು ಇಂಜಿನಿಯರು ಇರಲಿಲ್ಲ, ಡಾಕ್ಟ್ರು ಇರಲಿಲ್ಲ, ಚಾರ್ಟರ್ಡ್ ಅಕೌಂಟೆಂಟು ಇರಲಿಲ್ಲ, ಲಾಯರು ಇರಲಿಲ್ಲ, ಸೈಂಟಿಸ್ಟು ಇರಲಿಲ್ಲ. ಯಾರು ಕೊಡ್ತಿದ್ದು? ದ ಒನ್ಲಿ ಪ್ರೊಫೆಷನ್ ವಿಚ್ ಪೇಯ್ಡ್ ಇನ್ಕಮ್ ಟ್ಯಾಕ್ಸ್ ವಾಸ್ ಫಾರ್ಮರ್ಸ್. 33% ಅವ್ರು ಏನ್ ಬೆಳೆದಿದಾರೋ ಅದು ರಾಜಂಗೆ ಕೊಡ್ತಿದ್ರು, ಪಾಳೆಗಾರಂಗೆ ಕೊಡ್ತಿದ್ರು. ಪಾಳೆಗಾರ ರಾಜಂಗೆ ಕೊಡ್ತಿದ್ದ. ರಾಜ ಅವ್ರ ಸೈನಿಕರಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ರಾಜ ಎಕ್ಸ್ಪೋರ್ಟ್ ಮಾಡ್ತಿದ್ದ. ಆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಎಲ್ಲಿಗೆ? ಅರಬ್ ದೇಶಕ್ಕೆ ಹೋಗ್ತಾ ಇತ್ತು ಸ್ಪೈಸಸ್ ಇದೆಲ್ಲ. ಸೊ ನೋಡಿದ್ರು ಅವರು ಇಂಡಿಯಾದಲ್ಲಿ ರಿಚ್ನೆಸ್ ಇದೆ ಅಂತ ಇಂಡಿಯಾಗೆ ಬಂದ್ರು. ಇಲ್ಲೇ ಅರಾಜ್ಯವಾರ ಮಾಡಿದ್ರು. ಬ್ರಿಟಿಷ್ ಅವ್ರು ಬಂದ್ರು, ಪೋರ್ಚುಗೀಸ್ ಬಂದ್ರು, ಫ್ರಾನ್ಸ್ ಅವ್ರು ಬಂದ್ರು. ಏನಕ್ಕೆ ಬಂದ್ರು ಇಂಡಿಯಾಗೆ? ನಮ್ ದೇಶ ಅಂದ್ರೆ ಬಡ ದೇಶ ಅಂತ ಬಡ್ಕೊಳ್ತಾರೆ ಎಲ್ಲಾರು. ವಿ ವರ್ ನಾಟ್ ಎ ಪೋರ್ ನೇಷನ್, ವಿ ವರ್ ಒನ್ ಆಫ್ ದ ರಿಚೆಸ್ಟ್ ನೇಷನ್ ಇನ್ ದ ಎಂಟೈರ್ ವರ್ಲ್ಡ್. ಆಂಗಸ್ ಮ್ಯಾಡಿಸನ್ ಅಂತ ಬ್ರಿಟಿಷ್ ಎಕನಾಮಿಸ್ಟ್ ಬರ್ದಿದ್ದಾನೆ ನೋಡಿ. ಈ ಸೇಸ್ ಫ್ರಮ್ ಸೆಂಚುರಿ 1 17ನೇ ಸೆಂಚುರಿವರೆಗೂ ಇಂಡಿಯಾ ವಾಸ್ ದ GDP ವಾಸ್ ಹೈಯೆಸ್ಟ್ 28% ಇತ್ತು ಇಂಡಿಯಾ GDP. ಚೈನಾ ವಾಸ್ ಸೆಕೆಂಡ್. These two countries prospered because of agriculture. ಸೊ ಇಫ್ ನೀವು ನಾನು ಕೇಳಿ ನಿಮ್ಮ ತಂದೆ ತಾಯಿನ, ಅವ್ರ ತಂದೆ ತಾಯಿ ಊರಲ್ಲಿ ಇದ್ರಲ್ವಾ? ನಿಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ಹತ್ರ ಜಮೀನಿತ್ತಾ? ಕೇಳಿ. ನಿಮ್ಮ ಅಜ್ಜಿ ಹತ್ರ ಕಾಜನ್ ಸರ ಇತ್ತೋ ಇಲ್ಲೋ ಅಂತ. ಕರೆಕ್ಟಾ? ಎಲ್ಲ ರೈತ ಹಿಂಗ್ ಬಂದ್ಬಿಡ್ತು ಕಾಜನ್ ಸರ. ಇವತ್ತು ನಾವೆಲ್ಲ ಇಷ್ಟು ದೊಡ್ಡ ಕಂಪ್ನೀಸ್ CEO ಇನ್ನೂ ನಮ್ಮ ಹೆಂಡತಿಗೆ ಕಾಜನ್ ಸರ ಮಾಡ್ಸಕ್ ಆಗ್ತಿಲ್ಲ ನಮ್ಮ ಕೈಲಿ. ನಮ್ಗೆ ಅವ್ರ 8 ಜನ ಮಕ್ಕಳು, ನಮ್ಮ ಅಜ್ಜಿಗೆ ಕಾಸನ್ ಸರ, ಬೈತಲೆ ಬೊಟ್ಟು, ವಂಕಿ, ಡಾಬು, ಅಟ್ಲೀಸ್ಟ್ ಬೆಳ್ಳಿ ಡಾಬರ ಇರೋದು. ಇಟ್ ವಾಸ್ ವೆರಿ ರಿಚ್. ಅದು ಹೆಂಗ್ ಗೊತ್ತಾ? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಆಗಿದ್ದು. ಅವಾಗ ಯಾವ ಕೆಮಿಕಲ್ಸ್ ಇರಲಿಲ್ಲ, ಯಾವ ಪೆಸ್ಟಿಸೈಡ್ ಇರಲಿಲ್ಲ. ದಟ್ ಈಸ್ ದ ಪ್ರೂಫ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ ಫಾರ್ಮಿಂಗ್ ಮೆಥಡಾಲಜಿ ಈಗ ಮಾಡಿದ್ರೆ ಏನದು ಫಾರ್ಮಿಂಗ್ ಮೆಥಡಾಲಜಿ? ಇಟ್ಸ್ ನಥಿಂಗ್. ಇದು ತುಂಬಾ ಸಿಂಪಲ್ ಆಗಿತ್ತು. ಬಹುಬೆಳೆ ಮಾಡ್ತಿದ್ರು. ಬಹುಬೆಳೆನ ಅವ್ರಿಗೆ ಏನ್ ಬೇಕೋ ಅವ್ರು ಬೆಳ್ಕೊಳ್ಳೋರು. ಅವ್ರಿಗೆ ಏನ್ ಬೇಕೋ, ಅವ್ರ ಮನೆಗೆ ಏನ್ ಬೇಕೋ, ಅವ್ರ ಊರ್ಗೆ ಏನ್ ಬೇಕೋ, ಊರಲ್ಲಿ ಏನ್ ಇದೆಯೋ ಅದಕ್ಕೆ ಮಾತ್ರ ಬೆಳ್ಕೊಳ್ಳೋರು. ಬೇರೆಯವ್ರಿಗೆ ಬೆಳೀತಾ ಇರಲಿಲ್ಲ. ಇವತ್ತಿನ ರೈತರು ಏನಕ್ಕೆ ಆಗಿದೆ ಅಂದ್ರೆ ಅವ್ರಿಗೆ ಅವ್ರ ಊರ್ಗೆ ಬೆಳೀತಿಲ್ಲ, ಯಾರಿಗೋ ಬೆಳ್ಕೊಳ್ತಾರೆ. ಮಂಡ್ಯಲ್ಲಿ ಕಬ್ಬು ಬೆಳೀತಾರೆ. ಯಾರಿಗೆ ಬೆಳೀತಾ ಇದಾರೆ ಕಬ್ಬು? ಯಾರಿಗೆ ಬೆಳೀತಾನೆ? ಜೋಳ ಬೆಳೀತಾರೆ. ಸಾಕ ಒಂದೇ ಜೋಳ? ಬಹುಬೆಳೆನೇ ಇಲ್ಲ ಅವ್ರಿಗೆ. ಯಾಕೆ ನಮ್ಮ ಫಾರ್ಮಿಂಗ್ ಅಷ್ಟಿದೆ? ಬಿಕಾಸ್ ಆಫ್ ಸುಸ್ಥಿರ ಬದುಕಿತ್ತು, ಸುಸ್ಥಿರ ಕೃಷಿ ಇತ್ತು. ಅದಕ್ಕೆ ದುಡ್ಡೇ ಖರ್ಚಾಗ್ತಾ ಇರಲ್ಲ. ದುಡ್ಡು ಯಾವಾಗ್ಲೂ ಇನ್ಕಮ್ ಬರೋದು. ಅದಕ್ಕೆ ಕಾಸಿನ ಸಲ ಮಾಡಿಸ್ಕೊಡ್ತಾ ಇದ್ರು. ಸೊ ಅದು ಹೊಟ್ಟೋಗ್ಬಿಟ್ಟಿದೆ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಪಾಯಿಂಟ್, ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಖಂಡಿತ ಫಾರ್ಮಿಂಗ್ ಹೋದ್ರೆ ದೇ ಕ್ಯಾನ್ ಮೇಕ್ ಮಚ್ ಮೋರ್ ಮನಿ ದನ್ ಎನಿಬಡಿ ಎಲ್ಸ್. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಹೇಳ್ಕೊಟ್ಟಿರೋದು ಏನ್ ಹೇಳ? ಸಾಲ್ವ್ ಮಾಡಕ್ಕೆ. ನಾನು ಇಂಜಿನಿಯರ್ ಅಲ್ಲ, ನಾನು ಹೋಗಿದ್ಕೆ ಐ ಕುಡ್ ಥಿಂಕ್ ಫ್ರಮ್ ಎ ಡಿಫ್ರೆಂಟ್ ಮೈಂಡ್ ಸೆಟ್. ಕ್ವಶನ್ ಕೇಳಿದೆ ಯಾಕೆ ಏನು. ಸೊ ವಿ ಸ್ಟಾರ್ಟೆಡ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ ಇಂಜಿನಿಯರ್ಸ್ ಹೋದ್ರೆ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಎನಿ ಪ್ರೊಫೆಷನ್ ಅವ್ರು ಹೋದ್ರೂ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಡಾಕ್ಟರ್ ಹೋದ್ರೆ ಅವ್ರದೇ ಆದ ಒಂದು ದಾಟಿಲಿ ಯೋಚನೆ ಮಾಡ್ತಾರೆ. ಸೊ ಎನಿ ಪ್ರೊಫೆಷನ್ಸ್ ಹೋದ್ರೆ ಖಂಡಿತ ಇದ್ರ ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಸರ್, ಈಗ ನೀವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಜನ ಇವಾಗ ನಮ್ಮ ರೈತರು ಬೇರೆಯವ್ರಿಗೆ ಬೆಳೀತಾ ಇದ್ದಾರೆ ಅಂತ. ಬಿ ಇಟ್ ಡ್ರ್ಯಾಗನ್ ಫ್ರೂಟ್ ಆಗಿರ್ಲಿ, ಆರ್ ಅವಕ್ಯಾಡೋಸ್ ಆಗಿರ್ಲಿ, ನೀವು ಹೇಳ್ದಂಗೆ ಶುಗರ್ ಕೇನ್ ಆರ್ ಜೋಳ. ಇದರಿಂದ ಯಾಕೆ ಬೇರೆ ಕ್ರಾಪ್ ಅಫೆಕ್ಟ್ ಆಗ್ತಿದೆ, ಅವ್ರ ಫಾರ್ಮಿಂಗ್ ಹೇಗೆ ಎಫೆಕ್ಟ್ ಆಗ್ತಿದೆ ಸರ್? ಬಿಕಾಸ್ ನೀವು ಸುಮಾರು ಮಾತಾಡಿದ್ರೆ ಅಂದ್ರೆ ಈ ವಿಷಯದ ಬಗ್ಗೆ. ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಆಯ್ತಾ? ಇದನ್ನ ನೀವು, ನಾನು ಮಾತಾಡ್ತೀನಲ್ಲ, ನಂಬರ್ಸ್ ಹೇಳ್ತೀನಲ್ಲ, ಇನ್ಫೋಗ್ರಾಫಿಕ್ಸ್ ಅಲ್ಲಿ ನಂಬರ್ಸ್ ಡಿಸ್ಪ್ಲೇ ಮಾಡಿ.
ಇದು ಗೊತ್ತಾಯ್ತು. ಇಟ್ ತುಂಬ ಇದಾಗಿರುತ್ತೆ. ಒಂದು ಊರು ತಗೊಳ್ಳೋಣ, ಒಂದು ಹಳ್ಳಿ. ಹ್ಮ್. ಒಂದು ಹಳ್ಳಿಯಲ್ಲಿ ಜನಸಂಖ್ಯೆ ಎಷ್ಟು? 1,000 ಜನ ಅಂತ ಇಟ್ಕೊಳ್ಳೋಣ. 1,000 ಜನ ಅಂದರೆ 1,000 ಜನ ಅಂದರೆ ಆ ಹಳ್ಳಿಯಲ್ಲಿ 250 ಮನೆ ಇರುತ್ತೆ. ಒಂದು ಮನೆಗೆ 4 ಜನ ಥರ. ಆಯಿತಾ? ಒಂದು ಹಳ್ಳಿ ಏನಿಲ್ಲ ಅಂದರೂ ಒಂದು 400 ಎಕರೆ 500 ಎಕರೆ ಹೋಲ್ಡ್ ಮಾಡುತ್ತೆ. ಅಂದರೆ ಅಲ್ಲಿರೋ ರೈತರು 400 500 ಇಲ್ಲ 600 700 ಎಕರೆ ಇಷ್ಟರಲ್ಲೇ ಇರುತ್ತೆ. 250 ಮನೆಗಳಲ್ಲಿ 30% ರೈತರ ಮನೆ. ಆಯ್ತಾ? 30 ಅಂದರೆ 75 ಮನೆ ರೈತರ ಮನೆ. 250 30 ಅಂದರೆ 75. ಆಯ್ತಾ? 75 ಮನೆ ರೈತರ ಮನೆ. ಇನ್ನು ಮಿಕ್ಕಿದ ಇದಾರಲ್ಲ ಅವರೆಲ್ಲ ಅಲೈಡ್ ಆಕ್ಟಿವಿಟೀಸ್, ಅಂದರೆ ಕೂಲಿಗೆ ಮಾಡಕ್ ಬರ್ತಾರೆ, ವಿಧ ವಿಧವಾದ ಕೆಲಸಕ್ಕೆ ಊರಲ್ಲಿ ಇರ್ತಾರೆ. 1000 ಜನ ಪಾಪ್ಯುಲೇಷನ್, 1000 ಜನ 3 ಹೊತ್ತು ಊಟ ಮಾಡ್ತಾರೆ. ಎಷ್ಟು ಊಟ ಆಯ್ತು ದಿನಕ್ಕೆ? 3,000 ಊಟ. 3,000 ಊಟ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು? 365 into 3,000. 11 ಲಕ್ಷ 12 ಲಕ್ಷ ಹತ್ರ ಆಗುತ್ತೆ. 12 ಲಕ್ಷ ಊಟ ಆಯ್ತು. 12 ಲಕ್ಷ ಊಟಕ್ಕೆ ಏನೇನು ಬಳಸ್ತಾರೆ? ಒಂದು 70 ರಿಂದ 80 ಥರ. ಇವತ್ತು ನುಗ್ಗೆಕಾಯಿ ಮಾಡಿದ್ರೆ ನಾಳೆ ಬದನೆಕಾಯಿ ಮಾಡ್ತಾರೆ, ನಾಳೆ ಇದು 70-80 ಥರ ಬಳಸ್ತಾರೆ. ಆಯ್ತಾ? 400-500 ಎಕರೆ ಇದೆ ಅವ್ರ ಊರಲ್ಲಿ. 75 ಮನೆಯವ್ರ ಹತ್ರ 400-500 ಎಕರೆ ಇದೆ. ಸಾಕಾಗತ್ತಾ ನಿಮ್ಗೆ? ನಿಮ್ ಊರಿಗೆ ಬೆಳೆಯೋದ್ರೆ ಸಾಕಾಗತ್ತಾ? ಸಾಲಲ್ಲ. ನಿಮ್ ಊರಲ್ಲೇ ಇದೆ ರೀ ಮಾರ್ಕೆಟು. APMC ಮಾರ್ಕೆಟ್ ಬೇಕಾಗಿಲ್ಲ ರೀ. ನಿಮ್ ಊರೇ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ನಿಮ್ ಊರವ್ರಿಗೆ ಮಾರಿದ್ರೆ ಯು ಕ್ಯಾನ್ ಬಿಕಮ್ ರಿಚ್. ಪಿರಿಯಾಡಿಕ್ ಆಗಿ ಊರಲ್ಲಿ ಒಂದು 75 ಜನ ರೈತರು ಸೇರ್ಕೊಂಡು ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು, ಗ್ರೋಯರ್ಸ್ ಪ್ಲಾಟ್ಫಾರ್ಮ್ ಅಂತ ಮಾಡ್ಕೊಂಡು, ವರ್ಷಕ್ಕೆ ಏನೇನು ಬೇಕು ಸ್ಟೇಜ್ ವ್ಯಾನರಲ್ಲಿ ಬೆಳ್ಕೊಂಡು, ವಿಳ್ಯದೆಲೆ ಬೇಕಾಗತ್ತೆ, ಎಷ್ಟು ಅಡಿಕೆ ಬೇಕಾಗತ್ತೆ, ಹಣ್ಣುಗಳು ಬೇಕಾಗತ್ತೆ, ತರಕಾರಿಗಳು ಬೇಕಾಗತ್ತೆ, ಭತ್ತ ಅಕ್ಕಿ ಬೇಕಾಗತ್ತೆ, ಗೋಧಿ ಬೇಕಾಗತ್ತೆ, ಜೋಳ ಬೇಕಾಗತ್ತೆ, ಮಿಲೆಟ್ಸ್ ಬೇಕಾಗತ್ತೆ. ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ದೇ ಡೋಂಟ್ ಹ್ಯಾವ್ ಟು ಗೋ ಎನಿವೇರ್ ಎಲ್ಸ್. ದೇ ಡೋಂಟ್ ನೀಡ್ ಎ ಮಾರ್ಕೆಟ್. ಬಟ್ ಕರೆಕ್ಟ್ ತಾನೆ? ಮಾರ್ಕೆಟ್ ಯಾವತ್ತು ನಮ್ಮ ರೈತರು ಅವ್ರ ಊರಿಗೆ ಬೆಳ್ಕೊಳ್ತಾರೋ ಅವತ್ತೇ ಅವ್ರು ಉದ್ಧಾರ ಆಗೋದು. ಯಾವ ಸಬ್ಸಿಡಿನೂ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಅವ್ರು ಈ ಮೆಥಡಲ್ಲಿ ಮಾಡಿಬಿಟ್ರೆ ದೇ ಕ್ಯಾನ್ ಅರ್ನ್ ಮೋರ್ ದೆನ್ $1 lakh per month per acre. ಸರ್, ಇಲ್ಲಿ ಕಟ್ ಮಾಡ್ತೀನಿ. ನೀವು ಹೇಳಿದ್ರಿ ನಮ್ಮ ಇದನ್ನ ಬೆಳ್ಕೊಂಡು ನಮ್ಮ ಜನರಿಗೆ ಮಾರೋದು ಅಂತ. ಸ್ಕೇಲ್ ಅಪ್ ಮಾಡೋದು ಹೆಂಗೆ? ಇಲ್ಲ, ಪಾಯಿಂಟ್ ಏನಂದ್ರೆ ಊರ್ ಕಡೆಯಲ್ಲಿ ನಮ್ಮ ಅವರೇ ಮಾರಿದ್ರೆ ನಮ್ಮವನೇ ಬಿಡು, ಇದಕ್ ಕೊಡ್ಬೇಕು ಅಂತ ಒಂದ್ ಮೈಂಡ್ ಸೆಟ್. ಅವ್ರ ಅದಕ್ಕೆ ಹೇಳಿದ್ದು ಒಂದು ಇದಕ್ ಮಾಡ್ಕೊಂಡ್ರು, ಫೋರಂ ಮಾಡ್ಕೊಂಡು. ಅಲ್ಲ ಸರ್, ಬಟ್ ಅಂದ್ರೆ ಈಗ ನೋಡಿ, ನಮ್ಮಮ್ಮ ರೀಸೆಂಟ್ ಆಗಿ ಊರಿಗೆ ಹೋಗಿದ್ರು. ದಾಳಿಂಬ್ರಲ್ಲಿ ಹೆವಿ ಮಾಡ್ತಾರೆ. 100 ರೂಪಾಯಿ ಸರ್ ಕೆಜಿಗೆ. ಇಲ್ಲಿ ಬೆಂಗಳೂರಿಗೆ ಬಂದ್ರೆ 180 ರೂಪೀಸ್ ಸಿಗುತ್ತೆ. ಯಾವ ಹೋಗಿ APMCಗೆ ಕೊಡ್ಲಿ, ಎಲ್ಲೇ ಕೊಡ್ಲಿ, ದೇ ವಿಲ್ ಆಲ್ವೇಸ್ ಗೆಟ್ ಅ ಹೈಯರ್ ಪ್ರೈಸ್. ಇವಾಗ ನಮ್ ಜನ ನಮ್ಮವನೇ ಬಿಡು ಅಂತ ಕಡಿಮೆ ಕೊಡೋ ಜಾಸ್ತಿ ಇರುತ್ತೆ. ನೀವು ಊರಿಂದ ಇಲ್ಲಿಗೆ ಬರಕ್ಕೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿಸಿ 180 ರೂಪಾಯಿ ಆಯ್ತು. 100 ರೂಪಾಯಿ ಇರೋ ದಾಳಂಬ್ರಿ 180 ಆಯ್ತು. ನೀವು ಊರಲ್ಲೇ ಮಾರಾಟ ಮಾಡೋದ್ರಿಂದ ಅವನು ಹೊರ್ಗಡೆ ಹೋಗ್ಬಿಟ್ಟು ಅವ್ನು ಯಾವ್ದೋ ಸಂತೆಗೆ ಹೋಗ್ಬಿಟ್ಟು 10 ರೂಪಾಯಿ ಕಂತೆಗೆ ಸೊಪ್ಪು ತರ್ತಾನಲ್ಲ, ಊರಲ್ಲಿ 5 ರೂಪಾಯಿ ಕೊಟ್ರು ವರ್ಕೌಟ್ ಆಗುತ್ತೆ. ನಾನು ಹೇಳ್ತಾ ಇರೋದು 1 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ. ನಾವು ಹೇಳ್ತಾ ಇದೀನಲ್ಲ ಮಾಡಲು, ಇದರಲ್ಲಿ ಒಂದು ಸೊಪ್ಪಿನ ಕಂತೆ 5 ರೂಪಾಯಿನೇ. ಎಕ್ಸಾಬಿಡೆಂಟ್ ಪ್ರೈಸ್ ಇಲ್ಲ. ಇಟ್ ಇಸ್ ದ ಮೋಸ್ಟ್ ರೀಸನಬಲ್ ರೇಟ್. ಇವತ್ತು ಹಳ್ಳಿಯವ್ರು ಏನ್ ಕೊಡ್ತಾ ಇದಾರೋ ಅದೇ ರೇಟ್ ಹೇಳ್ತಾ ಇರೋದು. ಸೊ ಆ ತರ ವೆನ್ ಯು ಆರ್ ಡೂಯಿಂಗ್ ಇಟ್ ಇನ್ ಅ ಪ್ರೊಫೆಷನಲ್ ವೇ. ಈಗ ಊರಲ್ಲಿ ಮಾರಾಟನೇ ಮಾಡಲ್ವಾ? ಚಿಲ್ಲರೆ ಅಂಗಡಿಗಳು ಇರಲ್ವಾ? ಯಾರು ನಮ್ಮ ಊರು ಅಂದ್ಬಿಟ್ಟು ಫ್ರೀಯಾಗಿ ಕೊಟ್ಬಿಡ್ತಾರ? ಇಲ್ಲ ತಾನೆ? ಹೌದು, ಬಟ್ ಒಂದ್ ಮಟ್ಟಕ್ಕೆ ಅದು ಇಲ್ಲ ಲೀನಿಯನ್ಸ್ ತಗೊಳ್ಳೋದು ಜಾಸ್ತಿ ಅಂತ ನನಗೆ ಇಲ್ಲ. ಬಟ್ ದೇ ವಿಲ್ ಗಿವ್ ಯು ದ ಪ್ರೈಸ್. ಯಾರು ಫ್ರೀಯಾಗಿ ತಗೊಳ್ಳಲ್ಲ. ನಿಮ್ದೊಂದು ಪ್ಲಾಟ್ಫಾರ್ಮ್ ಇರುತ್ತೆ. 75 ಜನ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿರ್ತೀರ. ಏನೋ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಶಾಪ್ ತರ ಮಾಡ್ಕೊಂಡು ವರ್ಷಕ್ಕೆ ಪೂರ್ತಿ ಏನೇನ್ ಬೇಕೋ ಪ್ಲಾನ್ ಮಾಡ್ಕೊಂಡ್ರೆ ಇದಕ್ಕಿಂತ ಬ್ಯೂಟಿಫುಲ್ ಮಾಡೋದು ಎಲ್ಲಿದೆ? ಇವತ್ತಿನ ಹಳ್ಳಿಯಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ, ಇನ್ನೂ 75 ಜನ ಇದಾರಲ್ಲ, 60 ಜನ ಮಂಡ್ಯ ತಗೊಂಡ್ರೆ 60 ಜನ ಕಬ್ಬು ಬೆಳಿತಾರೆ. ಸರ್, ಕಬ್ಬಿಗೆ ಬರ್ಬೇಕಾಗಿದೆ ನಾನು ತುಂಬಾ ಇಂಪಾರ್ಟೆಂಟ್. ಕರ್ನಾಟಕ ಮುಗಿಸ್ಬಿಡೋಣ ಸರ್. ಆಯ್ತು, ಕಬ್ಬು ಬೆಳಿತಾರ 75 ಮನೆ. ಇನ್ನು ಒಂದೊಂದು ಅರ್ಧ ಎಕರೆಗೆ ಭತ್ತ ಹಾಕೊಂಡಿರ್ತಾರೆ ಮನೆ ಯೂಸ್ಗೆ, ರಾಗಿ ಹಾಕೊಳ್ತಾರೆ ಮುದ್ದೆಗೆ. ಆಯ್ತಾ? ಇಲ್ಲ ಇನ್ ಕೆಲವರು ಬೆಂಗಳೂರಲ್ಲಿ ಇರೋರು ಫುಲ್ ತೆಂಗಿನ ತೋಟ ಮಾಡ್ಬಿಟ್ಟಿರ್ತಾರೆ, ಬಾಳೆ ಹಾಕೊಳ್ತಾರೆ. ಇಷ್ಟೇ.
ಮಜಾ ಹೇಳ್ತೀನಿ ಕೇಳಿ, ಎಂತ ಮಜಾ ಇದೆ ಅಂತ. ಎಂತ ಡಮ್ ಸಿಸ್ಟಮ್ ವಿ ಹವ್ ಬಿಲ್ಟ್ ಅಂದ್ರೆ, ರಾಗಿ ಎಕ್ಸಸ್ ಆಗತ್ತಾ ನನಗೆ? ಹೌದು. ರಾಗಿ ಎಕ್ಸಸ್ ಆಗತ್ತಾ? ಏನ್ ಮಾಡ್ತೀವಿ ನಾವು ರಾಗಿ ಎಕ್ಸಸ್? ನಂಗೂ ದುಡ್ಡು ಬೇಕಲ್ಲ, ಮುಂದಿನ ಬೆಳೆ ಹಾಕ್ಬಿಟ್ಟಿದೀನಿ ರಾಗಿ. ಮತ್ತೆ ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡೆ ಮುಂದಿನ ಸೀಸನ್ ರಾಗಿ ಬೆಳೆ ಇದ್ ಮಾಡ್ತಾ ಇದೀನಿ. ಎಕ್ಸಸ್ ರಾಗಿ ಇದೆ, 4 ಕ್ವಿಂಟಾಲ್ ಎಕ್ಸಸ್ ಇದೆ. ಏನ್ ಮಾಡ್ತಾರೆ? ಅಲ್ಲಿಂದ ತಗೊಂಡೋಗಿ ಸಿಟಿಗೆ ಹೋಗಿ ಹಾಕ್ತಾರೆ ರಾಗಿನ. ಊರಲ್ಲಿರೋ ಪ್ರಾವಿಷನ್ ಸ್ಟೋರ್ ಅನ್ನ ಅಲ್ಲಿಗೆ ಹೋಗ್ಬಿಟ್ಟು ಆ ರಾಗಿನ ತಗೊಂಬಂದು ತಿಂತಾರೆ. ಅರ್ಥ ಆಯ್ತಾ? ಎಷ್ಟು ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದೀವಿ ರೈತರನ್ನ ಅಂದ್ರೆ, ದಿಸ್ ಇಸ್ ನಾವು ಐ ರಿಯಲಿ ನಮ್ಮ ದೇಶ ಕಟ್ಟಿದೆ 6.5 ಲಕ್ಷ ಹಳ್ಳಿಗಳಿಂದ. ನಮ್ಮ ದೇಶ ಸುಭಿಕ್ಷವಾಗಿ ಯಾಕಿತ್ತು ಅಂದ್ರೆ, ಬಿಕಾಸ್ ಆಫ್ ಸುಸ್ಥಿರತೆ, ಸಸ್ಟೈನಬಿಲಿಟಿ. ದುಡ್ಡು ಖರ್ಚೇ ಆಗ್ತಿರ್ಲಿಲ್ಲ ನಮ್ಮಲ್ಲಿ, ಖರ್ಚೇ ಆಗ್ತಿರ್ಲಿಲ್ಲ. ಎಲ್ಲ ತೆಗೆದುಬಿಟ್ಟು ರೈತನ ನಾವು ಇನ್ಕಮ್ ಎಷ್ಟೇ ಜಾಸ್ತಿ ಮಾಡಿದ್ರು ಈ ವಿಲ್ ನೆವರ್ ಎವರ್ ಬಿಕಮ್ ರಿಚ್. ಅವನು ಡಕೋಟಾ ಹೀರೋ ಹೊಂಡಾನೇ ಓಡಿಸೋದು. ಇನ್ನ 10 ವರ್ಷ ಆದ್ಮೇಲೆ ಡಕೋಟಾ ಪಲ್ಸರ್ ಓಡಿಸ್ತಾ ಇರ್ತಾನೆ ಅಷ್ಟೇ. ನೀವು ಹೊಸ ಪಲ್ಸರ್, ಇವತ್ತು ಏನೋ ಪಲ್ಸರ್ ಯಾವುದೋ ಹೊಸ ಗಾಡಿಗಳು ಇದೆಯಲ್ಲ, ಇವು ಓಡಿಸ್ತಾರೆ. 10 ವರ್ಷ ಆದ್ಮೇಲೆ ಪಾಪ ಅವ್ನು ಅದು ಓಡಿಸ್ತಾ ಇರ್ತಾನೆ. ದೇ ವಿಲ್ ನೆವರ್ ಎವರ್ ಬಿಕಮ್ ರಿಚ್. ಈ ಮಾಡೆಲ್ ಅಲ್ಲಿ ಯಾವ್ದೇ ನಮ್ಮ ದೇಶದ ರೈತ ಎಲ್ಲ ಕೊನೆಗೆ ಏನಾಗತ್ತೆ ಅಂದ್ರೆ, ಇದೇ ತರ ಹೋದ್ರೆ ಎಲ್ಲಾರು ಕೃಷಿ ಬಿಟ್ಬಿಡ್ತಾರೆ. ಎಷ್ಟು ವರ್ಷ ಅಂತ ಮಾಡ್ತಾನೆ? ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ವಧುವರರ ಅನ್ವೇಷಣೆ ಕರೆದಿದ್ರು 2 ವರ್ಷದಿಂದ. 15,000 ಹುಡುಗರು, ರೈತರ ಮಕ್ಕಳು ಕೃಷಿ ಮಾಡ್ತಾ ಇರೋರು. 100-150 ಜನ, 50 ಜನನ 100 ಜನ ಹುಡುಗಿರು ಬಂದಿದ್ರು. 15 ನೀನ್ ಕೃಷಿ ಮಾಡ್ತಾ ಇದ್ರೆ ಎಷ್ಟೇ ಸ್ಮಾರ್ಟ್ ಆಗಿರೋ, ಎಷ್ಟೇ ಆಸ್ತಿ ಇಟ್ಕೊಂಡು ಯಾರಿಗೂ ಹೆಣ್ಣು ಕೊಡಲ್ಲ ಈಗ. ಬಿಕಾಸ್ ದೇ ಥಿಂಕ್ ಎವ್ರಿವನ್ ಥಿಂಕ್ಸ್ ಅಗ್ರಿಕಲ್ಚರ್ ಡಸಂಟ್ ಹ್ಯಾವ್ ಫ್ಯೂಚರ್. ಅಲ್ಲ ಸರ್, ಈಗ ನೀವ್ ಹೇಳಿದ್ರಲ್ಲ, ಅಂದ್ರೆ ಒಂದ್ ಹಳ್ಳಿ ತಗೊಂಡು ಏನೇನ್ ಬೇಕು, 1 ವರ್ಷಕ್ಕೆ ಏನೇನ್ ಬೇಕು ಪ್ಲಾನ್ ಮಾಡೋದು ಅಂತ. ಯಾಕೆ ಒಂದ್ ಕಂಪ್ನಿ ಲೈಕ್ ಆರ್ಗ್ಯಾನಿಕ್ ಮಂಡ್ಯ ಅವರು ಹೂವರ್ ಒಂದ್ ಪ್ಲಾನ್ ಮಾಡಿ, ಒಂದ್ ಮಾಡೆಲ್ ವಿಲೇಜ್ ಅಂತ ತಗೊಂಡು ನಾವು 1 ವರ್ಷ ನಾವ್ ಹೇಳಿದ್ ನೀವು ಮಾಡಿ, ಲಾಸ್ ಆದ್ರೂ ಪರವಾಗಿಲ್ಲ, ನಾವೇನೋ ಫಿಲ್ ಮಾಡ್ಕೊಡ್ತೀವಿ ಅಂತ ಮಾಡಿ, ಯಾಕೆ ತೋರಿಸಬಾರ್ದು ಬೇರೆಯವ್ರಿಗೆ? ಸೊ ದಟ್ ಇಲ್ ಬಿ ಲೈಕ್ ಓಕೆ ಗುರು ನೋಡ್ಕೊಳ್ಳಿ, ಹಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. 1-2 ವಿಲೇಜ್ ಟ್ರೈ ಮಾಡ್ತಾ ಇದೀವಿ, ಮಾಡ್ತಿಲ್ಲ ಅಂತಲ್ಲ. ಪ್ರಾಬ್ಲಮ್ ಏನಂದ್ರೆ, ಫುಲ್ ಎವ್ರಿವನ್ ಇಸ್ ಡಿಸ್ಕನೆಕ್ಟೆಡ್. ಹೌದು, ಆಯ್ತಾ? ಫ್ರೀಯಾಗೆ ಮೀನು ಹೆಂಗ್ ಹಿಡಿಬೇಕು ಅಂತ ಹೇಳ್ಕೊಡ್ಬೇಕು ಸರ್ಕಾರ. ಮೀನ್ ಹಿಡಿದ್ಬಿಟ್ಟು ಕೊಟ್ರೆ ಇದ್ ಮಾಡಲ್ಲ. ಸೊ ಪೀಪಲ್ ಆರ್ ಅಟ್ ದರ್ ಕಂಫರ್ಟ್. ನಾವೇನ್ ಬರ್ಬೇಕು, ನಾವೇನ್ ಮಾಡ್ಬೇಕು ಅಂತ. ಬಟ್ ನಾವು ಅದಕ್ಕೆ ಆ ಡೈರೆಕ್ಷನ್ ಹೋಗ್ತಾ ಇದೀವಿ. ಒಂದ್ ಯಾವ್ದಾರ ಸಣ್ಣ ಊರ್ ತಗೊಂಡು ಮಾಡೋಣ ಅಂತ. ಬಟ್ ಪೀಪಲ್ ಆರ್ ಸೋ ಡಿಸ್ಟ್ರಾಕ್ಟೆಡ್. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಬ್ರಿಂಗ್ ಎವ್ರಿ ಒನ್ ಟುಗೆದರ್. ಇದನ್ನ ಮಾಡ್ಬೇಕು ಅಂದ್ರೆ ಸರ್ಕಾರ ಮಾಡ್ಬೇಕು. ಈಗ ನಿಜವಾಗ್ಲೂ ನಮ್ಮ ಸರ್ಕಾರ ನಮ್ಮ ರೈತರನ್ನ ಮೇಲೆತ್ತಬೇಕು ಅಂದ್ರೆ, ದೇ ಹ್ಯಾವ್ ಟು ಆಸ್ಕ್ ದೆಮ್ ಟು ಸ್ಟಾಪ್ ಗ್ರೋಯಿಂಗ್ ಕಮರ್ಷಿಯಲ್ ಕ್ರಾಪ್ಸ್, ಕ್ಯಾಶ್ ಕ್ರಾಪ್ಸ್. ಕಮರ್ಷಿಯಲ್ ಕ್ರಾಪ್ಸ್, ಕ್ಯಾಶ್ ಕ್ರಾಪ್ಸ್ ಅಂತಾರಲ್ಲ, ಗೊತ್ತಾ? ಗೊತ್ತು. ಯಾವ್ದು? ಕಾಫಿ, ಶುಗರ್ ಕೇನು, ಆಮೇಲೆ ಹೆಂಗ್ರಿ ಶುಗರ್ ಕ್ಯಾನ್ ಕ್ಯಾಶ್ ಕ್ರಾಪ್ ಮಾಡಿರಲ್ಲ ಸರ್ ಆತರ. ಆಯ್ತು, ಶುಗರ್ ಕ್ಯಾನ್ ಬಗ್ಗೆ ಹೇಳಿ. ಆಯ್ತು, ಶುಗರ್ ಕ್ಯಾನ್ ಬಗ್ಗೆ 10 ಲಕ್ಷ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇಂಡಿಯಾದ. ವರ್ಲ್ಡ್ ಅಲ್ಲಿ ಗೊತ್ತಿಲ್ಲ, 4th or 5th ಇರ್ಬೋದು. ಆಯ್ತು, ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಶುಗರ್ ಕ್ಯಾನ್ ಗ್ರೋಯರ್. ನಮ್ಮ ಮಂಡ್ಯದಲ್ಲಿ ಬೋರೇಗೌಡ 1.5 ಎಕರೆ ಕಬ್ಬು ಬೆಳಿತಾನೆ. ಅವ್ನಿಗೇನ್ ಅದರಿಂದ? ನೀವ್ ಹೇಳಕ್ ಚೆನ್ನಾಗಿದೆ, ಅವ್ನಿಗೇನ್ ಅದರಿಂದ? ಬೋರೇಗೌಡಂಗೆ 1.5 ಎಕರೆ ಕಬ್ಬು ಹಾಕಿದಾನೆ, ಅವ್ನಿಗೇನ್ ಸಿಕ್ತದ್ರಿಂದ? ಬೋರೇಗೌಡ ಮೊದ್ಲಿಂದನೂ ಆಗ್ತಾನೆ ಬರ್ತಾ ಇದ್ದಾರೆ. ಬೋರೇಗೌಡ ಅವರ ಅಮ್ಮ ಕಾಸಿನ ಸರ ಹಾಕ್ತಾ ಇದ್ರು. ಬೋರೇಗೌಡನ ಹೆಂಡತಿ ಕರಿಮಣಿ ಸರ್ಕ್ ಬಂದಿದ್ದಾರೆ. ನೀವ್ ಹೇಳ್ತೀರಾ ನಮ್ ವಿ ಆರ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಅವ್ನ್ ಬೋರೇಗೌಡಂಗೆ ಏನ್ ಹೇಳಿ ಇಂಪ್ಯಾಕ್ಟ್ ಹೇಳಿ ಬೋರೇಗೌಡಂಗೆ? ಗೌರ್ಮೆಂಟ್ ನೀವ್ ಹೇಳಿದ್ರಲ್ಲ ಸರ್, ಈಗ ಚೇಂಜ್ ಮಾಡ್ಬೇಕು ಅಂತ. ಅವ್ರು ಚೇಂಜ್ ಮಾಡಿದ್ರೆ ಗೌರ್ಮೆಂಟ್ ಕಾಸು ಮಾಡಕ್ಕಾಗಲ್ಲ. ಈಗ ಶುಗರ್ ಕೇನ್ ಶುಗರ್ ಕೇನ್ ಬೆಳಿಬೇಡಿ ಅಂದ್ರೆ ಗೌರ್ಮೆಂಟ್ಗೆ ಹೆಲ್ಪ್ ಸರ್. ಏನು ಯೂಸ್ ಇಲ್ಲ. ಬೋರೇಗೌಡ ಯಾವತ್ತೂ ಲೈಫಲ್ಲಿ ಮಾಡಲ್ಲ. ಗೌರ್ಮೆಂಟ್ ಮಾಡ್ಬೇಕಲ್ಲ. ಬೋರೇಗೌಡನ ಹೆಂಡತಿ ಕರಿಮಣಿ ಸರ ಹಾಕೊಂಡಿದಲ್ಲ, ಬೋರೇಗೌಡನ ಸೊಸೆ ಅಷ್ಟನ ದಾರಕ್ಕೆ ಬರ್ತಲ್ಲ. ಸರ್ ಚಿನ್ನದ ರೇಟ್ ಹಂಗೆ ಆಗಿದೆ. ಚಿನ್ನದ ರೇಟ್ ಹಂಗೆ ಆಯ್ತು. ಅವತ್ತು ಊಟದ ರೇಟ್ ಅಷ್ಟೇ ಕಮ್ಮಿ ಇತ್ತಲ್ಲ, ಫುಡ್ ರೇಟ್ ಜಾಸ್ತಿ ಆಗಿದೆ ಅಲ್ಲ ಎಲ್ಲ. ಸಿ ಇಲ್ಲಿ ಕಬ್ಬಳಿ ಬೇಡ ಅಂತ ಹೇಳ್ಬಿಟ್ರೆ ನಿಮ್ಗೆ ಒಂದು ಮಿನಿಸ್ಟರ್ ಹೋಗ್ತಿದ್ರೆ ಎಮ್ ಎಲ್ ಎ ಹೋಗ್ತಾರೆ, ಮುಂದೆ 4 ಕಾರ್ ಎಸ್ಕಾರ್ಟ್, ಹಿಂದ್ಗಡೆ 4 ಕಾರ್ ಎಸ್ಕಾರ್ಟ್ ಎಲ್ಲ ಹೊಟ್ಟೋಗ್ಬಿಡುತ್ತಲ್ಲ. ಅದಕ್ಕೆ ಅದೆಲ್ಲ ಹೊಟ್ಟೋಗ್ಬಿಡುತ್ತಲ್ಲ, ಪರ್ಕ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತಲ್ಲ. ಕಾಮನ್ ಮ್ಯಾನ್ ತರ ಬದುಕಕ್ಕಾಗಲ್ವಲ್ಲ ಪೊಲಿಟಿಷಿಯನ್ಸ್.
ಕಬ್ಬು ಬೆಳಿಲ್ ಅವ್ನ ಊರ್ಗ್ ಅವ್ನ್ ಬೆಳ್ಕೊಂಡ್ಬಿಟ್ರೆ ಏನು ಸಿಗಲ್ವಲ್ಲ. ಸರ್ ಈಗ ನಮ್ಮ ಆಡಿಯನ್ಸ್ ಎಕ್ಸ್ಪ್ಲೇನ್ ಮಾಡಿ, ಒಂದ್ ಕಬ್ ಬೆಳೆಯೋದ್ರಿಂದ ಬೋರೇಗೌಡಂಗೆ ಎಷ್ಟು ಬರುತ್ತೆ, ಗೌರ್ಮೆಂಟ್ಗೆ ಎಷ್ಟು ಹೋಗುತ್ತೆ, ಅಂಡ್ ಯಾವ್ಯಾವ ತರ ಇನ್ಕಮ್ ಗೌರ್ಮೆಂಟ್ಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಸರ್. ಇದನ್ನು ನೀವು ಇನ್ಫೋಗ್ರಾಫಿಕ್ಸ್ ಅಲ್ಲಿ ತೋರಿಸಿ ಹಾ, ಆಯ್ತಾ. ದಿಸ್ ಹಾಸ್ ಬಿಕಮ್ ಬಿಗ್ ವೈರಲ್ ಇನ್ US. ಓಕೆ. ಬೋರೇಗೌಡನ್ ವಿಚಾರ ತಗೊಳ್ಳೋಣ. ಬೋರೇಗೌಡ 1 ಎಕರೆ ಕಬ್ಬು ಬೆಳಿತಾವನೆ ಓಕೆ. ನಮ್ಮ ಮಂಡ್ಯದಲ್ಲಿ. ಓಕೆ. 1 ಎಕರೆ ಕಬ್ಬಲ್ಲಿ ಹ್ಮ್. ಬೋರೇಗೌಡಂಗೆ ಏನ್ ಸಿಗುತ್ತೆ? ಹ್ಮ್. 40 ಟನ್ ಕಬ್ಬು ಸಿಗುತ್ತೆ. ಓಕೆ. ಯಾವಾಗ? 12 ತಿಂಗಳು 13 ತಿಂಗಳಿಗೆ. ವರ್ಷಕ್ಕೆ 12 ತಿಂಗಳನ್ನೇ ತಗೊಳ್ಳೋಣ. ಎರಡು ಕ್ರಾಪ್ ಒಂದೇ ಕ್ರಾಪ್. ಒಂದ್ ಕ್ರಾಪ್ ಅಲ್ಲ, ವಿಂಟರ್ ಒಂದು ಸಮ್ಮರ್ ಒಂದು ನೀವು ಅದಕ್ಕೆ ನೀವು ವರ್ಷಕ್ಕೆ ಸಿಟಿಯವ್ರಿಗೆ ಬರುತ್ತೆ. ಸಿಟಿಯವ್ರಿಗೆ ಕಬ್ಬು ವರ್ಷಕ್ಕೊಂದೇ ವರ್ಷದ ಬೆಳೆ ಓಕೆ. ಆಯ್ತಾ. ವರ್ಷ ಆದ್ಮೇಲೆ ಕಬ್ಬನ್ನ ಮಾರ್ತಾನೆ, ಓಕೆ. ಶುಗರ್ ಫ್ಯಾಕ್ಟ್ರಿಗೆ ಹಾಕ್ತಾನೆ. ಓಕೆ. 3,000 ರೂಪಾಯಿ 1 ಟನ್ ಕಬ್ಬು, 3,050 ರೂಪಾಯಿ 3,000 ಆಯ್ತು. ಆಯ್ತಾ. ಅವನಿಗೆ ಲೋಡಿಂಗು, ಕಟಾವು, ಕೂಲಿ ಎಲ್ಲ ಇದ್ ಮಾಡ್ಬಿಟ್ಟು ಅವ್ನಿಗೆ ಉಳಿಯೋದು 1,000 ರೂಪಾಯಿ 1 ಟನ್ಗೆ. 1 ಟನ್ಗೆ. ಓಕೆ. 800, 900, 1000 ಅಂತ ಇಟ್ಕೊಳ್ಳೋಣ. 40,000 ರೂಪಾಯಿ ಸಿಕ್ತು ಯಾವ ಬೋರೇಗೌಡಂಗೆ 1 ಎಕರೆ ಕಬ್ಬು ಬೆಳೆದಿದ್ಕೆ. ಒಂದ್ ವರ್ಷಕ್ಕೆ 1 ವರ್ಷಕ್ಕೆ 40,000. ಆಯ್ತಾ. ತಿಂಗಳಿಗೆ ಎಷ್ಟಾಯ್ತು? 3,000 ಚಿಲ್ಲರೆ. ಕರೆಕ್ಟಾ. ಈಗ ಬೋರೇಗೌಡ ಯಾರು ಕೊಡ್ತಾನೆ ಕಬ್ಬು? ಫ್ಯಾಕ್ಟ್ರಿಗಳಿಗೆ, ಶುಗರ್ ಫ್ಯಾಕ್ಟ್ರಿ. ಶುಗರ್ ಫ್ಯಾಕ್ಟ್ರಿ ಕೊಡ್ತಾನೆ. ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಎಷ್ಟು ಸಿಗುತ್ತೆ? ಒಂದು ಎಕರೆ 40 ಟನ್ ಕಬ್ಬಲ್ಲಿ ಅಂದಾಜು 1 ಲಕ್ಷ ಮಾಡ್ತಾನೆ. ಕರೆಕ್ಟಾ. ಅವ್ರು ಬಂಡವಾಳ ಹಾಕಿದಾರೆ ಮಾಡ್ಬೇಕು. ಶುಗರ್ ಫ್ಯಾಕ್ಟ್ರಿ 1 ಲಕ್ಷ ಬರುತ್ತೆ. ಬೋರೇಗೌಡಂಗೆ 40,000 ಸಿಕ್ತು, ಶುಗರ್ ಫ್ಯಾಕ್ಟ್ರಿಗೆ 1 ಲಕ್ಷ ಸಿಗುತ್ತೆ. ಸರ್ಕಾರಕ್ಕೆ ಎಷ್ಟು ಸಿಕ್ತು? ಹೇಳಿ ಸರ್, ನೀವ್ ನೀವ್ ಹೇಳಿ ಸರ್. ನಾವು ನೀವ್ ಹೇಳ್ಬಿಡಿ. ಆಲ್ಮೋಸ್ಟ್ ಸರ್ಕಾರಕ್ಕೆ 40 ಲಕ್ಷ ರೂಪಾಯಿ ಮಾಡ್ತಾರೆ. ಒಂದ್ ಎಕರೆ 1 ಎಕರೆ ಕಬ್ಬಲ್ಲಿ. ಯಾರಾದ್ರೂ ಈ ಡಾಟಾನ ಸುಳ್ಳು ಅನ್ಬಿಡ್ಲಿ, ನಾನು ಲೆಕ್ಕ ಕೊಡ್ತೀನಿ, ತಗೊಳ್ಳಿ ಆಯ್ತಾ. 1 ಟನ್ ಕಬ್ಬಲ್ಲಿ 10.8 ಲೀಟರ್ಸ್ 98 ಡಿಗ್ರಿ ಪ್ರೂಫ್ ರೆಕ್ಟಿಫೈಡ್ ಸ್ಪಿರಿಟ್ ಸಿಗುತ್ತೆ. ಅಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ 1 ಟನ್ ಕಬ್ಬಿಂದ ನೀವೇನು ಆಲ್ಕೋಹಾಲ್ ಇದೆಯಲ್ಲ, ವಿಸ್ಕಿ, ರಮ್ಮು, ಜಿನ್ನು, ಬ್ರಾಂಡಿ ಎಲ್ಲ ಇದೆಯಲ್ಲ ನಮ್ಮ ದೇಶದಲ್ಲಿ, ಎಲ್ಲಾನು ಕಬ್ಬಿನ ಆಲ್ಕೋಹಾಲ್ ಹಾಕೋದು. 1 ಬಾಟ್ಲಲ್ಲಿ 42.6% V&V ಅಂತ ಇರುತ್ತೆ. ದಟ್ ಕಮ್ಸ್ ಫ್ರಮ್ ಕಬ್ಬನ್ ಗದ್ದೆ. ಆಯ್ತಾ. ಮಿಕ್ಕಿದ್ ಬಿಡಿ, ಅರ್ಧ ಏನ್ ಎಣ್ಣೆ ಇರುತ್ತೋ ಅದ್ರಲ್ಲಿ ಅರ್ಧ ಕಬ್ಬನ್ ಗದ್ದಲ್ಲಿ ಬರುತ್ತೆ. ಸರ್ಕಾರದ ಎಕ್ಸೈಸ್ ಡ್ಯೂಟಿ ಎಷ್ಟು? 40%, 30%. ಯಾವ ಕಾಲದಲ್ಲಿ ಇದ್ದೀರಪ್ಪ? ನಾನು ಏನೇನೋ ಹೇಳಿ ಆಮೇಲೆ. ಗೋವಲ್ಲಿ ಹೋಗಿದ್ದೀರಲ್ವಪ್ಪ? ಹೋಗಿದ್ವಿ. ಯಾವ ಕುಡಿಯೋದು ನೀವು? ಬಕಾಡಿ ಕುಡಿತೀರಾ? ಸರಿ ಇಲ್ಲ, ನಾರ್ಮಲ್ ಬಿಯರ್ ಅನ್ಕೊಳ್ಳಿ. ಬಿಯರ್. ಗೋವಾಲಿ ನಾರ್ಮಲ್ ಬಿಯರ್ ಕುಡಿತೀರಾ? ಅಲ್ಲಿ ಎಷ್ಟು, ಇಲ್ಲೆಷ್ಟು ರೇಟು? ಚೇಂಜ್ ಇದೆ. ಸೇಮ್ ಇದೆಯಾ? ಇಲ್ಲ ಬೇರೆ ತುಂಬಾ ಜಾಸ್ತಿ ಇದೆ. ಎಷ್ಟು 4 ಟೈಮ್ಸ್ ಇದೆಯಾ? ಹೌದು ಇರ್ಬೋದು. ಹೌದು. ಅದಂಗೆ ಗೋವಾಲ್ ಕಮ್ಮಿಗೆ ಸಿಗುತ್ತೆ, ಇಲ್ಲಾಗ ಜಾಸ್ತಿ ಸಿಗುತ್ತೆ? ಟ್ಯಾಕ್ಸ್. ಕರೆಕ್ಟ್. ಹೌದು. ಆ ಟ್ಯಾಕ್ಸ್ ಎಷ್ಟಿದೆ ಅಂದ್ರೆ, ನಿಮ್ಗೆ 2,000 ರೂಪಾಯಿ ಡ್ರಿಂಕ್ ಕುಡಿತೀರಲ್ವಾ, ಆಲ್ಮೋಸ್ಟ್ ಅದು ನಿಮ್ಗೆ 600 ರೂಪಾಯಿ ಸಿಗುತ್ತೆ. ಮಿಲಿಟರಿ ಕ್ಯಾಂಟೀನ್ ಅಲ್ಲಿ ಟ್ಯಾಕ್ಸ್ ಇರಲ್ಲ. ಕರೆಕ್ಟ್. ಆಲ್ಮೋಸ್ಟ್ 150-180% ಮೇಲೆ ಹಾಕ್ತಾರೆ. ಆ ನಂಬರ್ ತೆಗಿಯಕ್ ಆಗ್ತಿಲ್ಲ. 1 ಹಾಕ್ತಾರೆ. ಅಂದ್ರೆ 1 ಟನ್ ಕಬ್ಬಲ್ಲಿ 100 ಬಾಟ್ಲ್ಗಿಂತ ಹೆಚ್ಚಾಗಿ ಆಲ್ಕೋಹಾಲ್ ಆಗುತ್ತೆ. ಆಯ್ತಾ. 1,000 ರೂಪಾಯಿ ಇಟ್ಕೊಳ್ಳಿ ಟ್ಯಾಕ್ಸ್. 1,000 ರೂಪಾಯಿನ ಇಟ್ಕೊಳ್ಳಿ ಆಯ್ತಾ. ಎಲ್ಲಾ ತರ ಡ್ರಿಂಕ್ ಬರುತ್ತೆ, ಕಮ್ಮಿದು ಬರುತ್ತೆ, ಜಾಸ್ತಿದು ಬರುತ್ತೆ. 1 ಫುಲ್ ಬಾಟ್ಲ್ ಹೇಳ್ತಾರೆ. 1,000 ರೂಪಾಯಿ ಅಂದ್ರೆ 100 ಬಾಟ್ಲಿಗೆ ಎಷ್ಟಾಯ್ತು? 1 ಲಕ್ಷ. 1 ಲಕ್ಷ ಆಯ್ತಾ. 1 ಎಕರೆಲಿ ಎಷ್ಟು ಟನ್ ಕಬ್ಬಿರುತ್ತೆ? 40 ಟನ್. 40 ಇಂಟು 1 ಲಕ್ಷ ಮಾಡಿ 40 ಲಕ್ಷ. ಇದು ಸುಳ್ಳು ಅಂತ ಪ್ರೂವ್ ಮಾಡ್ಬಿಡ್ಲಿ ಯಾರು. ವಿಸ್ಕಿಗೂ ಹಾಕೋದು ಇದೆ. ಅಲ್ಲ, ಇಷ್ಟಲ್ದೆ ಈಗ ಬಾರ್ಲಿಯಿಂದ ಮಾಡ್ತಾರೆ ಆಲ್ಕೋಹಾಲ್ ಅಲ್ಲ, ಬಾರ್ಲಿಯಿಂದ ಮಾಡೋ ಆಲ್ಕೋಹಾಲ್ ಇಸ್ ಎಕ್ಸ್ಪೆನ್ಸಿವ್. ಕಬ್ಬದೆ ಆಯ್ತಾ. ಕಬ್ಬದೆ ಆಲ್ಕೋಹಾಲ್ ಹಾಕೋದು. ಸೊ ದಿಸ್ ಇಸ್ ದ ಫ್ಯಾಕ್ಟ್. ಪಾಪ ಅವನು ಬೋರೇಗೌಡ ವರ್ಷವೆಲ್ಲ ಬಿಸಿಲಲ್ಲಿ ಬೆಳಿತಾನೆ ಕಬ್ಬು. ಮಧ್ಯರಾತ್ರಿ ಹಾವು ಚೇಳು ಮಧ್ಯದಲ್ಲಿ ಹೋಗ್ಬಿಟ್ಟು ನೀರ್ ಕಟ್ತಾನೆ. ಇವ್ರು ಸರಿಯಾಗಿ ಕರೆಂಟ್ ಕೊಡಲ್ಲ ಬೆಳಿಗ್ಗೆ ಹೊತ್ತು, ಮಧ್ಯರಾತ್ರಿ ಕೊಡ್ತಾರೆ. ಪಾಪ ಅದೆಲ್ಲ ಮಾಡ್ಬಿಟ್ಟು ಕೊನೆ ಅವ್ನು ಮಾಡೋದು 40. ಶುಗರ್ ಫ್ಯಾಕ್ಟ್ರಿ 1 ಲಕ್ಷ, ಸರ್ಕಾರ 40 ಲಕ್ಷ. ಅಲ್ಲ, ಬಟ್ ಕರ್ನಾಟಕದ ಎಕ್ಸೈಸ್ ಡ್ಯೂಟಿ ಇನ್ 2024 ವಾಸ್ 30,000 crores. ಆ 30,000 ಕೋಟಿನೂ
ಕಬ್ಬ ಬೆಳೆಗಾರರಿಂದ ಬಂದಿರೋದು. ದಿಸ್ ಇಸ್ ದ ಟ್ರೂತ್. ಅಲ್ಲ ಸರ್, ಇಷ್ಟೊಂದು ಓಪನ್ ಆಗಿ ನಾವ್ ಹೇಳ್ತಿರ್ಬೇಕಾರೆ ಇನ್ನ ಬೋರೇಗೌಡ ಏನಕ್ಕೆ ಕಬ್ಬು ಬೆಳಿಬೇಕು ಅಂತ ಹೋಗ್ತಾನೆ? ಅದಕ್ಕೆ ಅದಕ್ಕೆ ನಾನು ಪಾಡ್ಕಾಸ್ಟ್ ಬಂದು ಮಾತಾಡೋದಲ್ಲ ಇದು. ಬೆಳಿಬೇಡ್ರಿ, ನಿಮ್ ಯಾಕೆ ರೈತ ನಿಮ್ ಮುತ್ತಾತ ಯಾವತ್ತು ರಾಜಂಗೋಸ್ಕರ ಬೆಳಿಲ್ಲ, ಅವ್ನ ಊರ್ಗೋಸ್ಕರ ಅವನ್ಗೋಸ್ಕರ ಬೆಳೆದಿದ್ದು. ನೀವ್ ಯಾಕೆ ರಯ್ಯ ಬೆಳಿತಾ ಇದೀರಾ? ನೀವ್ ಯಾಕೆ ಬೆಳೆದು ಯಾರಿಗೋ ಬೆಳಿತಾ ಇದೀರಾ? ನಿಮ್ ಮನೆಗ್ ಬೆಳ್ಕೊಳ್ಳಿ ಫಸ್ಟ್. ಬ್ರ್ಯಾಂಡ್ ಮಾಡಿ ಇಟ್ಬಿಟ್ಟಿದ್ರಲ್ಲ ಸರ್, ಇಡೀ ಊರ್ನೇ ಸಕ್ಕರೆ ನಾಡು ಅಂತ ಬ್ರ್ಯಾಂಡ್ ಮಾಡಿ ಅದಕ್ಕೆಲ್ಲ ಮಂಡ್ಯದಲ್ಲಿ ಹೈಯೆಸ್ಟ್ ಡಯಾಬಿಟಿಸ್ ಇರೋದು, ಸಕ್ಕರೆ ಕಾಯಿಲೆ. ಗೊತ್ತಾ? ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರಿಟ್ರೆ ಗೊತ್ತಾ ನಿಮ್ಗೆ? ನಮ್ ಮಂಡ್ಯನ ಸಕ್ಕರೆ ನಾಡು, ಶುಗರ್ ಸಿಟಿ ಅಂತ ಕರ್ದು ಎಷ್ಟ್ ಜನಕ್ಕೆ ಡಯಾಬಿಟಿಸ್ ಇದೆ ಗೊತ್ತಾ ಮಂಡ್ಯಲ್ಲಿ? ಆ ಬ್ಯಾಡ್ ನೇಮ್ ತೆಗಿಬೇಕು. ನಮ್ಮ ಊರಿಗೆ ಒಂದ್ ಒಳ್ಳೆ ನೇಮ್ ಕೊಡ್ಬೇಕು, ಆರ್ಗ್ಯಾನಿಕ್ ಅಂತ. ಇನ್ 10 ವರ್ಷ ಹೋದ್ಮೇಲೆ ಜನ ಈಗಾಗ್ಲೇ ಅಮೆರಿಕಲ್ಲೆಲ್ಲ ನೋ ಒನ್ ಕಾಲ್ಸ್, ನಮ್ ಮಂಡ್ಯ ಗೊತ್ತಿರೋರು ಹೇಳ್ತಾರೆ ಅಮೆರಿಕಾದಲ್ಲಿ, ನೋ ಒನ್ ಕಾಲ್ಸ್ ಇಟ್ ಅಸ್ ಮಂಡ್ಯ ಆರ್ಗ್ಯಾನಿಕ್ ಮಂಡ್ಯ ಅಂತ ಹೇಳ್ತಾರೆ. ಆ ಪಾಸಿಟಿವಿಟಿ ಬರ್ಲಿ ಅಂತ ನಮ್ ಸಂಸ್ಥೆಗೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರಿಟ್ಟಿದ್ರು. ಸೊ ಇಡೀ ಮಂಡ್ಯ ಬ್ರ್ಯಾಂಡಿಂಗ್ ಚೇಂಜ್ ಮಾಡ್ಬೇಕು ಅಂತ. ಹೌದು ಸರ್, ಇದೊಂದ್ ಕಡೆ ಆದ್ರೆ ಶುಗರ್ ಕೇನ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಎಥನಾಲ್ ಬ್ಲೆಂಡಿಂಗ್ ಮಾಡ್ತಾರೆ, E20 ಮಾಡ್ತಾ ಇದಾರೆ. ನಮ್ಗೆಲ್ಲರಿಗೂ ಗೊತ್ತಿದೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇಂಜಿನ್ಗಳು ಹೋಗ್ತಾ ಇದೆ, ಮೈಲೇಜ್ಗಳು ಡ್ರಾಪ್ ಆಗ್ತಾ ಇದೆ. ಎಲ್ಲರೂ ಓಪನ್ ಆಗಿ ಇದನ್ನ ಹೇಳ್ತಾ ಇದಾರೆ, ಮಾಡ್ಬಿಡಿ ಅಂದ್ರು ಫ್ಯಾಕ್ಟ್ರಿ ಇರೋರೇ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ ಮಾಡೋರು ದೇ ಹ್ಯಾವ್ ನಾಟ್ ಟ್ರೈ ಮಾಡಿದಿರೋ ಎಷ್ಟೋ. ಇವೆಲ್ಲ ಏನೇ ಟ್ರಯಲ್ಸ್ ಅದು ಎಷ್ಟೋ ವರ್ಷಗಳು ಬೇಕಾಗತ್ತೆ. ಕರೆಕ್ಟ್. ನಮ್ಮ ಕಾಲೇಜಲ್ಲಿ ನಾನು ಓದಿದ್ದು ಮಂಡ್ಯ ಇಂಜಿನಿಯರಿಂಗ್ ಕಾಲೇಜ್ PES ಅಲ್ಲಿ ಪ್ರಸನ್ನ ಕುಮಾರ್ ಅಂತ ಇದ್ರು. ಅವರು ನಾನು ಕಂಡಂಗೆ ಅವರು ಈಸ್ ಎ ಆಟೋಮೊಬೈಲ್, ಅವ್ರ ಕಾರ್ಗೆ, ಪೆಟ್ರೋಲ್ ಕಾರ್ಗೆ ಎಷ್ಟೋ ವರ್ಷದಿಂದ ಬರೀ ಎಥನಾಲ್ ಅಲ್ಲೇ ರನ್ ಮಾಡ್ತಾ ಇದ್ದಾರೆ, ಪೆಟ್ರೋಲ್ ಹಾಕ್ಸಿರಲಿಲ್ಲ. ಇಲ್ಲಿ ಮಂಡ್ಯದಲ್ಲಿ ಫೋರ್ಡ್ ಐಕಾನ್ ಕಾರ್ ಇತ್ತು ಅವ್ರ ಹತ್ರ, ಫೋರ್ಡ್ ಕಾರ್ ಇತ್ತು, 100% ಎಥನಾಲ್ ಓಡಿಸಿದ್ದಾರೆ. ಸೊ ನಾನು ನೋಡ್ದಂಗೆ ಅಲ್ಲೇನು ಸಮಸ್ಯೆ ನೋಡಿರ್ಲಿಲ್ಲ ನಾನು. ಯಾಕಂದ್ರೆ 1 ವರ್ಷ 2 ವರ್ಷ ಅಲ್ಲ, ಇಡೀ ಮಂಡ್ಯ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಅವ್ರಿಗೆಲ್ಲ ಗೊತ್ತು. ಯಾವ ಇಂಜಿನ್ ಸರ್ ಇದು? ಅವರೇ ಸ್ಪೆಸಿಫಿಕ್ ಆಗಿ ಮಾಡಿದ್ದ ಪೆಟ್ರೋಲ್ ಇಂಜಿನ್? ರೆಗ್ಯುಲರ್ ಇಂಜಿನ್ಗೆ ಆಗಲ್ವಲ್ಲ ಸರ್ ಅದು? 100% ಎಥನಾಲ್ ಅಲ್ಲಿ ಓಡಿಸಿದ್ದಾರೆ. ಬೇಕಾದ್ರೆ ಓಕೆ. ಮೇನ್ ಡಿಬೇಟ್ ಬಂದಿರೋದೇನಂದ್ರೆ ಇವಾಗ ನನ್ಗೆ ಆಟೋಮೊಬೈಲ್ ಬಗ್ಗೆ ಫೇರ್ ಎನಫ್ ಅಂದ್ರೆ ಎದಕ್ಕಂದ್ರೆ ಶುಗರ್ ಕೇನ್ ಇಷ್ಟು ಬೆಳೆದು ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕೊಡ್ತಾ ಇದಾರೆ, ಅದಕ್ಕೋಸ್ಕರ ಹೋಗಿ ಶುಗರ್ ಫ್ಯಾಕ್ಟರಿ ಮಾರ್ತಾರೆ. ಇದೊಂದು ಕಾರ್ಟೆಲ್ ಆಗ್ಬಿಡಿದೆ ಅಂತ ಹೇಳ್ತಾರೆ. ಹೌದು, ಇಟ್ ಹಸ್ ಬಿಕಮ್ ಎ ಕಾರ್ಟೆಲ್. ಯಾಕೆ ಗೊತ್ತಾ? ರೈತರು ಕಬ್ಬು ಬೆಳಿಲಿಲ್ಲ ಅಂದ್ರೆ 90% of the sugar factories, 95 or 96% of the sugar factories in Karnataka is owned by our politicians. ಅವ್ರಿಗೂ ತೊಂದರೆ ಆಗತ್ತೆ ಪಾಪ ಅಲ್ವಾ? ಅವ್ರಿಗೆ ತೊಂದರೆ ಆಗಲ್ವಾ? ಹೆಲಿಕಾಪ್ಟರ್ ಮೇಂಟೈನ್ ಮಾಡಕ್ಕಾಗಲ್ಲ ಅಲ್ಲ. ಧಾರವಾಡಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದ್ ಸೀನ್ ಆಯ್ತು, ಒಬ್ರು ಮಿನಿಸ್ಟರ್ ಹಿಂಗೆ ರೈತರದೋಗ್ ಮಾಡಿ ಅವರು ವಾದ ಮಾಡಿ ಬೇಡ. ಎಲ್ಲಾ ರೈತ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್ ಎಲ್ಲಾರ ಬಾಯಲ್ಲೂ ಮುತ್ತುದ್ರದಂಗ್ ಉದುರುತ್ತೆ. ಸ್ಟೇಜ್ ಮೇಲೆ ಹೋದ್ರೆ ಹಸಿರು ಟವಲ್ ಹಾಕೊಳ್ತಾರೆ. ಯಾರಿಗೂ ಒಂಚೂರು ನಿಜವಾಗ್ಲೂ ಬೈ ಆರ್ಟ್ ಅವ್ರು ಯಾರಿಗೂ ನಮ್ಮ ರೈತರ ಮೇಲೆ ಕಾಳಜಿ ಇಲ್ಲ. ನಿಜವಾಗ್ಲೂ ರೈತನ ಮೇಲೆ ಕಾಳಜಿ ಇದ್ರೆ ಫಸ್ಟ್ ಕಮರ್ಷಿಯಲ್ ಕ್ರಾಪ್ಸು, ಕ್ಯಾಶ್ ಕ್ರಾಪ್ಸ್ನ ಬೆಳಿಬೇಡ ಅಂತ ಹೇಳ್ತಾನೆ. ದಟ್ಸ್ ಎ ಗುಡ್ ಪೊಲಿಟಿಷಿಯನ್. ನಿನಗೆ ಬೆಳ್ಕೊ, ನೀನು ಊರಿಗೆ ಬೆಳ್ಕೊ, ಊರಲ್ಲಿ ದುಡ್ಡು ಮಾಡು, ಊರಲ್ಲಿ ಎಕನಾಮಿ ಕ್ರಿಯೇಟ್ ಮಾಡು, ಊರನ್ನ ಸಸ್ಟೈನಬಲ್ ಮಾಡು, ಇದು ಹೇಳ್ತಾನೆ. ಕಬ್ಬು ಬೆಳಿ ಅಂತ ಹೇಳಲ್ಲ ಯಾರು. ಸೊ ಮೇಜರ್ಲಿ ಈ ಡೆಮೋಕ್ರಸಿ ಇಸ್ ಡ್ರಿವನ್ ಬೈ ದ ಮಾಸಸ್ ಅಂತ ನನಗೆ ಹೇಳ್ತೀನಿ. ಯಾಕಂದ್ರೆ ಎಜುಕೇಟೆಡ್ ಆಗಿದ್ದವ್ರು ನಾವು ಸ್ವಲ್ಪ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿ ಆದಷ್ಟು ರೀಲ್ಸ್ನ ಹಾಕ್ತಿವಿ ಬಿಟ್ರೆ ಟಾರ್ಗೆಟ್ ಆಡಿಯನ್ಸ್ಗೆ ಈ ವಿಷಯಗಳು ರೀಚೇ ಆಗ್ತಿಲ್ಲ. ನಾವೇ ಮಾತಾಡ್ತೀವಿ, ತೇಲ್ಕೊಂಡು ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಿರೋದು. ಇಲ್ಲ, ಟೈಮ್, ಇಟ್ ಟೇಕ್ಸ್ ಟೈಮ್. ಏನೇ ಆದ್ರೂ ಇವಾಗ ನಿಮ್ ಪಾಡ್ಕಾಸ್ಟ್ ಶುರು ಮಾಡಿ ಇನ್ನೂ 1 ವರ್ಷ ಆಗಿಲ್ಲ. ನೀವು ಫಸ್ಟ್ ಪಾಡ್ಕಾಸ್ಟ್ಗೂ ಇಷ್ಟು ಪಾಡ್ಕಾಸ್ಟ್ ಎಷ್ಟು ಜನ ಸಿಗ್ತಾರೆ, ವ್ಯೂಸ್ ಇನ್ಕ್ರೀಸ್ ಆಗಿದೆಯಲ್ಲ. ಇಟ್ ಟೇಕ್ಸ್ ಟೈಮ್. ಎಲ್ಲಾನು ಇಟ್ ಟೇಕ್ಸ್ ಆಸ್ ಇಟ್ಸ್ ಓನ್ ಇದು. ನೋ ಬಟ್ ಇದು ಮಾಡ್ತಿರೋ ನಾವ್ ಒಬ್ಬರೇ ಅಂತಲ್ಲ, ತುಂಬಾ ವರ್ಷಗಳಿಂದ ಮಾತಾಡ್ಕೊಂಡೇ ಬರ್ತಾ ಇದಾರೆ. ಫ್ರಮ್ ದ ಲೈಕ್ಸ್ ಆಫ್ ಇಲ್ಲ 10 ವರ್ಷದಿಂದ ಸ್ಟಾರ್ಟ್ ಆಯ್ತು ಆರ್ಗ್ಯಾನಿಕ್ ಫಾರ್ಮಿಂಗ್, ಈ ತರ ಸಸ್ಟೈನಬಿಲಿಟಿ ಎಲ್ಲ. 1990s ಅಲ್ಲಿ, 1980s ಅಲ್ಲಿ, 70s ಎಲ್ಲ ತಗೊಂಡ್ರೆ ಆಗಿನ ಕಾಲದ ಪೊಲಿಟಿಷಿಯನ್ಸ್ ದೇ ಥಾಟ್ ಡೆವಲಪ್ಮೆಂಟ್ ಇಸ್ ದ ಬಿಗ್ ಮೇನ್ ಅಜೆಂಡಾ. ಎಷ್ಟು ಕೆರೆ ಮುಚ್ಚಾಕ್ಬಿಟ್ಟಿದ್ದಾರೆ ಗೊತ್ತಾ? ಅವತ್ತು ಆ ಥರ ಥಾಟ್ ಪ್ರೊಸೆಸ್ ಇತ್ತು. ಈಗ ಎಷ್ಟೊಂದ್ ಕೆರೆ ಮುಚ್ಚಿ ಹಾಕಿದ್ದು ತಪ್ಪಿರ್ಲಿಲ್ಲ ಆಗ ಅವೇರ್ನೆಸ್. ಈಗ ಅವೇರ್ನೆಸ್ ಬರ್ತಾ ಇದೆ.
ಸೊ ಅವೇರ್ನೆಸ್ ಜಾಸ್ತಿ ಆಗ್ತದೆ. ಇವತ್ತು ಒಂದು ಕೆರೆ ಮುಚ್ಚಕ್ಕಾಗತ್ತಾ? ಒಂದು ಮುಚ್ಚೋದಿಲ್ಲ, ಅತಿಕ್ರಮಣ ಮಾಡ್ಕೊಳಕ್ಕಾಗತ್ತಾ? ಯಾಕಂದ್ರೆ ಅವೇರ್ನೆಸ್ ಇನ್ಕ್ರೀಸ್ ಆಗಿದೆ. ಹಂಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ದು ಅಷ್ಟೇ ಒಂದು 10 ವರ್ಷದಿಂದ ಸ್ಟಾರ್ಟ್ ಆಗಿದ್ದು, ಅದು ಈಗ ಹೋಗ್ತಾ ಹೋಗ್ತಾ ಬೆಳೀತಾ ಹೋಗ್ತದೆ. ಓಕೆ ಸರ್, ಈಗ ಕಮಿಂಗ್ ಬ್ಯಾಕ್ ಟು ಆರ್ಗ್ಯಾನಿಕ್ ಫುಡ್ಸ್ ಅಂತ, ನಾನು ಒಂದು 5 ವರ್ಷದಿಂದ ಇದ್ರಲ್ಲಿ ನೋಡ್ಬೇಕಾರೆ, ಎಲ್ಲಿ ಬಿಗ್ ಬಜಾರ್ ಆಗಿರಲಿ ಅವ್ರ ಎಲ್ಲೇ ಇದು ನೋಡ್ತಿರ್ಬೇಕಾದ್ರು, ಆರ್ಗ್ಯಾನಿಕ್ ಐಟಮ್ಸ್ ತುಂಬ ಕಾಸ್ಟ್ಲಿ. ಏನಕ್ಕಪ್ಪ ಇಷ್ಟೊಂದು ಕಾಸ್ಟ್ಲಿ? ಅಲ್ಲೇ ಪಕ್ಕದಲ್ಲಿ ನಾರ್ಮಲ್ ಅಕ್ಕಿ ಇರಲಿ, ಬೇರೆ ಸಕ್ಕರೆ ಇರಲಿ, ಇದು ಕಮ್ಮಿ ಇದೆ, ಇದ್ಯಾಕೆ ಜಾಸ್ತಿ ಇದೆ ಅಂತ ಅನಿಸ್ತಿತ್ತು. ಯಾಕೆ ಪ್ರೈಸ್ ಡಿಫ್ರೆನ್ಸ್ ಆರ್ಗ್ಯಾನಿಕ್ಗೆ? ಅದು ಪ್ರೈಸ್ ಜಾಸ್ತಿ ಅಲ್ಲ, ನೀವು ಸಬ್ಸ್ಟ್ಯಾಂಡರ್ಡ್ ಇದು ತಗೊಂಡ್ರೆ ಓಕೆ, ನಿಮ್ಗೆ ಲೋಕಲ್ ಅಲ್ಲಿ ಫುಟ್ಪಾತ್ ಅಲ್ಲಿ ಶರ್ಟ್ ಸಿಗುತ್ತೆ. ಕರೆಕ್ಟ್. ಆ ಶರ್ಟ್ ಮತ್ತೆ ನೀವು ದೊಡ್ಡ ದೊಡ್ಡ ಬ್ರ್ಯಾಂಡ್ ಶರ್ಟ್ ಕಂಪೇರ್ ಮಾಡಕ್ಕಾಗತ್ತಾ? ಕ್ವಾಲಿಟಿ ಇರುತ್ತಲ್ವಾ? ಯು ಅಂಡರ್ಸ್ಟ್ಯಾಂಡ್ ರೈಟ್? ಸರ್, ಎಲ್ಲ ತ್ರಿಪುರಲ್ಲೇ ಪ್ರೊಡ್ಯೂಸ್ ಆಗೋದು ಅಂತಾನು ಹೇಳ್ತಾರೆ. ಇಟ್ಸ್ ಮೋರ್ ಆಫ್ ಕಾರ್ಪೊರೇಟ್. ಹಂಗಂದ್ರೆ ಬಾಂಗ್ಲಾದೇಶಲ್ಲೂ produce ಮಾಡ್ತಾರೆ. ಅಲ್ಲ, ಎಲ್ಲಾರಾಗ್ಲಿ, ಬಟ್ ನಾನು ಹೇಳ್ತಾರೆ ಕ್ವಾಲಿಟಿ ಆಫ್ ಮೆಟೀರಿಯಲ್ ವಿಲ್ ಡಿಫರ್ ಅಲ್ವಾ? ಡಿಫರ್ ಆಗತ್ತಾ ಇಲ್ಲ? ಫಿಟ್ಟಿಂಗ್ ವೈಸ್ ಡಿಫರ್ ಆಗ್ಬೋದು. ಫಿಟ್ಟಿಂಗ್ ಕ್ವಾಲಿಟಿನೂ ಅಷ್ಟೇ. ಈಗ ರೋಡಲ್ಲಿ ತುಂಬಾ ಕಮ್ಮಿಗೆ ಸಿಗೋಂಥದ್ದು ಪಾಲಿಸ್ಟರ್ ಮಿಕ್ಸ್ ಆಗಿರುತ್ತೆ. ಬಟ್ ನೀವು ಇಫ್ ಯು ಗೋ ಫಾರ್ ಅ ಪ್ಯೂರ್ 100% ಕಾಟನ್, ಇಟ್ ವಿಲ್ ಬಿ 100% ಕಾಟನ್. ಪಾಲಿಸ್ಟರ್ ಮಿಕ್ಸ್ ಆಗಿ ತುಂಬಾ ಚೀಪ್ ಆಗಿ ಸಿಗುತ್ತೆ. ಹಂಗೆ ಫುಡ್ ಅಲ್ಲೂ ಅಷ್ಟೇ, ಈ ರೈಸು ಸೇಮ್ ಇರಲ್ಲ. ಇಟ್ ಹಸ್ ದೇ ಆರ್ 2 ಡಿಫ್ರೆಂಟ್ ಕ್ವಾಲಿಟಿ. ದಿಸ್ ಇಸ್ ದ ರೈಟ್ ಪ್ರೈಸ್. ಇವರು ನಾನು 100 ರೂಪಾಯಿಗೆ ಮಾರ್ಬೇಕಾಗಿದ್ದ ಅಕ್ಕಿ ನಾನು 50 ರೂಪಾಯಿಗೆ ಮಾರ್ತೀನಿ ಅಂದ್ರೆ ಅವ್ರು ಏನೇನು ಮಾಡಿದ್ದಾರೆ, ಏನೇನು ಆಗಿರುತ್ತೆ ಅನ್ನೋದು ಯೋಚನೆ ಮಾಡ್ಬೇಕು ನೀವು. ಸೊ ಆರ್ಗ್ಯಾನಿಕ್ ಫಾರ್ಮಿಂಗು ಎಕ್ಸ್ಪೆನ್ಸಿವ್ ಅಲ್ಲ. ಓವರ್ ಆಲ್ ತಗೊಂಡ್ರೆ ಒಂದು ಮನೆಗೆ ಒಂದು ವ್ಯಕ್ತಿ ಪರ್ ಪರ್ಸನ್ ಓವರ್ ಆಲ್ ನಮ್ಮ ಸೌತ್ ಇಂಡಿಯಾ ಕನ್ಸಂಪ್ಷನ್ ತಗೊಂಡ್ರೆ ಒಂದು ವ್ಯಕ್ತಿಗೆ ಇನ್ಕ್ಲೂಡಿಂಗ್ ಆಯಿಲ್ ಗೀಲ್ ಎಲ್ಲ ಸೇರಿಸ್ಬಿಟ್ಟು ಒಂದು 4,000 ರೂಪಾಯಿ ಅಷ್ಟು ರೇಷನ್ ಬೇಕಾಗತ್ತೆ. ಆಯಿಲು ಇದು. ಇಫ್ ಯು ಸ್ವಿಚ್ ಟು ಆರ್ಗ್ಯಾನಿಕ್ 1,500 ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ತಿಂಗಳಿಗೆ ಒಬ್ಬ ಪರ್ಸನ್ಗೆ. 6,000 ಜಾಸ್ತಿ ಆಗುತ್ತೆ ಫಾರ್ ಫ್ಯಾಮಿಲಿ ಆಫ್ 4. ಫ್ಯಾಮಿಲಿ ಆಫ್ 4 6,000 ಜಾಸ್ತಿ ಆಗುತ್ತೆ. ಜಾಸ್ತಿನ 6,000. ಆದರೆ ಈ ರೆಗ್ಯುಲರ್ ಮನೆಯಲ್ಲಿ ದೇರ್ ಇಸ್ ಎ ಕಾನ್ಸ್ಟೆಂಟ್ ತಿಂಗಳ ಅಥವಾ 2 ತಿಂಗಳಿಗೆ ಕೆಮ್ಮು ಬರುತ್ತೆ, ನೆಗಡಿ ಆಗುತ್ತೆ, ಜ್ವರ ತಪ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಲ್ಯಾಬ್ ಟೆಸ್ಟ್ ಮಾಡಿಸ್ತಾರೆ. ಇಟ್ಸ್ ಅ ಸೈಕಲ್ ರೈಟ್? ಮಗುಗಾಗತ್ತೆ, ನೆಕ್ಸ್ಟ್ ಇನ್ನೊಂದು ಮಗುಗಾಗತ್ತೆ, ಇಲ್ಲ ಅಪ್ಪಂಗಾಗತ್ತೆ, ಅಮ್ಮಂಗಾಗತ್ತೆ, ಮತ್ತೆ ರೊಟೇಷನ್. ಇದು ಎಲ್ಲರ ಮನೆ ಕಾಮನ್ ತಾನೆ. ಅದಕ್ಕೆ ದುಡ್ಡು ಖರ್ಚು ಮಾಡೋದಿರಲ್ಲ. ಅಲ್ಲಿ ಡಾಕ್ಟರ್ ಫೀಸು, ಲ್ಯಾಬ್, ಒಂದ್ಸತಿ ಅಡ್ಮಿಟ್ ಆಗ್ತೀರಾ, ಅದೆಲ್ಲ ಇರಲ್ವಲ್ಲ ಈ ಕೇಸಲ್ಲಿ, ಗುಡ್ ಫುಡ್ ಕೇಸಲ್ಲಿ. ಬಟ್ ಅಂದ್ರೆ ಒಂದು ಕ್ವಶನ್ ಬರುತ್ತೆ, ಏನಂದ್ರೆ ಹಂಗಾರೆ ಈಗ ನಾನು ಆರ್ಗ್ಯಾನಿಕ್ ಫುಡ್ ತಿಂದ್ರೆ ನಂಗೆ ಜ್ವರನೇ ಬರಲ್ವಾ, ನೆಗಡಿನೇ ಬರಲ್ವಾ ಅಂತಾನು ಕೇಳ್ತಾರೆ ಜನ. ನಮಗ್ ಬಂದಿಲ್ಲ, ನಾವ್ ತಿಂತೀವಿ, ನಮಗ್ ಬಂದಿಲ್ಲ, ನಮ್ಮಲ್ಲಿ ಯಾರಿಗೂ ಬಂದಿಲ್ಲ, ಆಯ್ತಾ? ಸೊ ಆತರ ನಮ್ಗೆ ನಿಮ್ಗೆ ನೀವು ಡಿಯೋಡ್ರೆಂಟ್ ಹಾಕ್ತೀರಾ? ಯಾಕೆ ಹಾಕ್ತೀರಾ? ಸ್ಮೆಲ್ ಗುಡ್ ಅಂದ್ರೆ ನಿಮ್ ಬೆವರು ವಾಸನೆ ಬರ್ತಾ ಇರುತ್ತೆ ಅಲ್ವಾ? ನಮ್ ಬೆವರು ನಾವು ಬೆವರ್ತೀವಿ, ನಮ್ಗೆ ವಾಸನೆ ಬರಲ್ಲ ಬೆವರು. ನಿಮ್ ವಾಸನೆ ಹೆಂಗ್ಲಿಂದ ಬಂತು? ಕೆಮಿಕಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ. ನೀವು ಒಳಗಡೆ ಏನು ತಿಂದಿದ್ದೀರಾ ಊಟದಲ್ಲೆಲ್ಲ, ಅದು ಬಾಡಿ ಟ್ರೈಂಗ್ ಟು ಎಕ್ಸ್ಕ್ರೀಟ್ ಇಟ್, ಹೊರಗಡೆ ತೊಳ್ತಾ ಇದೆ, ಅದೇ ವಾಸನೆ. ನಮ್ಗೆ ಬರಲ್ಲ. ಸೊ ನೀವು 500 ರೂಪಾಯಿ ಡಿಯೋಡ್ರೆಂಟ್ ಸ್ಪೆಂಡ್ ಮಾಡ್ತೀರಾ, ನಾವು ಏನು ಮಾಡಲ್ಲ. ಇದು ಹಿಂಗೆಲ್ಲ ಲೆಕ್ಕ ಹಾಕೊಂಡೋದ್ರೆ ಆರ್ಗ್ಯಾನಿಕ್ ಫುಡ್ ಇಸ್ ಚೀಪೆಸ್ಟ್. ಡಾಕ್ಟ್ರು ಇದು ಎಲ್ಲ ಲೆಕ್ಕ ಹಾಕೊಳ್ಳಿ, ಚೀಪೆಸ್ಟ್. ಸರ್, ಪ್ರೈಸ್ ಅಸೈಡ್, ಫಾರ್ ಎಕ್ಸಾಂಪಲ್ ನಾನೇ 2,000 ಸ್ಪೆಂಡ್ ಮಾಡ್ತೀನಪ್ಪ ಎಕ್ಸ್ಟ್ರಾ. ಮಾರ್ಕೆಟ್ ಅಲ್ಲಿ ವಿಷಯ ಇರೋದು ಗುರು, ಆರ್ಗ್ಯಾನಿಕ್ ಅಂತ ಹೇಳಿದ್ರು ಕೆಲವೊಂದ್ಸಲ ನಮ್ಗೆ ಗೊತ್ತಾಗಲ್ಲ ಆರ್ಗ್ಯಾನಿಕ್ ಅಂತ. ಇಂಡಿಯಾದಲ್ಲಿ ಇರೋ ಪ್ರಾಬ್ಲಮ್. ಹೌದು, ಸಖತ್ ಮೋಸ ಇದೆ. ಅದೇಂಗ್ ಗೊತ್ತಾಗುತ್ತೆ? ಮೋಸ. ನಾನು ಎಲ್ಲಾ ಕಡೆ ಹೇಳೋದಿಷ್ಟೇ, ಯಾವ ಬ್ರ್ಯಾಂಡ್ ತಗೊಳ್ತೀರಾ ಅವರು ಯು ಹ್ಯಾವ್ ಟು ಆಲ್ವೇಸ್ ಸಿ ದ ಫೌಂಡರ್ಸ್. ನಿಮ್ಗೊಬ್ಬ ಮನುಷ್ಯ ಒಳ್ಳೆಯವನ ಕೆಟ್ಟವನ ಅನ್ನೋದು ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದಾಗ 2 ಮಿನಿಟ್ಸ್ 5 ಮಿನಿಟ್ಸ್ ಎಲ್ಲ ಒಂದು 6 ಸೆನ್ಸ್ ಹೇಳ್ಬಿಡುತ್ತೆ. ಯು ಹ್ಯಾವ್ ಟು ಸಿ ವೆದರ್ ದ ಪರ್ಸನ್ ಇಸ್ ಅಥೆಂಟಿಕ್, ದ ಫೌಂಡರ್, ಟೀಮು ಅವ್ರ ಕಂಪ್ನಿ ಅದೆಲ್ಲ ಅಥೆಂಟಿಕ್ ಇದೆಯಾ, ಏನೋ ವಾಚ್ ಪಾಚ್ ಇದೆಯಾ ನೋಡ್ಕೊಂಡು ಡಿಸೈಡ್ ಮಾಡಿ. ವೆನ್ ದೇರ್ ಇಸ್ ಅಥೆಂಟಿಸಿಟಿ ಅಟ್ ದ ಫೌಂಡರ್ ಲೆವೆಲ್, 99% ಇಟ್ ವಿಲ್ ಬಿ ಟ್ರೂ. ಅಂದ್ರೆ ನೀವು ಯಾಕಂದ್ರೆ ಸರ್ಟಿಫಿಕೇಟ್ ಎಲ್ಲ ಯಾರು ಬೇಕಾದ್ರು ಮಾಡ್ಕೋಬಹುದು, ಅಲ್ಲಿ ಟೆಲಿದರ್ ಇದು ಅದಕ್ಕೆ ಎಷ್ಟೊಂದು ದಾರಿಗಳಿದೆ. ಬಟ್ ಯು ಹ್ಯಾವ್ ಟು ಸಿ ದ ಅಥೆಂಟಿಸಿಟಿ ಆಫ್ ದ ಫೌಂಡರ್ಸ್. ಅಂದ್ರೆ ಸರ್, ಇದು ಕೇಳಿದ್ದು ಯಾಕೆ ಅಂದ್ರೆ
ಕಂಪ್ಲೀಟ್ಲಿ ನಿಮ್ಮ ಪ್ರೊಡ್ಯೂಸ್ ನೀವು ಬೆಳೆಯಲ್ಲ, ನೀವು ರೈತರಿಂದನೇ ಸೋರ್ಸ್ ಮಾಡ್ತೀರಾ. ನಾಳೆ ನಾನೇ ಒಂದು ಆರ್ಗ್ಯಾನಿಕ್ ತುಮಕೂರು, ಆರ್ಗ್ಯಾನಿಕ್ ದಾವಣಗೆರೆ, ಆರ್ಗ್ಯಾನಿಕ್ ಗದಗ ಅಂತ ಸ್ಟಾರ್ಟ್ ಮಾಡಿದ್ರೆ ನಾನು ರೈತರಿಂದನೇ ಸೋರ್ಸ್ ಮಾಡ್ತೀನಿ. ನಾನು ಹೆಂಗೆ ಕ್ವಾಲಿಟಿ ಅಶ್ಯೂರ್ ಮಾಡಲಿ? ನಮ್ದು ಟೀಮ್ ಇದೆ, Okay. ಫಾರ್ಮರ್ ಎಂಗೇಜ್ಮೆಂಟ್ ಟೀಮ್ ಅಂತಾನೆ ಇದೆ, ಹ್ಮ್. ಲ್ಯಾಬ್ ಇದೆ, ಥರ್ಡ್ ಪಾರ್ಟಿ ಟೆಸ್ಟಿಂಗ್ ಇರುತ್ತೆ, Correct. ಆಮೇಲೆ ನಮ್ಮ ಸೂಪರ್ವಿಷನಲ್ ರೈತರು ಬೆಳೀತಾರೆ. ಹ್ಮ್. ಸೊ ತುಂಬಾ ಟೈಟ್ ಆಗಿದೆ. ಹ್ಮ್. ಅಷ್ಟು ಈಸಿ ಚಾನ್ಸೇ ಇಲ್ಲ, ಮಾಡೋಕ್ಕೆ ಆಗಲ್ಲ. ಆಮೇಲೆ ಯಾವತ್ತು ಸಾವಯವ ಕೃಷಿ ಅಂತ ರೈತ ಒಂದು ಜೀವ ಕಣ್ರಿ. ಅಕ್ಷಯ್ ಹೇಳ್ಬೇಕು ಅಂದ್ರೆ ಹ್ಮ್. ರೈತ ತುಂಬಾ ಇನ್ನೋಸೆಂಟ್. ಏನಾರ ಹೇಳ್ದೆ ಅದ್ ಮಾಡ್ತಾನೆ, ಉಲ್ಟಾ ಮಾಡೋದು ಇದು ಮಾಡೋದು ಹೇಳಲ್ಲ, ಸುಳ್ಳು ಗಿಳ್ಳು ಇದು ಮಾಡಲ್ಲ. ಅದು ಆ ಥರ ಜಾತಿ ಅದು ಆಯ್ತಾ. ಸೊ ತುಂಬ ಪ್ರಾಮಾಣಿಕರವರು. ಆಮೇಲೆ ಯಾರು ಸಾವಯವ ಕೃಷಿ ಮಾಡೋದು ಅವ್ರು ಸಾವಯವ ಕೃಷಿ ಮಾಡ್ತಾರೆ ಪ್ರಾಮಾಣಿಕವಾಗಿ. ಹಂಗನ್ಬಿಟ್ಟು ನಾವು ಇದೆಲ್ಲ ಸೆಂಟಿಮೆಂಟ್ ಆ ಸೈಡ್ ತುಂಬ ರಿಗರಸ್ ಟೆಸ್ಟಿಂಗ್ ಇರುತ್ತೆ, ಲ್ಯಾಬ್ ಟೆಸ್ಟ್ ಇರುತ್ತೆ. ಪ್ರತಿ ಬ್ಯಾಚ್ ಇನ್ವಾಲ್ವ್ ಮಾಡೋಕ್ಕೂ ಮುಂಚೆನೂ ಟೆಸ್ಟ್ ಮಾಡ್ತೀವಿ, ರ್ಯಾಂಡಮ್ ಆಗಿದೆ, ಸರ್ಟಿಫಿಕೇಶನ್ ಬಾಡೀಸ್ ಇರುತ್ತೆ. ಸೊ ಇಟ್ಸ್ ನಾಟ್ ಪಾಸಿಬಲ್. ಸರ್ ಬಟ್ ಈಗ ಇನ್ನ ಒಂದು ನಾನೇನು ಕೇಳಿದಂದ್ರೆ ಮೇ ಬಿ ಮಿತ್, ನನಗೂ ಗೊತ್ತಿಲ್ಲ. ಈಗ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದ್ದೀನಿ ನನ್ನ ಒಂದು ಫಾರ್ಮಲ್ಲಿ, ಅಕ್ಕಪಕ್ಕ ಹೊಲದವರು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಿದ್ದಾರೆ, ನನ್ಗೆ ಅಫೆಕ್ಟ್ ಆಗುತ್ತೆ, ಅದು ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನೋ ಥರನೂ ಹಾಗೆ ಇದೆ. ಆಗುತ್ತೆ. ಸಿ ಇಟ್ಸ್ ವೆರಿ ವೆರಿ ನೆಗ್ಲಿಜಿಬಲ್ ಹ್ಮ್ ಆಯ್ತಾ. ತುಂಬ ಆ್ಯಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸಸಲ್ಲಿ USDA ಇದರಲ್ಲಿ ಅದಕ್ಕೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಓಕೆ. ಆಯ್ತಾ. ಬಟ್ ನಮ್ಮ ಸೌತ್ ಕರ್ನಾಟಕ ಇದರಲ್ಲಿ ಇಟ್ ಇಸ್ ನಾಟ್ ಇದಿಲ್ಲ. ಈಗ ಪಕ್ಕದಲ್ಲಿ ದಮ್ ಹೊಡಿತಾ ಇರ್ತಾನೆ, ದಟ್ ಡಸಂಟ್ ಮೀನ್ ದಟ್ ಯು ಆರ್ ಅ ಸ್ಮೋಕರ್. ಎಲ್ಲೋ ಟ್ರೇಸಸ್ ಸ್ಲೈಟ್ ಆಗಿ ಎಫೆಕ್ಟ್ ಆಗ್ಬೋದು. ಬಟ್ ಅವ್ರಿಗೆ ಜಾಸ್ತಿ ಆಗುತ್ತೆ ಅಂತ ಸ್ಮೋಕಿಂಗ್ ಅವನು ಬಾಯಿ ಕೊಟ್ರೆ ಎಫೆಕ್ಟ್ ಆಗುತ್ತೆ. ಒಳ್ಳೆ ಲಾಜಿಕ್ ಮಾತಾಡ್ರಿ. ಅವನು ಅಲ್ಲಿ ಕೂತ್ಕೊಳ್ಳೋದು ಹೊಗೆ ಎಲ್ಲ ಹೋಗುತ್ತೆ, ಹೆಂಗೆ ಏನೋ ಸ್ಮೋಕರ್ ಜಾಸ್ತಿ ಎಫೆಕ್ಟ್ ಅಂತ ಏನ್ ಗೊತ್ತಾ, ಈ ಓದಿರೋರು ಇದಾರಲ್ಲ, ಈ ಮುಟ್ಟಾಳ್ರೆ ನಮ್ದು ದೇಶ ನಾಳು ಮಾಡಿರೋದು. ರೈತ ಓದಿರಲಿಲ್ಲ, ಆಗ ಚೆನ್ನಾಗಿದ್ದ, ಇಂತಿ ಕಾಸಿನ ಸಲ ಡಾಬ್ ಎಲ್ಲ ತಗೊಡ್ತಿದ್ದ. ಅವ್ರ ಮಕ್ಳಿಗೆ ಓದಕ್ ಕಳಿಸ್ಬಿಟ್ಟು ಅವನು ಮುಟ್ಟಾಳದ, ಬಂದ್ಬಿಟ್ಟು ಅಪ್ಪನ್ನು ಮುಟ್ಟಾಳ ಮಾಡ್ಬಿಟ್ಟ. ರೀಸನಿಂಗೇ ತೆಗೆದ್ಬಿಡ್ತು. ಎಜುಕೇಶನ್ ಇದೆಯಲ್ಲ, ಟುಕ್ ಔಟ್ ದ ರೀಸನಿಂಗ್, ಥಿಂಕ್ ಮಾಡೋ ಇದೆ ಹೊಟ್ಟೋಗ್ಬಿಡ್ತು. ನಮ್ಮ ಹಿಂದಿನ ಕಾಲದ ರೈತರು ಇದ್ರಲ್ಲ, ಈ ವಾಸ್ ಎ ಇಂಜಿನಿಯರ್, ಈ ವಾಸ್ ಎ ಸೈಂಟಿಸ್ಟ್, ಈ ವಾಸ್ ಎವ್ರಿಥಿಂಗ್. ಇವತ್ತಿನ ರೈತರು ಯು ಹ್ಯಾವ್ ಟೇಕನ್ ದಟ್ ಬ್ರೈನ್ ಔಟ್. ಸರ್ US ಗೆ ಹೋಗಿ ಬಂದ್ರಿ ಆ್ಯಂಡ್ ನಿಮ್ಮ ರೀಲ್ಸ್ ಕೂಡ ನೋಡ್ತೇವೆ ಸಿಕ್ಕಾಪಟ್ಟೆ. ನನಗೆ ಗೊತ್ತಾಗಿರೋದು US ಅಲ್ಲಿ ಮೆಗಾ ಲ್ಯಾಂಡ್ ಓನರ್ಸ್, ನಮ್ಮ ಥರ 1-2 ಎಕರೆ ಮಾರ್ಜಿನಲ್ ಫಾರ್ಮರ್ಸ್ ಇಲ್ಲ. ಲೈಕ್ ಯು ಟೋಲ್ಡ್ 500 ಎಕರೆ, 100 ಎಕರೆ, 200 ಎಕರೆ. ಏನು ಡಿಫ್ರೆನ್ಸಸ್ ಮೇಜರ್ಲಿ ಆಗುತ್ತೆ ಅಲ್ಲಿ US ಅಲ್ಲಿ ಸಣ್ಣ ಪಾರ್ಸಲ್ ಲ್ಯಾಂಡ್ಸ್ ಸಿಗಲ್ಲ. ಅಲ್ಲಿ ನೀವು ಟೆಕ್ಸಾಸ್ ಕಡೆ ಎಲ್ಲ ಹೋದ್ರೆ ಯು ವಿಲ್ ಗೆಟ್ ಇಂಟೀರಿಯರ್ಗೆಲ್ಲ ಹೋಗ್ಬಿಟ್ರೆ 4 ಲಕ್ಷಕ್ಕೆ 1 ಎಕರೆ ಸಿಕ್ಬಿಡುತ್ತೆ. 4 ಲಕ್ಷಕ್ಕೆ ಅಂದ್ರೆ 4-10 ಲಕ್ಷಕ್ಕೂ ಸಿಗುತ್ತೆ. 8 ಲಕ್ಷ 10 ಲಕ್ಷ 1 ಎಕರೆ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ತಾ ಇರೋದಲ್ಲ. ಅದು ಏನೇನು ಅಲ್ಲ ಅವ್ರಿಗೆ, ನೆಗ್ಲಿಜಿಬಲ್. ಸೊ ನಿಮ್ಗೆ 500 ಎಕರೆ 1000 ಎಕರೆ ಎಲ್ಲ ತುಂಬಾ ಈಸಿಯಾಗಿ ಸಿಗುತ್ತೆ. ಅಲ್ಲೇ ತುಂಬಾ ಅಲ್ಲಿ ಸಿಸ್ಟಮೇ ಬೇರೆ, ಬಟ್ ಅಲ್ಲಿ ಹಂಗ ಅನ್ಕೊಂಡು ಅಲ್ಲಿ ರೈತರೇನು ಅಲ್ಲಿನೂ ಹಿಂಗೆ ರಾಂಗ್ ಫೀಡ್ ಮಾಡ್ಬಿಟ್ಟು ಪಾಪ ಅಲ್ಲಿ ರೈತರು ಏನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿಲ್ಲ. ಏನ್ ಡಿಫ್ರೆನ್ಸ್ ನಮ್ಮ ಇಂಡಿಯನ್ ಫಾರ್ಮರ್ಗೂ ಅವ್ರಿಗೂ ಅಂದ್ರೆ, ಅವ್ರದ್ದು 500 ಎಕರೆ ಬೆಳಿತಾನೆ, ಇನ್ನು ಎಕರೆಗೆ ನಮ್ಮ ರೈತ ಎಕರೆಗೆ 40,000 ರೂಪಾಯಿ ಮಾಡಿದ್ರೆ ಅವ್ನು 500 ಎಕರೆಗೆ 40,000 ಮಾಡ್ತಾನೆ ಅಷ್ಟೇ. ಅವನೇನ್ ಅಲ್ಲಿನೂ ರೈತರೇನು ಅಲ್ಲಿನೂ ಸೇಮ್ ಸಿಸ್ಟಮ್ ಹಾಳು ಮಾಡ್ಬಿಟ್ಟಿದ್ದಾರೆ ಅವ್ರನ್ನು. ಸೊ ಅಲ್ಲಿ US ಪಾಪ್ಯುಲೇಷನ್ ನೋಡ್ತಾ ಇದೆ 34 crores ಜನ ಇದೆ. ನಮ್ದು UP BR ಸೇರಿಸ್ಬಿಟ್ರೆ ಎಷ್ಟು ಆಗ್ಬಿಡುತ್ತೆ ಪಾಪ್ಯುಲೇಷನ್? US ಇಸ್ ಆಲ್ಮೋಸ್ಟ್ ಈ ಭಾರತದ 25% ಪಾಪ್ಯುಲೇಷನ್ ಇದೆ, 25% ಪಾಪ್ಯುಲೇಷನ್ ಇದೆ. ಬಟ್ ಭಾರತಕ್ಕಿಂತ 5 ಪಟ್ಟು ದೊಡ್ಡ ಕಂಟ್ರಿ, ಸಿಕ್ಕಾಪಟ್ಟೆ. ಥರ್ಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಬಟ್ ಎಲ್ಲಾನು ಕಲ್ಟಿವೇಟಬಲ್ ಇಲ್ಲ ಅಲ್ಲಿ. ತುಂಬಾ ಮೇಲೆಲ್ಲ ಹೋದ್ರೆ ತುಂಬಾ ಸೀಸನ್ ಸಿಗಲ್ಲ. ನಿಮ್ ಫ್ಲೋರಿಡಾ ಕೆಳಗಡೆ ಇದೆಲ್ಲ ಸ್ವಲ್ಪ ಸಿಗುತ್ತೆ ಫರ್ಟೈಲ್ ಲ್ಯಾಂಡ್ಸ್. ಬಟ್ ಅಲ್ಲಿ ಬೆಳೆಗಳು ಎಲ್ಲ ಮಾಡ್ಕೋಬಹುದು. ಅಲ್ಲೂ ಮೊನೋಕ್ರಾಪಿಂಗ್ ಮಾಡ್ಬಿಟ್ಟಿದ್ದಾರೆ. ಕಾರ್ನೇ ಜಾಸ್ತಿ ಅಲ್ಲ ಸರ್ US ಅಲ್ಲಿ? ಕಾರ್ನ್, ವೀಟ್ ಇವೇ ಜಾಸ್ತಿ. ಅದೇ ಸೇಮ್ ಇಂಡಿಯಾದಲ್ಲಿ ಹೆಂಗ್ ಕಬ್ಬು ಇದೆಲ್ಲ ಕೊಡಿದ್ರೆ ಅವ್ರಿಗೆ ಹಂಗೆ ಜೋಳ, ಬಾರ್ಲಿ, ವೀಟ್, ಗೋಧಿ ಇದನ್ನ ಪಾಠ ಮಾಡ್ಬಿಟ್ಟಿದ್ದಾರೆ. ಸರಿ, ಕಮಿಂಗ್ ಬ್ಯಾಕ್ ಟು ಗವರ್ಮೆಂಟ್ ವಿಷಯಕ್ಕೆ ಬಂದ ಅಂದ್ರೆ ನಿಮ್ಮ ಪ್ರಕಾರ ಏನೇನ್ ಚೇಂಜಸ್ ತರಬೇಕು ಗವರ್ಮೆಂಟ್? ಅದೇ ಬರೀ ಇದಂದ್ರೆ ಏನು ಕ್ಯಾಶ್ ಕ್ರಾಪ್ಸ್ ಬಿಟ್ಟು
ಬೇರೆ ಬೆಳಿಬೇಕು ಅಂತ ಹೇಳಿದ್ರೆ. ಅದು ಬಿಟ್ಟು ಯಾಕೆ ನಮ್ಮವರು ಫಾರ್ಮರ್ಸ್ ತುಂಬಾ ಇಂಪ್ರೂವ್ ಆಗ್ತಾ ಇಲ್ಲ? ಸಿ ಫಿಲ್ಮ್ಸ್ ಅಲ್ಲಿ ಹಂಗೆ ತೋರಿಸ್ಬಿಟ್ಟಿದ್ದಾರೆ. ನಮ್ಮ ಫಿಲ್ಮ್ಸ್ ಅಲ್ಲಿ ನೀವು ಬೆಳೆಯಕ್ಕಾಗಲ್ಲ ಅನ್ನೋ ತರನೇ ತೋರಿಸ್ಬಿಟ್ಟಿದ್ದಾರೆ. ನೀವ್ ಹೇಳ್ದಂಗೆ ಮೇಲೆ ಸೂರ್ಯ ಎಲ್ಲಿಗಿರ್ತಾನೆ ನೋಡ್ತಾ ಇರ್ತಾನೆ ಮೇಲೆ. ಗೌರ್ಮೆಂಟ್ ರಿಫಾರ್ಮ್ಸ್ ಪಾಲಿಸೀಸ್ ತುಂಬಾ ಆಗ್ಬೇಕು. ಆ ರಿಫಾರ್ಮ್ಸ್ ಪಾಲಿಸೀಸ್ ತುಂಬಾ ಆದ್ರೆ ತುಂಬಾ ಗೌರ್ಮೆಂಟ್ಗೆ ಏನಂತಾರೆ ಇನ್ಕಮ್ ಕಮ್ಮಿ ಆಗತ್ತೆ. ಬಟ್ ಯು ಡೋಂಟ್ ಹ್ಯಾವ್ ಟು ಗಿವ್ ಎನಿಥಿಂಗ್ ಟು ಫಾರ್ಮರ್ಸ್. ಅವ್ನು ಸಸ್ಟೈನಬಲ್ ಮಾಡಿದ್ರೆ, ನಾನು ಹೇಳದ್ನಲ್ಲ ಇದು, ನೀ ಹೆಂಗ್ ಇನ್ಕಮ್ ಟ್ಯಾಕ್ಸ್ ಹಾಕ್ತೀಯಪ್ಪ ಬೇರೆಯವ್ರಿಗೆ, ನಮ್ ರೈತಂಗೂ ಅದೇ ಹಾಕೋ. ವಿ ಆರ್ ಹ್ಯಾಪಿ ಟು ಪೇ, ಯಾಕಂದ್ರೆ ಮೇಕಿಂಗ್ ದ ಇನ್ಕಮ್. ನೀನ್ ನಮ್ಮ ಹತ್ರ ಕಿತ್ಬಿಟ್ಟು ನೀನು ವಾಪಸ್ ಕೊಡ್ಬೇಡ ನಮ್ಗೆ. ನಮ್ಗೆ ಯಾವ ಅನ್ನ ಭಾಗ್ಯನೂ ಬೇಡ, ಯಾವ ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಬಸ್ ರೈಡು, ಫ್ರೀ ಇದು ಬೇಡ. ಟೀಚ್ ಮೀ ಅವರ್ ಓಲ್ಡ್ ಆನ್ಸೆಸ್ಟ್ರಲ್ ಫಾರ್ಮಿಂಗ್. ನಮ್ಮ ತಾತಾಜಿಯಂದಿರು ಹೆಂಗ್ ಮಾಡ್ತಿದ್ರು ಅದನ್ನ ನಮ್ಗೆ ಮತ್ತೆ ವಾಪಸ್ ತಗೊಂಬನ್ನಿ. ನಮ್ಮ ಊರ್ಗ್ ನಾವು ಬೆಳ್ಕೊಳ್ತೀವಿ, ನಮ್ಮ ಊರಲ್ಲಿ ನಾವು ಮಾರ್ಕೆಟ್ ಮಾಡ್ಕೊಳ್ತೀವಿ. ನೀವೇನು ಕೊಡ್ಬಿಡಿ, ನಾವೇ ನಿಮ್ಗೆ ಕೊಡ್ತೀವಿ. ಇಲ್ಲ ಆಗ್ತಾ ಇರೋದು ಏನ್ ಸಿಸ್ಟಮ್ ಹೆಂಗಾಗ್ತದೆ ಅಂದ್ರೆ, ಊರಿಂದ ತಗೊಂಡ್ಬಿಟ್ಬಿಟ್ಟು ವಾಪಸ್ಸು ಟ್ರಿಕಲ್ ಆಗ್ತಾ ಇದೆ. ₹100 ಹೊಟ್ಟೋಗುತ್ತೆ ಊರಿಂದ. ಈ ಕಬ್ಬು ಅಂದೆ, ಒಂದ್ ಊರಲ್ಲಿ ನನ್ನ 400 ಎಕರೆ ಇದೆ ಅಲ್ವಾ, 300 ಎಕರೆ ಕ್ಲಬ್ಬು 40 ಲಕ್ಷ ಅಂದ್ರೆ ಎಷ್ಟು ಇನ್ಕಮ್ ಮಾಡೋದು ಗೌರ್ಮೆಂಟ್? ಎಷ್ಟಾಯ್ತು? 300 ಎಕರೆ 40 ಲಕ್ಷ ಇನ್ಕಮ್ ಆಯ್ತಾ? ಎಷ್ಟಾಯ್ತು? 120 ಕೋಟಿನಾ? 120 ಕೋಟಿನಾ? ಕ್ಯಾಲ್ಕುಲೇಷನ್ ವೀಕ್ ಸರ್, ಒಪ್ಕೊಂಡ್ಬಿಡ್ತೀನಿ. 40 ಲಕ್ಷ ಅಂದ್ರೆ 40 120 ಕೋಟಿ ಅಲ್ಲ, 1200 ಕೋಟಿ ಇರ್ಬೇಕು ನೋಡಿ. ಎಷ್ಟ ಅಷ್ಟು ಕಲೆಕ್ಟ್ ಮಾಡಿ ಎಷ್ಟು ಕೊಡ್ತಾ ಇದಾರೆ ಊರ್ಗೆ? ಚಿಲ್ಲರೆ ಎಸ್ತಂಗೆ ಎಸಿತಾ ಇದಾರೆ. 5 kg ಅಕ್ಕಿ ಎಷ್ಟು ರೇಟ್? 5 kg ಅಕ್ಕಿ ಕೆಜಿ ₹45 ಅನ್ಕೊಂಡು ಕರೆಕ್ಟ್ ಆಗಿ ಲೆಕ್ಕ ಹಾಕ್ಬಿಡೋಣ ಇವಾಗ. 400 ಎಕರೆ ಕಬ್ಬು, 40 ಲಕ್ಷ. 400 ಇಂಟು 40 160 ಎಷ್ಟು? 1000 ಎಷ್ಟು ಅಲ್ಲ, 160 crores. 160 ಕೋಟಿ ಆಯ್ತಾ? ಈಗ 1000 ನಾನು ಎಷ್ಟು ಹೇಳ್ದೆ ಅದೇ ಹಳ್ಳಿಗೆ ವಾಪಸ್ ಬರೋಣ. 160 crores ಹಳ್ಳಿಯಿಂದ ಬಂತು ಇನ್ಕಮ್. ಇದಕ್ ಬರೋಣ, ಅವ್ರವ್ರಿಗೆ ಎಷ್ಟು ಕೊಡ್ತಾರೆ ಹೇಳೋಣ. 75 ಮನೆಗೆ, ಸಾರಿ 250 ಮನೆ, 250 ಮನೆಗೆ ₹2,000 ಕೊಡ್ತಾರೆ. 2,000 ಕೊಡ್ತಾರೆ. ಎಲೆಕ್ಟ್ರಿಸಿಟಿ ಒಂದ್ ₹500 ಫ್ರೀ ಕೊಡ್ತಾರೆ, ₹2,500 ಆಯ್ತು. ಬಸ್ ಚಾರ್ಜ್ ಒಂದ್ ₹500 ಫ್ರೀ ಕೊಡ್ತಾರೆ, ₹3,000 ಆಯ್ತು. ಇನ್ನೇನ್ ಫ್ರೀ ಕೊಡ್ತಾರೆ? ವರ್ಷಕ್ಕೆ ಎಷ್ಟೋ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಏನೋ ಕೊಡುತ್ತೆ, 6,000 ಏನೋ ಕೊಡುತ್ತೆ ರೈತನಿಗೆ. ಅಂದ್ರೆ ಎಷ್ಟಾಯ್ತು? 10,000 ಇಟ್ಕೊಳ್ಳಿ ಆಯ್ತಾ? ₹10,000 ಇಂಟು 250 ಎಷ್ಟು? 25 ಲಕ್ಷ. 160 ಕೋಟಿ ಎತ್ಬಿಟ್ಟು 25 ಲಕ್ಷ ವಾಪಸ್ ಭಿಕ್ಷೆ. 25 ಲಕ್ಷ ಅಲ್ಲ, 160 ಕೋಟಿ ಇಲ್ಲಿಂದ ದೋಚ್ಬಿಟ್ಟು 25 ಲಕ್ಷ ಕೊಡ್ತಾರೆ. ದೊಡ್ಡ ಫೋಸ್. ಕರೆಕ್ಟಾ? ನೀನ್ ಯಾವ ನನಗೆ ಯು ಹ್ಯಾವ್ ಟು ಚೇಂಜ್ ಹೇಳ್ಬೇಕಲ್ಲ. ನೀನ್ ನಿಜವಾಗ್ಲೂ ಹಿಂದಿನ ಕಾಲದ ಹತ್ರ ನಮ್ಮ ಪಾಲಿಟಿಷಿಯನ್ಸ್ ಇದ್ದಿದ್ರೆ ದೇ ವುಡ್ ಹ್ಯಾವ್ ಟೋಲ್ಡ್ ಗ್ರೋ ಫಾರ್ ದಿಸ್. ಗಾಂಧೀಜಿ ಹೇಳಿದ್ರಲ್ಲ, ಗಾಂಧೀಜಿ ಸ್ವರಾಜ್ಯ ಏನು ಸೇಮ್. ಗಾಂಧೀಜಿ ಹ್ಯಾಡ್ ಅಂಡರ್ಸ್ಟುಡ್ ದಿಸ್ ಮಾಡೆಲ್. ಗಾಂಧೀಜಿ ಮಾಡಿದ್ದು ಇದನ್ನ ಮಾಡ್ಲೇ ಇಲ್ಲ. ಯು ಟೆಲ್ ಮಿ, ಊರವರು ಅವ್ರಿಗೋಸ್ಕರ ಅವ್ರು ಬೆಳ್ಕೊಂಡ್ರೆ ಏನ್ ಫ್ಲಾ ಇದೆ ಇದ್ರಲ್ಲಿ ಹೇಳಿ? ಏನ್ ಫ್ಲಾ ಇದೆ ಮಾಡಲ್ ಅಲ್ಲಿ? ಸೊ ದೇ ವಿಲ್ ಬಿಕಮ್ ಸಸ್ಟೈನಬಲ್, ದೇ ವಿಲ್ ಬಿಕಮ್ ರಿಚ್. ಟ್ಯಾಕ್ಸ್ ಕೊಡ್ತಾರೆ ಬಿಡಿ. ಆಗ ನಮ್ಮ ರೈತ 250 ಮನೆಯವರು ಆಗ ಟ್ಯಾಕ್ಸ್ ಕಟ್ಟರೆ ಎಷ್ಟು ಕಟ್ತಾರೆ? 30% ಅಂದ್ರೂ ಇಟ್ಸ್ ವೆರಿ ಸ್ಮಾಲ್ ಅಮೌಂಟ್ ಅಲ್ಲ? ಬೇಡ, ಅವ್ರಿಗೆ ಇದು ಬೇಕು. ಅಲ್ಲ ಸರ್, ಬಟ್ ನಾನಾಗಿ ಅಂದ್ರೆ ಸ್ವಲ್ಪ ಓದ್ಕೊಂಡಿದ್ದೀನಿ. ನನಗೆ ಊರವ್ರಿಗೆ ಬೆಳೆಯೋದು ಒಂದ್ ಸ್ವಲ್ಪ ಏನೋ ಭಯ ಆಗತ್ತೆ. ಗುರು, ನಮ್ಮೂರವ್ರನ್ನ ಹೆಂಗೆ ನಂಬ್ಕೊಂಡು ನಾನು ಬೆಳೀಲಿ ಅನ್ನೋ ತರ ಭಯ ಆಗತ್ತೆ. ಆಸ್ ಅ ಫಾರ್ಮರ್ ಅವ್ನಿಗೂ ಭಯ ಆಗೋದು. ನಾನು ಅದಕ್ಕೆ ಆಗ್ಲೇ ಹೇಳಿದ್ದು ಒಂದ್ ಮಾಡೆಲ್ ವಿಲೇಜ್ ಅಲ್ಲ, ನಾನು ಹೇಳಿದ್ದೆ ಕಾಮನ್ ಸೆನ್ಸ್ ಇದು ಅಷ್ಟೇ. ಹೌದು, ಭಯ ಆಗತ್ತೆ. ಯಾವಾಗ ಗೊತ್ತಾ? ಡ್ರ್ಯಾಗನ್ ಫ್ರೂಟ್ ಬೆಳ್ದಾಗ ಭಯ ಆಗತ್ತೆ, ಅವಕಾಡೋ ಬೆಳ್ದಾಗ ಭಯ ಆಗತ್ತೆ. ಅದ್ ತಿನ್ನಲ್ಲ ನಮ್ಮವ್ರು ಯಾರು. ನಮ್ಮವ್ರಿಗೆ ಏನ್ ತಿಂದ್ರೆ ದಂಟನ್ ಸೊಪ್ಪು ಬೆಳಿ, ಅರವೆ ಸೊಪ್ಪು ಬೆಳಿ,
ಹಣ್ಣೆ ಸೊಪ್ಪು, ಕಿರಿಕಿರೆ, ಕೀರೆ, ಟೊಮೊಟೊ, ಕ್ಯಾರೆಟ್, ಈರುಳ್ಳಿ, ಬೆಳ್ಳುಳ್ಳಿ, ಇದನ್ನ ಹೇಳ್ತಾರ ನಾನು. ದಿನನಿತ್ಯ ಈ ಮನೆಯಲ್ಲಿ ಬೆಳೆಸ್ತಾರ, ಅದನ್ನ ಬೆಳೆಯಪ್ಪ ಸಾಕು. ಸರ್ ಈ ಕ್ರಾಪ್ಸ್ ಎಲ್ಲ ಬಂದಿದ್ದು ಒಂದು ಎಕ್ಸ್ಪೋರ್ಟ್ ವ್ಯಾಲ್ಯೂ ಇರುತ್ತೆ ಅಂತ ಅವಾಗ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು. ಡ್ರ್ಯಾಗನ್ ಫ್ರೂಟ್ ಆಗಲಿ, ಅವಕಾಡೋ ಆಗಲಿ, ತುಂಬಾ ಯೂನಿಕ್ ಎಲ್ಲ ಇಡೀ ಹೇಳ್ತಾ ತುಂಬಾ ಕಷ್ಟ ಇದೆ. ಈಗ ಡ್ರ್ಯಾಗನ್ ಫ್ರೂಟ್ ಹಾಕಿರೋ ಸುಮಾರು ಜನ ಆಗಿದ್ದಾರೆ. ಅಲ್ಲ ಈಗ ಅದು ಹೋಯ್ತು. ಈಗ ಪಾಪ 35 ಲಕ್ಷ 40 ಲಕ್ಷ ಖರ್ಚು ಮಾಡ್ಕೊಂಡು ಹಾಕಿದ್ದಾರೆ. ಹೌದು. ಈಗ ಅವ್ರು ನೋಡಿ ಹಿಂಗೆ ಹಳ್ಳ ಇಡ್ಸೋದು. ಯಾವತ್ತು ನಾವು ಫಾರ್ಮರ್ಸ್ ಆಗ್ಬೇಕು ಅಂದ್ರೆ, ಹೊಸ ಫಾರ್ಮರ್ಸ್ ಆಗ್ಬೇಕು ಅಂದ್ರೆ, ವಿ ಶುಡ್ ಆಲ್ವೇಸ್ ಗ್ರೋ ವಾಟ್ ಅವರ್ ಸರೌಂಡಿಂಗ್ ರೀಜನ್ ಇಸ್ ಕನ್ಸ್ಯೂಮಿಂಗ್. ನಮ್ಮ ಸುತ್ತಮುತ್ತ ಏನ್ ಮಾಡ್ತಾರೆ ಇದು ಮಾಡ್ಬೇಕು. ಹೈಡ್ರೋಪೋನಿಕ್ಸ್ ಅಂತ ಹೇಳಿದ್ರು. ಹೌದು. ಅಮೆರಿಕಾದಲ್ಲಿ, ನ್ಯೂಯಾರ್ಕ್ ಅಲ್ಲಿ ಎಂತೆಂತ ಎಷ್ಟು ಬಿಲಿಯನ್ಸ್ ಆಫ್ ಡಾಲರ್ ಫಂಡ್ ರೈಸ್ ಮಾಡಿದ್ರು ಹೈಡ್ರೋಫೋನಿಕ್ ಕಂಪ್ನೀಸ್. ಮಿಲಿಯನ್ಸ್, 500 ಮಿಲಿಯನ್ 600 ಮಿಲಿಯನ್ ಫಂಡ್ ರೈಸ್ ಮಾಡಿದ್ರು. ಎಲ್ಲ 98% ಮುಚ್ಚೋಯ್ತು. ವಿರುದ್ಧ ಏನು ಮಾಡಕ್ ಹೋಗ್ಬಾರ್ದು, ನೇಚರ್ ವಿರುದ್ಧ. ಸರ್ ಇದೊಂದಾದ್ರೆ ಇನ್ನೊಂದು, ರೈತರು ಹಳ್ಳಿಯಿಂದ ಸ್ವಲ್ಪ ಇವಾಗ ಏನಾಗ್ಬಿಟ್ಟಿದ್ದಾರೆ, ರೈತರೆಲ್ಲರೂ ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ, ರೈತ ಒಬ್ಬ 2 ಕೋಟಿ ಮಾಡ್ತಾರಂತೆ ಸರ್ ದಾಳಿಂಬ್ರ ಮಾರಿ, ವಿಚ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕ್ರಾಪ್. ಆಮೇಲೆ ಈ ಮಾವಿನ ಹಣ್ಣು ಮಾರಿ ಯುರೋಪಲ್ಲಿ ಕಳಿಸ್ತಾರೆ, ತುಂಬಾ ದೇಶಗಳು ಕಳಿಸ್ತಾರೆ, ಬಿಕಾಸ್ ವಿ ಆರ್ ಅ ಸೆಮಿ ಟ್ರಾಪಿಕಲ್ ಕಂಟ್ರಿ. ನಮಗ್ ಬರ್ತಿರೋ ಕ್ವಾಲಿಟಿ ಆ ಕ್ವಾಲಿಟಿ ಇಲ್ಲ ಅಂತ ಒಂದು ಮಾತಿದೆ. 3rd ಕ್ವಾಲಿಟಿ 4th ಕ್ವಾಲಿಟಿ ಫ್ರೂಟ್ಸ್ ನಮಗೆ ಸಿಗ್ತದೆ ಅಂತ. ಗುಡ್ ಗ್ರೇಡ್ ಕ್ರಾಪ್ಸ್ ಎಕ್ಸ್ಪೋರ್ಟ್ ಹೋಗುತ್ತೆ. ಯಾಕೆಂದ್ರೆ ನೀವು ಪ್ರಶ್ನೆ ಕೇಳಿದ್ರಲ್ಲ, ಯಾಕಿಷ್ಟು ಕಾಸ್ಟ್ಲಿ ಅಂತ. ಆಬ್ವಿಯಸ್ಲಿ ಜಾಸ್ತಿ ರೇಟ್ ಕೊಡ್ತಾರೆ. ಸೊ ನಮ್ಮವರು ಕೂಡ ಒಳ್ಳೇದು ಬಂದಿರೋದು ಎಕ್ಸ್ಪೋರ್ಟ್. ನಮ್ಗೆ ಸಿಗೋದು 2nd 3rd ಅಂತ ಹೇಳ್ತೀವಿ, ಬಟ್ ನಾಟ್ ಯಾವಾಗ್ಲೂ ಅಲ್ಲ. ಎಲ್ಲಾ ರೈತನು ಎಕ್ಸ್ಪೋರ್ಟ್ ಮಾಡಲ್ಲ. ಬಟ್ ಚೆನ್ನಾಗಿ ಬಂದಿರೋ ಬೆಳೆಗಳು ಎಕ್ಸ್ಪೋರ್ಟ್ ಆಗೋಗ್ತವೆ. ಎಸ್ಪೆಷಲಿ ಹಣ್ಣು ಅವರೇ ಹುಡ್ಕೊಂಡು ಬಂದು ಇದು ಮಾಡ್ತಾರೆ. ಸೊ ನಮ್ಗೆ ಈಗ ಮ್ಯಾಂಗೋಸ್, ಬೆಸ್ಟ್ ಆರ್ಗ್ಯಾನಿಕ್ ಮ್ಯಾಂಗೋಸ್ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ಕರೆಕ್ಟ್. ನಮ್ಗೆ ಯೂಶಲಿ ಸಿಗೋದು, ನಮಗೂ ಕೆಟ್ಟದೇನು ಸಿಗತ್ತೆ ಅಂತ ಇಲ್ಲ, ಸ್ವಲ್ಪ ಇದು. ಆಮೇಲೆ ಆಲ್ ಬೆಸ್ಟ್ ಮ್ಯಾಂಗೋಸ್ ವಿಲ್ ಗೆಟ್ ಎಕ್ಸ್ಪೋರ್ಟೆಡ್ ಅನ್ನೋದು ಸುಳ್ಳು. ಬಟ್ ಮೆಜಾರಿಟಿ ಆಫ್ ದ ಕಂಟ್ರಿಗೆ ನಮ್ ಪ್ರೊಡ್ಯೂಸ್ನೇ ಆ ಕ್ವಾಲಿಟಿ ಎಂಜಾಯ್ ಮಾಡಕ್ ಆಗ್ತಲ್ಲ ಅಂತ ಹೇಳ್ತಾ ಇದ್ದೀರಾ? ಹಂಗೇನೆ ಈಗ ಮ್ಯಾಂಗೋ, ಮಾವು ಬೆಸ್ಟ್ ಮ್ಯಾಂಗೋಸ್ ನಮಗೂ ಸಿಗುತ್ತಲ್ಲ ಇಲ್ಲಿ. ಎಲ್ಲಾ ಬೆಸ್ಟ್ ಮ್ಯಾಂಗೋಸ್ ಕರ್ನಾಟಕದಲ್ಲಿ ಬೆಳೆದಿರೋ ಬೆಸ್ಟ್ ಮ್ಯಾಂಗೋಸ್ ಎಲ್ಲ ಎಕ್ಸ್ಪೋರ್ಟ್ ಆಗಲ್ವಲ್ಲ, ಕರೆಕ್ಟ್. ನಮಗೂ ಸಿಗುತ್ತಲ್ವಾ. ಸರ್ ಇದೊಂದು ಅಬ್ಸರ್ವ್ ಮಾಡಿದಿರ, ನೀವು ಮಾಡಿರ್ತೀರ, ನಾವು ಮಾಡಿದೀವಿ. ಇವಾಗಿನ 12-13 ವರ್ಷದವರು 20-22 ವರ್ಷದವ್ರ ತರ ಕಾಣಿಸ್ತಾರೆ. ಇದ್ರದ್ದು ಫುಡ್ ಅಡಲ್ಟ್ರೇಷನ್ ಇಂದಾನೆ ಆಗಿರೋದ? ಇವನ್ ಹೇರ್ ಫಾಲ್ ಆಗಿರ್ಬೋದು, ಸ್ಟಂಟೆಡ್ ಗ್ರೋತ್, ವೇಸ್ಟೆಡ್ ಗ್ರೋತ್ ಫುಡ್ ಇಂದಾನೆ ಮೇಜರ್ ಆಗಿರೋದ? ನನ್ನ ವಯಸ್ಸವ್ರು ಸುಮಾರು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ಮೋಸ್ಟ್ ಆಫ್ ದಮ್ ಹ್ಯಾವ್ ಲಾಸ್ಟ್ ಹೇರ್ಸ್, ಬಾಲ್ಡ್ ಆಗೋಗ್ತಾರೆ, ಇಲ್ಲ ಗ್ರೇ ಆಗೋಗುತ್ತೆ ಫಾಸ್ಟಾಗಿ. ದಟ್ಸ್ ಬಿಕಾಸ್ ಏಜಿಂಗ್, ದೇ ಆರ್ ಏಜಿಂಗ್ ಫಾಸ್ಟ್. ಇಟ್ಸ್ ಒನ್ ಆಫ್ ದ ಪ್ರೈಮರಿ ರೀಸನ್ಸ್ ಫಾರ್ ಏಜಿಂಗ್ ಫಾಸ್ಟ್ ಇಸ್ ಬಾಲ್ಡ್ ಆದ ತಕ್ಷಣ ಜನಕ್ಕೆ ಅವರೇ ಕನ್ವಿನ್ಸ್ ಮಾಡ್ಕೊಳ್ಳೋದೇನೋ ಹೆರಿಡಿಟಿ ನಮ್ಮ ಅಪ್ಪಂಗಿತ್ತು ಅಂತ. ವಾಟ್ ಕ್ವಶನ್ ದೇ ಡೋಂಟ್ ಆಸ್ಕ್ ಇಸ್, ನಿಮ್ಮ ಅಪ್ಪಂಗೆ ಎಷ್ಟು ವಯಸ್ಸಿಗೆ ಬಂತು ಅನ್ನೋ ಕ್ವಶನ್ ಕೇಳಲ್ಲ. ಸೊ ದೇ ಅಸ್ಯೂಮ್ ದಟ್ ನಾವು ಅವ್ರ ಅಪ್ಪನೂ ಬಾಲ್ಡು, ನಾನು ಬಾಲ್ಡ್ ಅಂತ. ಅವ್ರ ಅಪ್ಪ ಬಾಲ್ಡ್ ಆಗಿದ್ದು 55-60 ವರ್ಷಕ್ಕೆ ಬಾಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆದರು. ಇವು 35 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫುಡ್ ಈಸ್ ದ ಮೇನ್ ರೀಸನ್. ಅದೊಂದೇ ಅಲ್ಲ, ಫಾಸ್ಟಾಗಿ ಏಜ್ ಆಗೋಗ್ತಾರೆ. ಕೂದಲಿರ್ಬೋದು, ಅಲ್ಲಿರ್ಬೋದು, ಸ್ಕಿನ್ ಇರ್ಬೋದು, ಸ್ಕಿನ್ ಟೋನ್ ಇರ್ಬೋದು. ಸೊ ಫುಡ್, ನಾವು ಸರಿಯಾಗಿರೋ ಫುಡ್, ಕ್ಲೀನ್ ಫುಡ್ ತಿಂದಿಲ್ಲ ಅಂದರೆ ಯು ವಿಲ್ ಏಜ್ ಫಾಸ್ಟ್, ಆಕ್ಸಲರೇಟ್ ಆಗ್ಬಿಡುತ್ತೆ. ಅದೇ ಸರ್, ಬಿಕಾಸ್ ಇವಾಗ ನೋಡಿದ್ರೆ ಹೈಟು ಹಂಗೆ ಇರ್ತಾರೆ. ನಾನು ಹುಡುಗಿರ ಬಗ್ಗೆನೇ ಹೇಳ್ತೀನಿ, ಬಿಕಾಸ್ ಪಬ್ಲಿಕ್ ಇಂಟರ್ವ್ಯೂಸ್ ಎಲ್ಲ ನೋಡ್ತಿರ್ತೀವಿ. ಹೌ ಓಲ್ಡ್ ಆರ್ ಯು ಅಂತ ಕೇಳಿದ್ರೆ ಐ ಆಮ್ ಸ್ಟಡಿಂಗ್ ಫಸ್ಟ್ PUC ಅಂತ. ನೋಡೋಕ್ಕೆ ಡಿಗ್ರಿ ಮುಗಿಸಿ 1-2 ವರ್ಷ ಕೆಲಸ ಮಾಡ್ತಾರೆ ಇರ್ತಾರೆ. ಸೊ ಮಿಲ್ಕ್ ಇಂದ ಆಗುತ್ತೆ ಸರ್, ಅಂದ್ರೆ ಮಿಲ್ಕಲ್ಲೂ ಆಗುತ್ತೆ, ಹಾಲಲ್ಲೂ ಆಗುತ್ತೆ. ನೀವು ಮೇಯ್ನ್ ಇದು ಏನಂದ್ರೆ ಪ್ರೊಸೆಸ್ ಫುಡ್ ಮೇಯ್ನ್, ಮತ್ತು ಆಯಿಲ್ಸ್, ಸೀಡ್ ಆಯಿಲ್ಸ್. ನನಗೆ ಇನ್ನೂ ಆಶ್ಚರ್ಯ, ಇಷ್ಟು ಅವೇರ್ನೆಸ್ ಬಂದಿದೆ. ನಿನ್ನೆ ಐ ವಾಸ್ ದೇರ್ ಇನ್ ಸಮ್ ಸ್ಟೋರ್, ಒಂದು ಇದರಲ್ಲಿದ್ದೆ. ಅಲ್ಲಿ ಹೊರಗಡೆನೆ ದೇ ಕೆಪ್ಟ್ ಎ ಬ್ರ್ಯಾಂಡ್ ಆಫ್ ಚಿಪ್ಸ್, ವೆರಿ ಫೇಮಸ್ ಚಿಪ್ಸ್. ಅವ್ರದ್ದೇ ಕೌಂಟರ್ ಹೊರಗಡೆ, ಸ್ಟೋರ್ ಹೊರಗಡೆ ಇದೆ. ಎಷ್ಟು ಜನ ಬಂದು ಮಕ್ಕಳು ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಗೊತ್ತಾ? ಅಪ್ಪ ಪಕ್ಕದಲ್ಲಿ ನಿಂತಿದ್ದಾರೆ, ಅಮ್ಮ ಪಕ್ಕದಲ್ಲಿದ್ದಾರೆ, ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಜನ ಇಷ್ಟು ಅವೇರ್ನೆಸ್ ಆಗಿ
ಇನ್ನೂ ಅರ್ಥ ಆಗ್ತಾ ಇಲ್ಲ ಜನಕ್ಕೆ. ಆ ಮಕ್ಳಿಗೆ ಇದ್ ಮಾಡ್ತಾರೆ. ನಮ್ ಕಾಲದಲ್ಲಿ ಚಿಪ್ಸ್ ಅಂತ ನಾವು ಲೈಫಲ್ಲಿ ವರ್ಷಕ್ಕೋ 2 ವರ್ಷಕ್ಕೋ ಯಾರ್ದಾರ ಬರ್ತಡೆಗೆ. ಬರ್ಡೇನು ಮಾಡ್ತಾ ಇರಲಿಲ್ಲ ಬಿಡಿ ನಮ್ಮ ಇದ್ರಲ್ಲಿ. ಅದೆಲ್ಲ ಹೊಸ ಇದು ಎಲ್ಲಾರ ಯಾವ್ದಾದ್ರು ಚಿಪ್ಸ್ ಅನ್ಬ್ರಾಂಡೆಡ್ ಯಾವ್ದೋ ಸಿಗೋದು, ಅದೇ ನಮ್ಗೆ ಅದು ತಿಂದ್ರೇನೆ ಖುಷಿ. ಈಗ ಇಟ್ ಹಸ್ ಬಿಕಮ್ ಎವ್ರಿ ಡೇ ಕಮಾಡಿಟಿ, ಎವ್ರಿ ಡೇ ನೆಂಚ್ಕೊಳ್ಳೋದು, ಊಟದ ಜೊತೆ ನೆಂಚ್ಕೊಳ್ಳೋದು ಚಿಪ್ಸು. ಸೊ ಇಟ್ಸ್ ಆಲ್ ಕಾಸಸ್. ಫಾಸ್ಟಾಗಿ ಏಜ್ ಆಗೋಗ್ತಾರೆ, ತುಂಬ ಫಾಸ್ಟಾಗಿ ಏಜ್ ಆಗ್ತಾರೆ. ಎಷ್ಟು ಈಗ ಹಳ್ಳಿಯಲ್ಲಿ ಹೋಗಿ, ಹ್ಮ್. ಇವತ್ತು ಹಳ್ಳಿಯಲ್ಲಿ ನೀವು ಯಾರ ಮನೆಗೆ ಹೋದ್ರೂ, ನಮ್ಮ ಕಡೆ ಹೇಳ್ತಾ ಇದೀನಿ, ನಿಮಗೆ ಹಣ ಕಾಪಿ ಕಾಯಿಸ್ಲಾ ಅಂತ ಕೇಳ್ತಾರೆ. ಆ, ಬೇಡ ಅಂದರೆ ಫ್ರಿಡ್ಜಿಂದ ದೇ ವಿಲ್ ಹ್ಯಾವ್ 2 ಲೀಟರ್ಸ್ ಆಫ್ 7 ಅಪ್, ಮಿರಿಂಡಾ, ಪೆಪ್ಸಿ ಇರುತ್ತೆ ಊರಲ್ಲಿ. ಇದು ಹೌದಾ? ಗೊತ್ತಾ? ಹೌದು. ಮಜ್ಜಿಗೆ ಇಲ್ಲ. ಮಜ್ಜಿಗೆ ಎಲ್ಲ ಯಾವ ಕಾಲ ಆಯ್ತು ಹೋಗಿ. ಮಜ್ಜಿಗೆ ಪಾನ್ಕ ಎಲ್ಲ ಹೋಯ್ತೀವಿ. ಪಾನ್ಕ, ನಿಂಬೆ ಜ್ಯೂಸ್ ಎಲ್ಲ ಹೋಯ್ತು. ಆಮೇಲೆ ಇದು ಏನು ಪ್ಲೇಟಲ್ಲಿ ಏನ್ ತಂದು ಕೊಡ್ತಾರೆ ಗೊತ್ತಾ ನಿಮ್ಗೆ? ಸ್ನಾಕ್ಸ್, ಗುಡ್ ಡೇ ಬಿಸ್ಕೆಟ್, ಮಾರಿ, ಈ ತರ ಆಗೋಗಿದೆ ಸಿಸ್ಟಮ್. ಹಳ್ಳಿಯಲ್ಲೂ ಕೂಡ ಇದೆ. ಓಕೆ, ಒಂದು ಅದಾಯ್ತು. ನೆಕ್ಸ್ಟ್ ಕಮಿಂಗ್ ಬ್ಯಾಕ್, ಈಗ ಫಾರ್ಮಿಂಗ್ ಅಲ್ಲಿ ಮಾತಾಡೋದಾದ್ರೆ, ನನ್ನ ಹತ್ರ ಹೊಲ ಇಲ್ಲ ಈಗ. ಸೊ ಬಟ್ ನನ್ಗೆ ಫಾರ್ಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಯಾವ್ಯಾವ ತರ ಅಂದ್ರೆ ಈ ಸೈಡ್ ಬಿಸ್ನೆಸ್ ಅಂತಾರಲ್ಲ, ಯಾವ್ಯಾವ ತರ ಮಾಡ್ಬೋದು? ಸಿ ಆಂಟರ್ಪ್ರಿನರ್ ಇದ್ರಲ್ಲೂ ಕೇಳ್ತೀನಿ ಅಂಡ್ ಇಂಡಿವಿಜುವಲ್ ಆಗು ಕೇಳ್ತೀನಿ. ಅಂದ್ರೆ ಈಗ ನಾನು ಬೆಂಗಳೂರಲ್ಲಿ ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ, ನನ್ಗೆ ಇಷ್ಟ ಇಲ್ಲ, ನಾನು ಹೋಗ್ಬಿಡ್ತೀನಿ. ಬಟ್ ಈಗಿಲ್ಲ, ಹೊಲ ಇಲ್ಲ, ನಾನು ಏನ್ ಮಾಡ್ಬೋದು ಸರ್ ಅಂತ ಒಂದು ಕೇಳಿದ್ರೆ, ಒಂದು ಆಸ್ ಅನ್ ಆಂಟರ್ಪ್ರಿನರ್ ಆಗಿ ನಾನು ಏನೋ ಒಂದು ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ ಏನೇನ್ ಇದಿದೆ? ಎರಡು ತರ ನೀವು ಕೇಳಿದ್ರಲ್ಲಿ 2 ಕ್ವಶನ್. ಒಬ್ರು ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ತಾ ಇದಾರೆ ಅಂತ, ಅವರು ಮೋಸ್ಟ್ ಲೈಕ್ಲಿ ಯಾವ್ದಾರ ಊರಿಂದ ಬಂದಿರ್ತಾರೆ. ಹೌದು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರು ಎಷ್ಟೋ ಜನ ಓಡಿಸ್ತಾರೆ. ಹೌದು ಹೌದು. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ಇನ್ನ 5 ವರ್ಷದಲ್ಲಿ ಕ್ಯಾಬ್ಸ್ ವಿಲ್ ಬಿಕಮ್ ಆಟೋಮೆಟಿಕ್. ಅವ್ರಿಗೆ ಯಾರಿಗೂ ಕೆಲಸ ಇರಲ್ಲ. US ಅಲ್ಲಿ ನಾನು ಈ ಟ್ರಿಪ್ಪಲ್ಲಿ ಹೋದಾಗ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಐ ವೆಂಟ್ ಇನ್ ಎ ಡ್ರೈವರ್ಲೆಸ್ ಕ್ಯಾಬ್. ಕ್ಯಾಬ್. ವೇಮೋ ಅಂತ ಗೂಗಲ್ ಅವ್ರು ಬಿಟ್ಟಿದ್ದಾರೆ. ಟೆಸ್ಲಾದವರು ಆಸ್ಟಿನ್ ಅಲ್ಲಿ ರೋಬೋ ಟ್ಯಾಕ್ಸಿ ಅಂತ ಬಿಟ್ಟಿದ್ದಾರೆ. ಆಯ್ತಾ? ಸೊ ಇನ್ ಫ್ಯೂ ಇಯರ್ಸ್, ಇನ್ ಮ್ಯಾಟರ್ ಆಫ್ ಫ್ಯೂ ಇಯರ್ಸ್, 15 ವರ್ಷ ಅಂತ ಅನ್ಕೊಳ್ಳೋಣ ಸರ್. ಇನ್ ಮ್ಯಾಟರ್ ಆಫ್ ಅಂದ್ರೆ ಫ್ಯೂ ಇಂಡಿಯಾಗೆ. ಇಯರ್ಸ್, ಇನ್ ಇಂಡಿಯಾದಲ್ಲಿ 8-10 ವರ್ಷ ಅನ್ಕೊಳ್ಳೋಣ. ಜನ ಏನೇ ಹೇಳ್ಬೋದು, ನಿಮ್ ರೋಡ್ ಸರಿ ಇಲ್ಲ, ನಮ್ ಕಂಡೀಷನ್ ಎಲ್ಲಾನು ಮಾಡುತ್ತೆ. ದಟ್ ಈಸ್ ದ ಟ್ರೂತ್. ದೇ ವಿಲ್ ನಾಟ್ ಹ್ಯಾವ್ ಜಾಬ್ಸ್. ಅವ್ರಿಗೆ ನಾನು ಹೇಳೋದೇನು ಅಂದ್ರೆ, ಈಗ್ಲಿಂದಾನೆ ನಿಮ್ ಲ್ಯಾಂಡ್ ಲೀಸಿಗೆ ಸಿಗುತ್ತೆ. ಇಲ್ಲ ಯಾವ್ದಾರ ಬೆಂಗಳೂರಲ್ಲಿ ಎಷ್ಟೊಂದು ಸೈಟ್ಗಳು ಖಾಲಿ ಬಿದ್ದಿರುತ್ತೆ, ಯಾವ್ದಾರ ಓನರ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ನಾನು ಇಷ್ಟು ಕೊಡ್ತೀನಿ ತಿಂಗಳಿಗೆ, ಇಲ್ಲ ನಿಮ್ಮ ಮನೆಗೆ ತರಕಾರಿ ತಂದು ಕೊಡ್ತೀನಿ, ಫ್ರೀ ಇದ್ದಾಗ ಮಾಡಿ. ಇಲ್ಲ ಊರಲ್ಲಿದ್ರೆ ವೀಕೆಂಡ್ ಹೋಗ್ಬಿಟ್ಟು ಮಾಡಿ. ಒಂದು ಆ ಕಡೆ ಮುಖ ಹಾಕಿ ಫಸ್ಟ್, ಸಣ್ಣದಾಗಿ ಶುರು ಮಾಡಿ. ನಿಮ್ಗೆ ನಂಬಿಕೆ ಬರಕ್ ಶುರು ಆಗ್ತಾ ಇದ್ದಂಗೆ 2-3 ವರ್ಷ ಆಗತ್ತೆ, ಟ್ರಾನ್ಸಿಷನ್ ಆಗ್ಬಿಡಿ. ನಿಜವಾಗ್ಲೂ ನಾನು ಸುಳ್ಳು ಹೇಳೋದಲ್ಲ, 1 ತಿಂಗಳಿಗೆ 1 ಎಕರೆಯಲ್ಲಿ 1 ಲಕ್ಷ ಮಾಡಬಹುದು. ನಾವು ಅದನ್ನ ಟ್ರೈನಿಂಗು ಮಾಡ್ತೀವಿ, ಆರಾಮ್ಸೆ ಮಾಡ್ಬೋದು. ಅವ್ರು ಅಷ್ಟು 1 ಲಕ್ಷಕ್ಕೆ 1 ಲಕ್ಷನೂ ಅವ್ರ ಕೈಗೆ ಸಿಗುತ್ತೆ ದುಡ್ಡು. ಓಕೆ, ಸೊ ಟ್ರೈನಿಂಗ್ ಅಂತ ಅಲ್ಲೇ ಕಟ್ ಮಾಡ್ತೀನಿ. ನೀವು ಟ್ರೈನಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ, ಎಷ್ಟು ವರ್ಷ ಆದ್ಮೇಲೆ 1 ತಿಂಗಳಿಗೆ 1 ಲಕ್ಷ, 1 ತಿಂಗಳಿಗೆ 1 ಲಕ್ಷ ಬರುತ್ತೆ? ಯಾಕಂದ್ರೆ ಇಮಿಡಿಯೇಟ್ ಆಗಿ ನಾಳೆನೂ ಬರುತ್ತೆ. ಸೊ ಜಸ್ಟ್ ಸೊ ನೀವು ಸ್ಟಾರ್ಟ್ ಮಾಡಿದ್ರೆ, ಇವತ್ತು ಎಲ್ಲ ಪ್ರಾಪರ್ ಆಗಿ ಮಾಡಿದ್ರೆ, ನಿಮಗೆ ಫಸ್ಟ್ ದುಡ್ಡು ಬರಕ್ ಶುರು ಆಗೋದು 20-25 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸೊಪ್ಪು ಸ್ಟಾರ್ಟ್ ಮಾಡ್ತೀವಿ. ಓಕೆ. ಆಮೇಲೆ ತರಕಾರಿಗಳು, ಇದು ಸೈಕಲ್, 4 ಮಂತ್ ಸೈಕಲ್. ಓಕೆ. ಬ್ಯಾಚ್ ಬೈ ಬ್ಯಾಚ್ ಒಂದೇ ಸತಿ ಮಾಡಲ್ಲ. ಸೊ ಈ ಸೈಕಲ್ ಮಾಡ್ತೀವಲ್ಲ, ಸೊ ಈ ಸೈಕಲ್ ನಿಮ್ಗೆ ಒಂದು, ನೀವು ಫಸ್ಟ್ ಎಲ್ಲ ತಪ್ಪು ಅದು ಎಲ್ಲ ಆಗುತ್ತೆ. ಒಂದು ನೀವು ಕರೆಕ್ಟಾಗಿ 100% ಫುಲ್ ಟೈಮ್ ಕೊಟ್ಟು ಮಾಡಿದ್ರೆ, ನಿಮ್ಗೆ ಒಂದು ವರ್ಷದಲ್ಲಿ ಈ 1 ತಿಂಗಳಿಗೆ 1 ಲಕ್ಷ ಇನ್ಕಮ್ ನೋಡ್ಬೋದು. ಅಲ್ಲಿವರೆಗೆ ಲಾಸ್ ಆಗಲ್ಲ. ನೀವು ಗೊತ್ತಾಯ್ತು, ಕಮ್ಮಿ ನೋಡ್ತೀರಾ ಅಷ್ಟೇ. ಯಾಕಂದ್ರೆ ನಿಮ್ಗೆ ಕಲಿತಾ ಇರ್ತೀರಲ್ಲ, ಅದು ಟ್ರೈನ್ ಆಗ್ಬೇಕು, ಸೊ ಹೋಗ್ಬೇಕು, ತುಂಬಾ ಇರುತ್ತಲ್ಲ. 1 ವರ್ಷ 12 ತಿಂಗಳಿಂದ 18 ತಿಂಗಳು ಕೂಡ ನೋಡ್ಕೋಬಹುದು. ಬಟ್ ಇದು ತುಂಬಾ ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಸಾಯಿಲ್ ಕ್ವಾಲಿಟಿ ಟೈಮ್ ಆಗ್ತಿದ್ದಂಗೆ ಕಡಿಮೆ ಆಗುತ್ತೆ, ಮತ್ತೆ ಮಳೆನೂ ಕರೆಕ್ಟ್ ಆಗಲ್ಲ. ಮೋಸ್ಟ್ ಆಫ್ ದ ರೀಜನ್ಸ್ ನಮ್ದು ಇಂಡಿಯಾದಲ್ಲಿ ಸಾಯಿಲ್ ಇಸ್ ಗುಡ್. ಸಾಯಿಲ್ ಏನಿದೆ, ಯಾಕಂದ್ರೆ ನಮ್ದು ಇಂಡಿಯಾ ಬಂದ್ಬಿಟ್ಟು ವಿ ಆರ್ ಅಬೌವ್ ದ ಈಕ್ವೇಟರ್.
ಸೊ ಆ ಈಕ್ವೇಟರ್ ಮೇಲೆ ಇರೋದು ಐಡಿಯಲ್ ಎನ್ವೈರನ್ಮೆಂಟ್. ಅಬೌವ್ ಈಕ್ವೇಟರ್, ಸೊ ಇಂಡಿಯನ್ ಸಾಯಿಲ್ ಎಲ್ಲ ಕಡೆ ಚೆನ್ನಾಗಿದೆ, ನೀರು ಅವೈಲಬಿಲಿಟಿನೂ ಇದೆ. ಇಲ್ಲ ಬೋರ್ ಹಾಕ್ಸ್ಕೋಬೋದು ಏನೋ, ಕೆಲವು ರೀಜನ್ಸಲ್ಲಿ ಇಲ್ಲ, ಬಟ್ ಬಹುತೇಕ ರೀಜನ್ಸಲ್ಲಿ ಇದೆ. ಸೊ ಇಟ್ ಡಸಂಟ್ ಮ್ಯಾಟರ್, ಯು ಕ್ಯಾನ್ ಡೂ ಎನಿ ಪಾರ್ಟ್ ಆಫ್ ಇಂಡಿಯಾ ಮಾಡ್ಬೋದು, ಎಕ್ಸೆಪ್ಟ್ ನೀವು ಹಿಮಾಲಯ ಬಿಟ್ರೆ ಇಲ್ಲ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಬೋರ್ ನೀರಿಗೂ ಇಲ್ಲ ರೆಗ್ಯುಲರ್ ಸಿಗೋ ವಾಟರ್ಗೂ ಏನ್ ಡಿಫ್ರೆನ್ಸ್ ಆಗುತ್ತೆ ಆಸ್ ಅ ಕ್ರಾಪ್ ವೈಸ್? ಬೋರ್ ನೀರು ತುಂಬಾ ಶ್ರೇಷ್ಠವಾದ ನೀರು ಯಾವ್ದು ಗೊತ್ತಾ? ಮಳೆ ನೀರು. ಝೀರೋ ಏನು ಮಳೆ ನೀರು ಹಂಗೆ ಇಟ್ಕೊಂಡು ಇದು ಮಾಡಿದ್ರೆ ದಟ್ ಈಸ್ ದ ಮೋಸ್ಟ್ ಪ್ಯೂರೆಸ್ಟ್ ವಾಟರ್ ಯು ಕ್ಯಾನ್ ಗೆಟ್. ನೆಕ್ಸ್ಟ್ ನದಿ ನೀರು, ಮೂರನೇದು ಬೋರ್ವೆಲ್ ವಾಟರ್. ಸೊ ಬೋರ್ವೆಲ್ ವಾಟರಲ್ಲಿ ಏನೋ ಪಾರ್ಟಿಕಲ್ಸ್ ಇರುತ್ತಲ್ಲ, ಜಾಸ್ತಿ ಇದಿರುತ್ತೆ, ಮಿನರಲ್ಸ್ ಇದಿರುತ್ತೆ, ಹೆವಿ ಮೆಟಲ್ಸ್, ಹಾರ್ಡ್ ವಾಟರ್ ಇದೆಲ್ಲ ಇರುತ್ತೆ. ಅದು ನಮ್ಗೆ ಹೆಂಗೆ ಕೆಟ್ಟದಂದ್ರೆ ನಮ್ಗೆ ಹೆಂಗೆ ಎಷ್ಟು ಎಫೆಕ್ಟ್ ಆಗುತ್ತೋ ಪ್ಲಾಂಟ್ಸ್ಗೂ ಅಷ್ಟು ಎಫೆಕ್ಟ್ ಆಗುತ್ತೆ. ಮಳೆಯಲ್ಲಿ ಅದಕ್ಕೆ ಯಾವುದೇ ಮಳೆ ಆದ್ರೆ ಮಳೆ ನಿಂತ ಮೇಲೆ ಯು ಕ್ಯಾನ್ ಸಿ ದಟ್ ಫ್ರೆಶ್ನೆಸ್, ಗಿಡಗಳು ಕಲರೇ ಚೇಂಜ್ ಆಗ್ಬಿಟ್ಟಿರುತ್ತೆ, ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಪ್ಯೂರೆಸ್ಟ್ ವಾಟರ್. ಸರ್, ಇದೊಂದ್ ಕಡೆ ಆದ್ರೆ ಸ್ಯಾಂಡಲ್ವುಡ್ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಇದೆ, ಬಟ್ ಟೈಮ್ ಆಗುತ್ತೆ. ವೈಟ್ ಸ್ಯಾಂಡಲ್ವುಡ್ಗೆ ಒಂದು ಸ್ವಲ್ಪ 12,000 20,000 ಬಂದರೆ, ರೆಡ್ ಸ್ಯಾಂಡಲ್ವುಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಎಲ್ಲ ಭಯ ಪಡೋದೇನಂದ್ರೆ ಬೆಳೆಸ್ಬಿಡ್ತೀವಿ, 10 years ಬೇಕಾ ಸರ್ ಬೆಳ್ಸಕ್ಕೆ, ಕದ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಅದೊಂದಿದೆ. ನನ್ನ ಪಾಲಿಸಿ ಇಷ್ಟೇ, ಇವತ್ತಿಗೆ ಬದುಕ್ಬೇಕು ನಾವು, ಆಯ್ತಾ? ಇವತ್ತಿಗೆ ಬದುಕದ್ದು ನೋಡ್ಬೇಕು, ಇವತ್ತದು ಏನು ಬೇಕು, ಇವತ್ತು ರಾತ್ರಿವರೆಗೆ ಏನಾಗ ಅಷ್ಟೇ ತಲೆಲಿರ್ಬೇಕು. ನಾಳೆ ಏನು, ನಾಳಿದ್ದೇನು, ಹಿಂದೆ ಏನಾಯ್ತು, ಅದರಿಂದ ಏನಾಯ್ತು, 100 ವರ್ಷದಿಂದ ಏನಾಯ್ತು, ಅವೆಲ್ಲ ಕಾಂಪ್ಲಿಕೇಟ್ ಮಾಡುತ್ತೆ ನಿಮ್ಮ ಲೈಫ್ನ. ಜಸ್ಟ್ ಲೀವ್. ಇನ್ನು ಸ್ಯಾಂಡಲ್ವುಡ್ 20 ವರ್ಷನೋ 25 ವರ್ಷನೋ ಆಗುತ್ತೆ. ಡು ಯು ವಾಂಟ್ ಟು ವೇಟ್? ಇವಾಗ ಅಂತ ಇದ್ದೀರಾ, ಇವತ್ತಿಗೆ ಬದುಕಿ, ಎಂಜಾಯ್ ಟುಡೇ. ಅಲ್ಲ, ಬಟ್ ಸೈಡಲ್ಲಿ ಹಾಕ್ತಾರೆ ಗೊತ್ತಾ? ಅದೇ ಸೈಡಲ್ಲಿ ಅದನ್ನೇ ಕೇಳಿದ್ದು. ಅದೇ ಒಂಥರ ಬೋನಸ್ ತರ ಅದು. ನಾನೇನು ಹಾಕ್ಬೇಡಿ ಅಂತ ಹೇಳ್ತಿಲ್ಲ. ನನ್ನ ತೋಟದಲ್ಲೂ 1 ಎಕರೆ ತೋಟ ಮಾಡಿದ್ದೀನಿ. ಸ್ಯಾಂಡಲ್ವುಡ್ ಒಂದಿದೆ, ರಕ್ತ ಚಂದನ ಒಂದಿದೆ, ನಾವು ಬಂದಿದ್ವಲ್ಲ ನೋಡಿದಿರಲ್ಲ, ಒಂದೊಂದಿದೆ. ಸೊ ಸುಮ್ಮನೆ ಇದು, ಸೊ ನಾನು ಅದರಲ್ಲೇ ಏಕ ಬೆಳೆಯಲ್ಲೇ ನಾನು ದುಡ್ಡು ಮಾಡ್ತೀನಿ ಅನ್ನೋದು ತುಂಬಾ ಕಷ್ಟ. ಸರ್, ಈಗ ನೆಕ್ಸ್ಟ್ ಫಾರ್ಮ್ ಹೇಗಾಗ್ತಿದೆ ಅಂತ ಅಂದ್ರೆ, ಪ್ಲಾಟ್ಗಳು ಮಾಡಕ್ ಶುರು ಮಾಡಿದ್ದಾರೆ. ಹೆಂಗೆ ಅಂತ ಅಂದ್ರೆ, ರೈತರ ಹತ್ರ ಇದು ತಗೊಂಡ್ಬಿಡೋದು, ಫಾರ್ಮ್ ತಗೊಂಡ್ಬಿಡೋದು, ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಅದರಿಂದ ರೈತರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ದಟ್ಸ್ ರೈತರಿಗೆ ಅವನಿಗೆ ಅವನತ್ರ ಲ್ಯಾಂಡ್ ಕಳ್ಕೊಂಡ, ಹೌದು ರೈತ, ದುಡ್ಡು ಬಂತಷ್ಟೇ. ಈಗ ಇವತ್ತಿಗೆ ದುಡ್ಡು ಬಂದ್ಬಿಡ್ತು. ಏನಂದ್ರೆ ಈಗ ಅದು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಪಾಪ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ, ಕೃಷಿ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಒಬ್ನೇ ಮಾಡಕ್ ಭಯ ಇರುತ್ತೆ. ಈ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ ಏನಾಗುತ್ತೆ, ಎಷ್ಟೊಂದು ಜನ ಸೇರ್ಸ್ಬಿಟ್ಟು ಮಾಡ್ತಾರಲ್ಲ, ಸೊ ಅವ್ರಿಗೊಂದು ಸೆಕ್ಯೂರಿಟಿ ಒಂದು ಇದಿರುತ್ತೆ, ಒಂದು ಕಮ್ಯುನಿಟಿ ಒಂದ್ ಕಡೆ ಬರುತ್ತಲ್ಲ, ಸೊ ಅದೊಂದು ಉತ್ತೇಜನ ಕೊಡುತ್ತೆ. ಬಟ್ ರೈತ ಏನು ಅಂದ್ರೆ ಜಮೀನ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಳ್ತಾನೆ, ಅಷ್ಟೇ ಬೆನಿಫಿಟ್. ಬಟ್ ಇದರಿಂದ ಪಾಸಿಟಿವ್ ಎಂಡ್ ಅಂತ ಅಂದ್ರೆ, ಈಗ ನೀವು ಹೇಳ್ದಂಗೆ ಒಂದು ಕಮ್ಯುನಿಟಿ ಬೆಳೆಯುತ್ತೆ, ಅವ್ರು ನೋಡ್ತಾರೆ ಗುರು ಚೆನ್ನಾಗೇ ಬೆಳೀತಿದೆ, ಬೆಂಗಳೂರು ಬಂದು ಇಲ್ಲೇ ಇದ್ಕೊಂಡು ಇನ್ ಸ್ವಲ್ಪ ಲ್ಯಾಂಡ್ ತಗೊಂಡು ಇನ್ನ ಬೆಳ್ಸೋಣ ಅಂತ ಏನಾರು ಒಂದು ಐಡಿಯಾ ಮೆಂಟಾಲಿಟಿ ಬಿಲ್ಡ್ ಆಗ್ತಿದೆ. ಕರೆಕ್ಟ್ ಆಗಿ ಅದು ಇನ್ನೂ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ ನನಗೆ. ಬಟ್ ದ ಪ್ರಾಬ್ಲಮ್ ವಿತ್ ಫಾರ್ಮಿಂಗ್ ಟುಡೇ ಅಕ್ರಾಸ್ ದ ವರ್ಲ್ಡ್ ಇಸ್ ರಾಂಗ್ ಗೈಡೆನ್ಸ್. ಯಾರು ಸಕ್ಸಸ್ ಆಗಿರೋ ತುಂಬಾ ಕಮ್ಮಿ ಜನ ಸಕ್ಸಸ್ ಆಗಿದ್ದಾರೆ, ಆಯ್ತಾ? ಸೊ ಸಕ್ಸಸ್ ಈಗ ನಮ್ಮ ಬೆಂಗಳೂರಿಂದ ಹೋಗಿ ತಗೊಂಡಿರೋರು ಮೋಸ್ಟ್ ಆಫ್ ದಮ್ 99% ಮೇಲೆ ಸಕ್ಸಸ್ ಆಗಿಲ್ಲ, ಕೈಯಿಂದಾನೆ ದುಡ್ಡು ಹಾಕ್ತಾರೆ ಪ್ರತಿ ತಿಂಗಳು. ಸೊ ಅದಕ್ಕೆ ಅದು ಆ ಫೀಲ್ಡ್ ಇನ್ನೂ ಬೆಳೀತಿಲ್ಲ. ಒನ್ಸ್ ಅಲ್ಲಿ ರೈಟ್ ಗೈಡೆನ್ಸ್ ಸಿಕ್ಬಿಟ್ಟು ಸಕ್ಸಸ್ ಆಗೋದ್ರೆ ಐ ಥಿಂಕ್ ಮೆನಿ ವಿಲ್ ಮೂವ್ ಇನ್ ಟು ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ದು ಇನ್ನೊಂದು ಪಾರ್ಟ್ ಸರ್, ವಿಚ್ ಇಸ್ ಪೌಲ್ಟ್ರಿ, ಮಿಲ್ಕ್ ಎಲ್ಲ ಬರುತ್ತೆ. ನಿಮ್ಮದು ಒಂದು ಲೈನ್ ಅಪ್ ಇದೆ. ನಮ್ಮ ಆಡಿಯನ್ಸ್ಗೆ A1 A2 ಘೀ ಅಥವಾ ಮಿಲ್ಕ್ದು ಮೇಜರ್ ಡಿಫ್ರೆನ್ಸ್ ಏನು ಸರ್? ಹಾಲು ಬಗ್ಗೆ, ನಮ್ಮ ನಾಟಿ ಹಸು ಹಾಲುಗಳು A1 A2 ಅಂದ್ರೆ ಪ್ರೋಟೀನ್ ಅದು. ಸೊ ಪ್ರೋಟೀನ್ ಅಂದ್ರೆ ಏನು? ಚೈನ್ ಆಫ್ ಅಮೈನೋ ಆಸಿಡ್ಸ್ ಅಲ್ವಾ. A1 ಮಿಲ್ಕ್ ಅಂದ್ರೆ ಈ HF ಅಂತ ಹೇಳ್ತಾರೆ, ಹಾಲಿಸ್ಟನ್ ಫ್ರಿಸ್ಕೆನ್ ಅಂತ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಹಸುಗಳು ಬರುತ್ತಲ್ಲ, ಡೆನ್ಮಾರ್ಕ್ದು. ಸೊ ಆ ಹಸು ಅಲ್ಲಿ ಹಾಲಲ್ಲಿ A1 ಪ್ರೋಟೀನ್ ಜಾಸ್ತಿ ಇರುತ್ತೆ.
ಅಂದ್ರೆ A1 ಪ್ರೋಟೀನ್ ಅಲ್ಲಿ ಇಟ್ಸ್ A1 ಪ್ರೋಟೀನ್ ಇಸ್ ಮೇಡ್ ಆಫ್ ಅಮೈನೋ ಆಸಿಡ್ಸ್. ಹ್ಮ್ ಆ ಒನ್ ಚೈನಲ್ಲಿ ಒನ್ ಲಿಂಕ್ ಅಲ್ಲಿ ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಇಸ್ಟಾಡೈನ್ ವಿಚ್ ಇಸ್ ಅನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಓಕೆ ಬಟ್ ಇಸ್ಟಾಡೈನು ಲ್ಯಾಕ್ಟೋಸ್ ಜೊತೆ ಮಿಕ್ಸ್ ಇದಾದಾಗ ಇಟ್ ಕಾಸಸ್ ಪೆಪ್ಟೈಡ್ಸ್ ಅಂತ ಹೇಳ್ತಾರೆ. ಕರೆಕ್ಟ್ ಬ್ಲೋಟಿಂಗ್ ಬರುತ್ತೆ ಇಟ್ ಕಾಸಸ್ ಇನ್ಫ್ಲಮೇಷನ್. ಹ್ಮ್ ಅದೇ ನಾಟಿ ಹಸು ಹಾಲಲ್ಲಿ A2 ಪ್ರೋಟೀನ್ ಅಂತ ಇರುತ್ತೆ. ಹ್ಮ್ A2 ಪ್ರೋಟೀನ್ ಅಲ್ಲಿ ಅದೇ ಅಮೈನೋ ಆಸಿಡ್ ಚೈನ್ ಅಲ್ಲಿ ಒಂದು ಲಿಂಕ್ ಅಲ್ಲಿ ಅದರಲ್ಲಿ A1 ಅಲ್ಲಿ ಇಸ್ಟಾಡೈನ್ ಅಂತ ಇತ್ತು, ಇದರಲ್ಲಿ ಪ್ರೊಲೀನ್ ಅಂತ ಇರುತ್ತೆ. ಇದು ಎಸೆನ್ಷಿಯಲ್ ಅಮೈನೋ ಆಸಿಡ್. ಹ್ಮ್ ಬಟ್ ಇದ್ರ ಪ್ರೊಲೀನ್ ಗುಣ ಏನು ಅಂದ್ರೆ ಇಟ್ ವಿಲ್ ಕಾಸ್ ಇಟ್ಸ್ ಆಂಟಿ ಇನ್ಫ್ಲಮೇಟರಿ. ಅಂದ್ರೆ ಬ್ಲೋಟಿಂಗ್ ಮಾಡಲ್ಲ, ಸ್ವೆಲ್ಲಿಂಗ್ ಆಗಲ್ಲ, ಇದಾಗಲ್ಲ, ಹ್ಮ್. ವಾಸಿ ಮಾಡುತ್ತೆ. ಆಕ್ಚುಲಿ ಬ್ಲೋಟಿಂಗ್ ಆಗಿದ್ರೆ ಇದೆಲ್ಲ ವಾಸಿ ಮಾಡುತ್ತೆ. ಅದಕ್ಕೆ ಇವಾಗ ನಮ್ಮ ದೇಶದಲ್ಲಿ ಎಷ್ಟು ಜನ ಒಂದು 25 ವರ್ಷದಿಂದ ಅಂದ್ರೆ ನಮ್ಮ ಯಾವ್ದದು ಈನೋ ಇವೆಲ್ಲ ಇರ್ಲಿಲ್ಲ, Antacids. ರ್ಯಾಂಟಾಸಿಡ್, ಪೆಂಟಾಸಿಡ್, ಪ್ಯಾಂಡಿ ಪ್ಯಾಂಡಿ ಏನೇನೋ ಇದೆಯಲ್ಲ ಈಗ, ಜೆಲೋಸಿಲ್, ಇದೆಲ್ಲ ಅದೆಲ್ಲ ಇರ್ಲೇ ಇರ್ಲಿಲ್ಲ. ನಮ್ಮ ಅಜ್ಜಿ ತಾತನ ಕೆಲವ್ರು ಗೊತ್ತೇ ಇಲ್ಲ, ಯಾಕಂದ್ರೆ ಗ್ಯಾಸ್ಟ್ರಿಕ್ ಅನ್ನೋದೇ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಂದಿರೋದು. ಸೊ ಬ್ಲೋಟಿಂಗ್ ಕಾಸ್ ಮಾಡುತ್ತೆ. ಇದು ಆಸ್ ಪರ್ ಸೈನ್ಸ್ A1 ಮಿಲ್ಕ್ ಅಲ್ಲಿ ಇದು ಈ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಕಾಸಸ್ ದಟ್. ಅಷ್ಟೇ ಡಿಫ್ರೆನ್ಸ್. ಸೊ A2ನೇ ಚೂಸ್ ಮಾಡಿ ಅಂತ ನನ್ನ ಪಾಲಿಸಿ, ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅದನ್ನ ಅದನ್ನ ಮಾಡೋದು. ಮಾಡಿ. ಓಕೆ ಜಾಸ್ತಿ ಯಾವತ್ತು ಯಾರಿಂದ ಪಾಠ ಕಲಿಬೇಕು ಗೊತ್ತಾ? ಇನ್ಫ್ಲುಯೆನ್ಸರ್ ಇಂದ ಅಲ್ಲ, ಹೆಲ್ತ್ ಇನ್ಫ್ಲುಯೆನ್ಸರ್ ಇಂದ ಅಲ್ಲ. ಓಕೆ, ಯು ಲಿಸನ್ ಟು ಹೆಲ್ತ್ ಇನ್ಫ್ಲುಯೆನ್ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಇಫ್ ಹಿ ಈಸ್ 80 years ಲುಕಿಂಗ್ ಗುಡ್ ಅಂಡ್ ದೆನ್ ಟೀಚಿಂಗ್, ವಿ ಕ್ಯಾನ್ ಬಿಲೀವ್. ಅರ್ಥ ಆಯ್ತಾ? ನೀವು ಯಾರ ಹತ್ರ ಪಾಠ ಕಲಿಬೇಕು ಗೊತ್ತಾ? ನಿಮ್ಮ ಊರಿಗೆ ಹೋದ್ರೆ ವಯಸ್ಸಾಗಿರೋರು ಇರ್ತಾರೆ, 90 ವರ್ಷ 95 ವರ್ಷ. ಅವ್ರದ ಕೂತ್ಕೋಬೇಕು, ಕೇಳ್ಬೇಕು, ಏನ್ ತಿಂತೀರಾ ಅಣ್ಣ, ಏನ್ ತಿಂತೀಯ ಅಕ್ಕ, ಏನ್ ಮಾಡ್ತೀರಾ, ನಿಮ್ಮ ದಿನಚರಿ ಏನು, ಅದನ್ನ ಫಾಲೋ ಮಾಡಬೇಕು. ಸೊ ನನ್ನ ಪಾಲಿಸಿ, ನಮ್ಮ ಪೂರ್ವಿಕರು ಏನ್ ಮಾಡ್ತಿದ್ರು ಅದನ್ನ. ಸೊ ಅದಕ್ಕೆ ನಾಟಿ ಹಸು ಹಾಲ್ ಇಸ್ ಆಲ್ವೇಸ್ ಬೆಟರ್. ಸರ್, ಹಾಲಿಂದ ಬರೋ ಒಂದು ಪ್ರೋಟೀನು ಇಸ್ ಪನ್ನೀರ್. ಆದ್ರೆ ನಮ್ಮ ದೇಶದಲ್ಲಿ ಕೆಲವೊಂದು ಜಾಗಗಳಲ್ಲಿ ಬಿಟ್ರೆ ಎಲ್ಲಾ ಕಡೆ ಮಾರೋದು ಅನಲಾಗ್ ಪನ್ನೀರ್. ಟು ಬಿ ಆನೆಸ್ಟ್, ಫಸಾಯಿ ಅವರು ಇದನ್ನ ಮಾಡ್ಬಿಟ್ಟು ಹೇಳ್ಬೇಕು, ಗುರು ಇಲ್ಲಿ ಅನಲಾಗ್ ಪನ್ನೀರ್ ಮಾಡ್ತಾ ಇದ್ರೆ ಬೋರ್ಡ್ ಹಾಕ್ಬೇಕು ಅಂತ. ಎಲ್ಲೂ ಮಾರಲ್ಲ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಮದುವೆಗೆ ಹೋದಾಗ ಹಿಡಿದು ನೋಡಿದನ್, ಗೊತ್ತಾಗಿದೆ ಅನಲಾಗ್ ಪನ್ನೀರ್ ಅಂತ. ಫ್ರೆಂಡ್ಸಿಗೆ ಹಿಡಿದಾಗ ಎಲ್ಲರೂ ಸೈಡ್ ತಳ್ಬಿಟ್ಟಿದ್ದಾರೆ. ಹಿಂಗಾದ್ರೆ ಪಬ್ಲಿಕ್ ಹೆಲ್ತ್ ಹೋಗೇ ಬಿಡುತ್ತೆ ಸರ್. 90% ಇದನ್ನೇ ಮಾರಿದ್ರೆ ಹಿಂಗೆ ಮತ್ತೆ. ಸಿ ದ ಪ್ರಾಬ್ಲಮ್, ಇಂಡಿಯಾದಲ್ಲಿ ಮೋಸ್ಟ್ ಪೀಪಲ್ ಆರ್ ಫಾಂಡ್ ಆಫ್ ಚೀಪ್ನೆಸ್. ಚೀಪ್ ಆಗಿರೋದು ಬೇಕು ಅಂತಾರೆ. ವೆನ್ ಯು ವಾಂಟ್ ಚೀಪ್, ಯು ಕೆನಾಟ್ ಗೆಟ್ ಗುಡ್ ರಿಯಲ್ ಫುಡ್. ಆಯ್ತಾ? ಈಗ ನಾ ಅನಲಾಗ್ ಪನ್ನೀರು ಏನನ್ನು ಮಿಕ್ಸ್ ಮಾಡ್ತಾರೆ, ಏನೋ ಒಂದು ಪನ್ನೀರ್ ಥರ ಕಾಣುತ್ತೆ, ಬಟ್ ಇಟ್ ಇಸ್ ನಾಟ್ ಪನ್ನೀರ್. ಪನ್ನೀರ್ ಅಂದರೆ ಏನೋ ಹಾಲು ಮೊಸರಲ್ಲಿ ಮಾಡೋ ಅಂಥದ್ದು, ಒಂದು 2 ಇಂಗ್ರೀಡಿಯೆಂಟಲ್ಲಿ ಮಾಡೋ ಅಂಥದ್ದಕ್ಕೆ ಪನ್ನೀರ್ ಅಂತಾರೆ. ಸೊ ಏನು ಮಾಡ್ತೀರಾ ನೀವು ನಿಮಗೆ ಕೇಳಿದ್ರೆ ನಮ್ಮದು 160 ರೂಪಾಯಿ ಇದೆ ಪನ್ನೀರು. ನಾಟಿ ಹಸು ಹಾಲಲ್ಲಿ ಮಾಡ್ತೀವಿ, ಮೊಸರಲ್ಲಿ ಮಾಡ್ತೀವಿ, 2 ಇಂಗ್ರೀಡಿಯೆಂಟು. 160 ರೂಪಾಯಿಗೆ ಮಾರ್ಬೇಕು ನಾವು, ಯಾಕಂದರೆ ನಮ್ಮ ಕಾಸ್ಟ್ ಕವರ್ ಆಗಬೇಕು ಅಂದರೆ. ನಾವು ಮಾರ್ಕೆಟಲ್ಲಿ 40 ರೂಪಾಯಿಗೆ ಸಿಗುತ್ತೆ. ಹೆಂಗ್ ಮಾಡ್ತೀರಾ? ಬಟ್ ಜನಕ್ಕೆ ಬೇಕಾಗಿರೋದೇನು 40 ರೂಪಾಯಿ ಇದೆ. ಮೋಸ್ಟ್ ಜನಕ್ಕೆ ಬೇಕಾಗಿರೋದು 40 ರೂಪಾಯಿ. ಸೊ ಏನಾಗುತ್ತೆ, ಅಡಲ್ಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಇನ್ನೊಬ್ಬ ಉಟ್ಕೊಳ್ತಾನೆ, ಇನ್ನೊಂದು. ದಿಸ್ ವಿಲ್ ನೆವರ್ ಎಂಡ್ ಅನ್ಲೆಸ್ ಅಂಟಿಲ್ ದರ್ ಸ್ಟ್ರಿಕ್ಟ್ ಲಾಸ್. ಈ ಥರ ರೂಲ್ ಬ್ರೇಕ್ ಮಾಡೋ ಸ್ಟ್ರಿಕ್ಟ್ ಲಾಸ್ ಬರೋವರೆಗೂ ಇಟ್ ವಿಲ್ ನೆವರ್ ಎಂಡ್. ಇನ್ನೊಂದು ವರ್ಷ ಬಿಟ್ಬಿಟ್ಟು ಏನು ಮಾಡ್ತಾನೆ, ಇನ್ನೊಬ್ಬ ಜೀನಿಯಸ್ ಉಟ್ಕೊಳ್ತಾನೆ, 30 ರೂಪಾಯಿಗೆ ಹೆಂಗ್ ಮಾಡೋದು, ಇನ್ನೇನೇನು ಆ್ಯಡ್ ಮಾಡಿ 30 ರೂಪಾಯಿಗೆ ತರಬೇಕು ಅಂತ ಉಟ್ಕೊಳ್ತಾನೆ. ಸೊ ದಟ್ಸ್ ಹೌ ಇಟ್ ಕೀಪ್ಸ್ ಆನ್ ಕಂಟಿನ್ಯೂಯಿಂಗ್. ಕರೆಕ್ಟ್ ಅಲ್ವಾ? ಅಲ್ಲ, ಬಿಕಾಸ್ ನಮ್ಗೆ ಕೆಲವೊಂದ್ಸಲ ಫೋರ್ಸ್ಡ್ ಆಗಿ ತಿನ್ಬೇಕಾಗುತ್ತೆ. ಫ್ರೆಂಡ್ಸ್ ಎಷ್ಟೋ ಜನ ವೆಜಿಟೇರಿಯನ್ಸ್, ತಿನ್ಬೇಡಿ. ಬೇರೆ ಸೋರ್ಸೇ ಇಲ್ಲ. ಈಗ ಆಚೆ ಕಡೆ ಹೋಗಿ ನೋಡಿ ಅಕ್ಷಯ್, ನೋಡಪ್ಪ, ನಾನು ಹೇಳ್ತೀನಿ, ನೀನು ಇಲ್ಲಿ ಸ್ಟುಡಿಯೋ ಕರ್ಕೊಂಬಂದ್ಬಿಟ್ಟು ನಾನು ನಿನ್ನೆ ರಾತ್ರಿ ಊಟ ಮಾಡಿರೋದು, ಈಗೆಷ್ಟು 3 ಗಂಟೆ. ನೀನು ಬಂದ ತಕ್ಷಣ ಏನು ಕೊಟ್ಟೆ? ಅವಾಗ ಕಾಫಿ ತರ್ತೀನಿ ಅಂದೆ, ಹಾಲಿರೋ ಕಾಫಿ. ನಂಗೆ ಬೇಡ, ಬ್ಲ್ಯಾಕ್ ಕಾಫಿ ಕೊಡು ಅಂದೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನಾನು. ಅಲ್ಲಿ ಬಿಸ್ಕೆಟ್ ಇಟ್ಟೆ, ನಾನು ತಿಂದಿಲ್ಲ. ಮನೆಯಿಂದ ಆರ್ಗ್ಯಾನಿಕ್ ಲಡ್ಡು ತಂದಿದ್ದೀನಿ ಅಂದೆ, ನಾನು ತಿಂದಿಲ್ಲ. ಸಿ ನಿಮ್ಗೆ ಏನ್ ತಿನ್ಬೇಕು, ಯಾವ ಟೈಮಲ್ಲಿ ತಿನ್ಬೇಕು ಗೊತ್ತಿದ್ರೆ ಆಗುತ್ತೆ. ಚಾಯ್ಸ್ ಇಲ್ಲ ಅಂದ್ರೆ ದೇರ್ ಇಸ್ ಬ್ಯೂಟಿಫುಲ್ ಚಾಯ್ಸ್ ಕಾಲ್ಡ್ ಫಾಸ್ಟಿಂಗ್, ಉಪವಾಸ. ಅದು ಮಾಡ್ಬೋದು.
ಹಂಗನ್ಬಿಟ್ಟು ಏನು ಇದಿಲ್ಲ ಇಲ್ಲ ಅಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ನಮ್ಮ ಅಜ್ಜಿ ತಾತ ಎಲ್ಲ ಮಾಡ್ತಾರಲ್ಲ ಉಪವಾಸ, ಒಪ್ಪತ್ತು ಅಂತ ಮಾಡ್ತಿದ್ರು. ಒಪ್ಪತ್ತು ಅಂತ ಮಾಡ್ತಿದ್ರು, ಹೌದೌದು. ಮಾಡಿ ಅಂತ ಆಪ್ಷನ್ ಜಸ್ಟ್ ಗೋ ಹಂಗ್ರಿ, ಇಟ್ಸ್ ಓಕೆ. ಹಂಗನ್ಬಿಟ್ಟು ಡೋಂಟ್ ಈಟ್ ಸ್ಕ್ರಾಪ್. ಓಕೆ ಸರ್, ಇವಾಗ ಹಂಗನ್ಬಿಟ್ಟು ನಿಮ್ಮ ಆರ್ಗ್ಯಾನಿಕ್ ಲಡ್ಡು ಸ್ಕ್ರಾಪ್ ಹೇಳ್ತಲ್ಲ, ಮೂರನ್ನು ತೊಗೊಂಡೋಗ್ತೀನಿ. ಅದು ತಿನ್ನೋ ಪ್ರಾಸೆಸ್ ಇರುತ್ತೆ ಆಯ್ತಾ. ಫಾಸ್ಟಿಂಗ್ ಅಲ್ಲಿ ಇದ್ದಾಗ ಫಸ್ಟ್ ಸ್ವೀಟ್ ತಿನ್ಬಾರ್ದು, ಓಕೆ ತಿನ್ನೋ ಪ್ರೊಸೆಸ್ ನಾನು ತೊಗೊಂಡೋಗ್ತೀನಿ, ತಿಂತೀನಿ, ಡೋಂಟ್ ವರಿ. ನಿಮ್ದು ಹೇಳಿಲ್ಲ. ಓಕೆ. ಈಗ ಸರ್, ಕೆಲವೊಂದು ಫಾರ್ಮಿಂಗ್ ಅಲ್ಲಿ ಕೆಲವೊಂದು ಸ್ಮಾಲ್ ಇಂಡಸ್ಟ್ರೀಸ್ ಹುಡ್ಕೋತು. ಒಂದ್ ಟೈಮಲ್ಲಿ ಒಂದು ಚಿಕ್ಕ ರೂಮಲ್ಲಿ ಮಶ್ರೂಮ್ ಬೆಳೆಸ್ರಿ ಅಂತ ಹೇಳಿದ್ರು. ಅಂಡ್ ಸ್ವಲ್ಪ ಜನ ಈ ಸೋಪ್ ಇಂಡಸ್ಟ್ರಿನ ಮಾಡ್ಬೋದು ಥ್ರೂ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅಂತ ಹೇಳಿದ್ರು. ಡ್ರ್ಯಾಗನ್ ಫ್ರೂಟ್ಗಳು ಡ್ರ್ಯಾಗನ್ ಫ್ರೂಟ್ ಬಂತು. ಈಗ ನೀವು ಲೂಫಾದಂತ ಒಂದು ವಿಡಿಯೋ ಮಾಡಿದ್ರಿ, ರಿಚ್ ಗೋಡ್ದು. ಈ ತರ ಚಿಕ್ಕದಾಗಿ ಏನಾದ್ರೂ ಸ್ಟಾರ್ಟ್ ಮಾಡೋದು ಅಂದ್ರೆ ಪ್ಯಾರಲಲ್ ಇಂಟ್ರೆಸ್ಟಿಂಗ್ ಐಡಿಯಾಸ್ ಜೆನ್ಸೀಸ್ಗೆ ಏನೇನ್ ಮಾಡ್ಬೋದು? ಫಾರ್ಮಿಂಗ್ ಅಂದ್ರೆ ನಾನು ಹೇಳ್ತಿದ್ರಲ್ಲ, ನಾನು ಫಾರ್ಮಿಂಗ್ ಅಲ್ಲಿ ಬರೀ ಸೊಪ್ಪು ತರಕಾರಿ ಬೆಳೆಯೋದಲ್ಲ. ಇಟ್ಸ್ ಕಾಲ್ಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಅಂದ್ರೆ ಕೋಳಿ ಸಾಕ್ಬೇಕು, ಕುರಿ ಸಾಕ್ಬೇಕು, ಮೇಕೆ ಸಾಕ್ಬೇಕು, ಹಸುಗಳು ಸಾಕ್ಬೇಕು, ಎಮ್ಮೆ ಸಾಕ್ಬೇಕು, ಎಕೋಸಿಸ್ಟಮ್ ಬಿಲ್ಡ್ ಮಾಡಬೇಕು. ಆದ್ರೆ ಒಂದೆರಡು ಕತ್ತೆಗಳು ತಗೊಂಬಂದಿರ್ಬೇಕು, ಪಕ್ಷಿ ಇರಬೇಕು, ನಾಯಿ ಇರಬೇಕು, ಬೆಕ್ಕಿರ್ಬೇಕು ಆಯ್ತಾ. ಅದ್ರ ಜೊತೆಗೆ ನಾವು ಅಲೈಡ್ ಆಕ್ಟಿವಿಟೀಸು ಮಾಡಬೇಕು ಆಯ್ತಾ. ಸೊ ಒಂದು ಏನು ನಮ್ದು ಲೂಫಾ ಹೇಳಿದೆ, ಒಳ್ಳೆ ಮಾರ್ಕೆಟ್ ಇದೆ. ಡೋಂಟ್ ಡೂ ಮಶ್ರೂಮ್. ಯಾಕೆ ಸರ್? ಯಾತಕ್ಕೆ ಅಂದ್ರೆ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾ ರೀಜನ್ ಇಸ್ ಮೋಸ್ಟ್ಲಿ ವೆಜಿಟೇರಿಯನ್. ಅವರು ದೇ ಅಕ್ಸೆಪ್ಟ್ ಈವನ್ ವೆಜಿಟೇರಿಯನ್ಸ್ ಈಟ್ ಮಶ್ರೂಮ್ ದೇರ್ ಬಿಗ್ ಟೈಮ್. ನಮ್ಮ ಸೌತ್ ಇಂಡಿಯಾದಲ್ಲಿ ನಾನ್ ವೆಜಿಟೇರಿಯನ್ಸ್ ಮಶ್ರೂಮ್ ತಿನ್ನಲ್ಲ. ಯಾಕಂದ್ರೆ ಚಿಕನ್ ಗೋ ಫಾರ್ ಚಿಕನ್ ಆರ್ ಮಟನ್. ವೆಜಿಟೇರಿಯನ್ಸು ಇನ್ ಸೌತ್ ಇಂಡಿಯಾ ದೇ ಡೋಂಟ್ ಈಟ್ ಮಶ್ರೂಮ್ ಬಿಕಾಸ್ ದೇ ಕನ್ಸಿಡರ್ ಇಟ್ ಆಸ್ ನಾನ್ ವೆಜಿಟೇರಿಯನ್. ವೆಜಿಟೇರಿಯನ್ಸ್ ಯಾರು ತಿನ್ನಲ್ಲ ಇಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಹೋಗ್ತಾರ ಮಶ್ರೂಮ್ ಏನು ಬಿರಿಯಾನಿ ಅಷ್ಟೇ. ಇಲ್ಲಿ ಮಾರ್ಕೆಟ್ ಇಲ್ಲ. ಎಷ್ಟೊಂದು ಜನ ಮಶ್ರೂಮ್ ಮಾಡ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ತುಂಬಾ ಜನ. ಸೌತ್ ಇಂಡಿಯಾ ಇಸ್ ನಾಟ್ ದ ಪ್ಲೇಸ್ ಫಾರ್ ಮಶ್ರೂಮ್ಸ್. ಬಟ್ ಎಕ್ಸ್ಪೋರ್ಟ್ ಮಾಡಕ್ಕಾಗತ್ತಲ್ಲ ಸರ್ ಆಯಿಸ್ಟರ್ ಮಶ್ರೂಮ್ಸ್? ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲೆಲ್ಲ ಯು ಕೆನಾಟ್ ಥಿಂಕ್ ಆಫ್. ಓಕೆ, ಕೆನಾಟ್ ಥಿಂಕ್ ಆಫ್ ಎಕ್ಸ್ಪೋರ್ಟಿಂಗ್ ಅಲ್ಲ. ಸೊ ಆಗ್ಲಿಂದ ಹೇಳ್ತೇನಲ್ಲ, ಗ್ರೋ ಫಾರ್ ಯುವರ್ ವಿಲೇಜ್. ಸೊ ಕೋಳಿ ಮೊಟ್ಟೆ ಇಟ್ಟರೆ ಹಳ್ಳಿಯವ್ರು ಬಂದು ತೊಗೊಂಡೋಗ್ತಾರೆ. ನಾಟಿ ಕೋಳಿ ಇದೆ ಅಣ್ಣ ನಮ್ಮಲ್ಲಿ ಇವತ್ತು ನೆಂಟರು ಬಂದಿದೆ ಅಂತ ನಾಟಿ ಕೋಳಿ ತೊಗೊಂಡೋಗ್ತಾರೆ. ಹಬ್ಬ ಹರಿದಿನಗಳು ಬಂದು ಕುರಿ ತೊಗೊಂಡೋಗ್ತಾರೆ. ಸೊ ಗ್ರೋ ಫಾರ್ ಇದು. ಸೊ ವ್ಯಾಲ್ಯೂ ಅಡಿಷನ್, ಕಮಿಂಗ್ ಬ್ಯಾಕ್ ಟು ವ್ಯಾಲ್ಯೂ ಅಡಿಷನ್. ಈಗ ಕೋವಿಡ್ ಟೈಮಲ್ಲಿ ನಮ್ದಲ್ಲಿ ಒಂದು ಹಳ್ಸನ್ ಮರ ಇದೆ, ನಾವು ತೋಟದಲ್ಲೇ ಇದ್ವಿ. ಆ ಹಳ್ಸನ್ ಮರ ಸ್ಟಾರ್ಟಿಂಗ್ ಇಯರ್ಸ್ ಅಲ್ಲಿ ಒಳ್ಳೆ ಹಣ್ಣು ಬರ್ತಾ ಇರಲಿಲ್ಲ. ಓಪನ್ ಮಾಡಿದ್ರೆ ಇದಾಗೋದು, ವಾಸನೆ ಬರೋದು, ಹಸುಗಳು ತಿಂತಾ ಇರಲಿಲ್ಲ. ಸೊ ಸೆಕೆಂಡ್ ಇಯರು, ಫಸ್ಟ್ ಇಯರ್ 4 ಬಿಡ್ತು, ಎಲ್ಲ 4 ಎಸ್ತಿದ್ವಿ. ಸೆಕೆಂಡ್ ಇಯರು 20 ಬಿಟ್ಬಿಟ್ಟಿದೆ. ಏನ್ ಮಾಡೋದು, ಎಸಿಬೇಕಲ್ಲ, ಹೊಟ್ಟೆ ಉರಿತಾ ಇತ್ತು. ಆಗ ಐಡಿಯಾ ಬಂತು, ವೈ ಕ್ಯಾನ್ಟ್ ಐ ಡೂ ಹಳ್ಸನ್ ಚಿಪ್ಸ್. ಅಲ್ಲೇ ಒಂದು ಕುಯ್ದ್ಬಿಟ್ಟು ಕಾಯಿನ ಸ್ಯಾಂಪಲ್ ವಿಡಿಯೋ ನೋಡ್ಕೊಂಡು, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಸ್ಯಾಂಪಲ್ ಮಾಡಿದೆ. ಫಸ್ಟ್ ಬ್ಯಾಚ್ ಉಪ್ಪು ಖಾರ ಸರಿ ಬರಲಿಲ್ಲ. ಸೆಕೆಂಡ್ ಬ್ಯಾಚ್ ಎಷ್ಟು ಫೇಮಸ್ ಆಗೋಯ್ತು ಅಂದ್ರೆ, ನಮ್ಮ ಊರಲ್ಲಿ ಸಾಯಂಕಾಲ ಹೊತ್ತು ನಮ್ಮ ಊರಿಗೆ ವಾಕಿಂಗ್ ಹೋಗ್ತಾರೆ, ನಮ್ಮ ಜಮೀನ್ ಮುಂದೆ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಆಗೋಗೋದು. ಓದೋಣ ನಮ್ಗೊಂದು ಅಂತ ಫೇಮಸ್ ಆಗೋಯ್ತು ತುಂಬಾ. ಏನಾಯ್ತು ಅಂದ್ರೆ, ನಮ್ಗೆ ಎಲ್ಲೂ ಹೊರಗಡೆ ಕೊಡೋದಿಲ್ಲ, ಅಲ್ಲೇ ಊರಲ್ಲೇ ಖಾಲಿ ಹೋಗ್ತಾಯಿತ್ತು. ಮುಗ್ದೋಯ್ತು, 20 ಕಾಯಿ ಮುಗ್ದೋಯ್ತು ಆಯ್ತಾ. ಮತ್ತೆ ಫೇಸ್ಬುಕ್ ಒಂದು ಪೋಸ್ಟ್ ಹಾಕಿದೆ. ಅಲ್ಲಿ ನನ್ನ ಊರಿಂದ 10 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಊರಿದೆ, ಅನ್ಕೆರೆ ಅಂತ ಊರಿದೆ. ಅಲ್ಲಿಂದ ಅಣ್ಣ ಮಧುವಣ್ಣ, ನನ್ನ ಹತ್ರ ಸೇಮ್ ನಿಮ್ ಪ್ರಾಬ್ಲಮ್, ಏನ್ ದೊಡ್ಡ ಮರ 150 ಕಾಯಿ ವೇಸ್ಟ್ ಅಣ್ಣ, ವರ್ಷ ಎಸಿತೀನಿ ಅಣ್ಣ. ಹಾಕೊಂಬ ಮಗ ಟ್ರ್ಯಾಕ್ಟರ್ ಹಾಕೊಂಬಂದ. 50 ರೂಪಾಯಿ ಒಂದು ಕಾಯಿ ತರ ಕೊಟ್ಟೆ. ಐ ಆಲ್ಮೋಸ್ಟ್, ಬಿಕಾಸ್ ಆಫ್ ವ್ಯಾಲ್ಯೂ ಅಡಿಷನ್, ಆಲ್ಮೋಸ್ಟ್ ಮೇಡ್ 350 rupees ಪರ್ ಜಾಕ್ ಫ್ರೂಟ್. ಇಬ್ರನ್ನ ಬೇರೆ ಕೆಲ್ಸಕ್ಕೆ ಇಟ್ಕೊಂಡಿದ್ವಿ, ಅಷ್ಟು ವಾಲ್ಯೂಮ್ ಅಷ್ಟೊಂದು ಆಗೋಯ್ತು. ಸೊ ವ್ಯಾಲ್ಯೂ ಅಡಿಷನ್ ಮಾಡೋದು ಇಂಪಾರ್ಟೆಂಟ್. ಲೂಫಾ ಎಷ್ಟೊಂದಿದೆ ನಿಮ್ಗೇನು, ಅದು ಒಂದ್ಸತಿ ಇಳಿದು ಬಿಟ್ರೆ, ಅದು ಎಸ್ಪೆಷಲಿ ಓದಿರೋರು, ಡಿಫ್ರೆಂಟ್ ಪ್ರೊಫೆಷನ್ ಬಂದ್ರೆ, ದೇ ವಿಲ್ ಓನ್ಲಿ ಫಿಗರ್ ಔಟ್ ಮೆನಿ ಥಿಂಗ್ಸ್. ತುಂಬಾ ಮಾಡ್ಬೋದು. ಉಪ್ಪಿನಕಾಯಿಗಳು ಮಾಡ್ಬೋದು, ಸೋಪ್ಸ್ ಮಾಡ್ಬೋದು. ಬೀ ಫಾರ್ಮಿಂಗ್ ಅಲ್ಲೂ ಒಳ್ಳೇದಿದೆ ಸರ್, ಬಿಕಾಸ್ ಇವಾಗೆಲ್ಲ ಬರೀ ಕಾರ್ನ್ ಸ್ಟಾರ್ಚ್ ಹಾಕಿ ಮಾರ್ತಾ ಇದಾರೆ.
ಬಿ ಫಾರ್ಮಿಂಗ್ ಆಬ್ವಿಯಸ್ಲಿ ಹನಿ ಫಾರ್ಮಿಂಗ್, ಹನಿ ಬೀಸ್ ನಿಮ್ಮ ತೋಟಕ್ಕೆ ತುಂಬಾ ಒಳ್ಳೇದು. ಪಾಲಿನೇಷನ್ ಎಲ್ಲ ನ್ಯಾಚುರಲ್ ಆಗಿ ಆಗುತ್ತೆ. ಯು ಕ್ಯಾನ್ ಇದು ಸೊ ಹನಿ ಬೀಸು ಶುಡ್ ಬಿ ಪಾರ್ಟ್ ಆಫ್ ಯುವರ್ ಎಕೋಸಿಸ್ಟಮ್. ಇದೊಂದು ಕಡೆ ಆದರೆ ಸರ್, ಇನ್ನೊಂದು ಲಾಸ್ಟ್ ಸೆಗ್ಮೆಂಟ್ ನಾನು ಅನ್ಕೊಂಡಿದ್ದು ಪೌಲ್ಟ್ರಿ. ನನಗೆ ಪ್ರತಿ ಸಲ ಅಮ್ಮ ಚಿಕನ್ ತಿನ್ನಕ್ಕೆ ಹೋದಾಗ ಹೇಳ್ತಾರೆ, ಏನು ಚುಚ್ಚು ಬೆಳೆಸಿರ್ತಾರೋ ಗೊತ್ತಿಲ್ಲ ಕಣೋ ಚಿಕನ್ನು ತಿನ್ಬೇಡಿ ಅಂತ. ಪ್ರತಿ ಸಲ ನಾಟಿ ಕೋಳಿ ತಿನ್ನೋಕ್ಕಲ್ಲ, ಫಾರಮ್ಮೇ ತಿನ್ನಬೇಕು. ಈ ಚಿಕನ್ ಮತ್ತೆ ನನಗೆ ಆಪ್ಷನ್ ಇಲ್ಲ ಪ್ರೋಟೀನ್ಗೆ, ಬಿಕಾಸ್ ಅನಲಾಗ್ ಪನ್ನೀರ್ ಮಾಡ್ತಾರಲ್ಲ. ಏನು ಮಾಡಲಿ ಸರ್ ನಾನು? ಸಿ ಆಪ್ಷನ್ನೇ ಇಲ್ಲ ಅನ್ನೋದು ಸುಳ್ಳು. ಬೆಂಗಳೂರಲ್ಲಿ ನಾವಿಲ್ವಾ? ಆರ್ಗ್ಯಾನಿಕ್ ಮಂಡ್ಯದ ನಿಮ್ಮ ಚಿಕನ್ಗಿಂತ ಮೋರ್ ಪ್ರೋಟೀನ್ ಇದೆ. ನಿಮ್ಮ ಚಿಕನಲ್ಲಿ 100 ಗ್ರಾಮ್ಗೆ 22 ಇದ್ರೆ, ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಹೈ ಪ್ರೋಟೀನ್ ಪನ್ನೀರ್ 22 ಗ್ರಾಮ್ ಇರುತ್ತೆ. ಪನ್ನೀರ್ ಆಯ್ತಾ? ಚಿಕನ್ ಪ್ರಾಬ್ಲಮ್ ಹೇಳ್ತೀನಿ ಏನು ಅಂತ. ಸಿ ನಮಗೆ ಇವತ್ತಿನ ಚಿಕನ್ ನಿಮ್ಗೆ ಏನು ಸಿಗುತ್ತೆ? ಕೋಳಿ ಅಂಗಡಿ ಎದುರುಗಡೆ ಹೋದ್ರೆ ನೋಡಿದೀರಾ? ವೈಟ್ ಕಲರ್ ಇರುತ್ತೆ, ಕೇಜಲ್ ಇರುತ್ತೆ, ದಬಾಕೊಂಡಿರ್ತವೆ ಎಲ್ಲ, ಯಾವುದು ನಿಂತಿರಲ್ಲ. ದ ಕೋಳಿ ಮರಿ ಆದಾಗಿಂದ ಅದಕ್ಕೆ ಬ್ರಾಯ್ಲರ್ ಅಂತ ಹೊಸ ಇಂಜಿನಿಯರ್ಡ್ ಬ್ರೀಡ್, ಬ್ರಾಯ್ಲರ್ ಅಂತ ಇಂಜಿನಿಯರ್ಡ್ ಬ್ರೀಡ್. ಇದೇನ್ ಮಾಡುತ್ತೆ ಇದು ಅಂದ್ರೆ, ಹೆಂಗ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂದ್ರೆ, ಇದಕ್ಕೆ ಅದು ಫೀಡ್ ಆಗ್ತಾ ಇದ್ದಂಗೆ ರ್ಯಾಪಿಡ್ ಆಗಿ ಮೀಟ್ ಆಡ್ ಮಾಡ್ಕೊಂಡು ಹೋಗುತ್ತೆ. ಫ್ಯಾಟ್ 28 ದಿನಕ್ಕೆ 2 kg 200 ಗ್ರಾಮ್ ಬರುತ್ತೆ. ಅದಿರೋದೇ ಹಂಗೆ, ದ ಬ್ರೀಡ್ ಓನ್ಲಿ ಇಸ್ ಲೈಕ್ ಹಂಗ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಓಕೆ. ನಾಟಿ ಕೋಳಿ 2 kg 200 ಗ್ರಾಮ್ ಬರಬೇಕು ಅಂದ್ರೆ 18 ತಿಂಗಳು ಬೇಕು. ಇದು 28 ದಿನಕ್ಕೆ ಬರುತ್ತೆ. ನೀವು 28 ದಿನ ಅದೇ ಕೋಳಿನ ಒಂದು ಇನ್ನೊಂದು ವಾರ 10 days ಬಂದ್ರೆ ನಿಂತ್ಕೊಳಕ್ ಆಗಲ್ಲ. ಯಾಕಂದ್ರೆ ಅಷ್ಟು ಬಾಡಿ ವೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅದನ್ನ ಮಾಡಿದ್ರೆ 4-5 ತಿಂಗಳು ಬಿಟ್ಬಿಡಿ, ಹಂಗೆ ಅದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗುತ್ತೆ. ಯಾಕಂದ್ರೆ ಬಾಡಿ ಅಷ್ಟು ವೆಯ್ಟ್ ಆಗೋಗಿರುತ್ತೆ ಬಾಡಿ. ಸೊ ಅದನ್ನ ನಾವು ತಿಂತೀವಿ ಸರ್. ಬಟ್ ಏನಾಗುತ್ತೆ, ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಬೋನ್ಲೆಸ್ ಬೇಕು ಚಿಕನ್ನು. ನಾಟಿ ಕೋಳಿಲ್ಲ ಸಿಗಲ್ಲ ಬೋನ್ಲೆಸ್ಸು, ಪ್ಲಸ್ ಎಕ್ಸ್ಪೆನ್ಸಿವ್, ಹೀಟು ಅಂತಾರೆ. ಅದಕ್ಕೆ ಮಾಸ್ಲಿ ಪ್ರೊಡ್ಯೂಸ್ ಆಗ್ತಿರೋ ಬ್ರಾಯ್ಲರ್ ಕೋಳಿನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಹೆಂಗ್ ಸ್ವಿಚ್ ಮಾಡಲಿ ಈಗ? ನಾನು ಹೇಳಿದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಚಿಕನ್ ಪೋರ್ಕ್ ಇಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಮೀಟ್. ಅದು ಕುರಿ ಥರ ಅಲ್ಲ. ಕುರಿ ಪ್ರೊಸೆಸಿಂಗ್, ಕುರಿ ಮೇಕೆ ಏನು ತಿನ್ನುತ್ತೋ ಅದ್ರ ಮೀಟ್ಗಳು ಬರಲ್ಲ. ಹಸುಗಳೆಲ್ಲ 4 ಚೇಂಬರ್ ಇರುತ್ತೆ ಹೊಟ್ಟೆಯಲ್ಲಿ. ಕರೆಕ್ಟ್. ಇಟ್ ಡಸ್ ನಾಟ್ ರಿಫ್ಲೆಕ್ಟ್ ಆನ್ ಇಟ್ಸ್ ಮೀಟ್. ಕುರಿ ಮೇಕೆ ಇದರಲ್ಲಿ. ಬಟ್ ಕೋಳಿ ಇದಕ್ಕೆ ಒಂದು ಅದೇನು ತಿಂದ್ರು, ಕಾರ್ನ್ ತಿಂದ್ರೆ ಅದ್ರ ಮೀಟಲ್ಲಿ ಕಾರ್ನ್ ಗುಣಗಳೇ ಇರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಶುಡ್ ನಾಟ್, ಆದಷ್ಟು ಯು ಅವಾಯ್ಡ್ ಚಿಕನ್. ಆಯ್ತಾ? ಎಗ್ ಇಸ್ ಓಕೆ, ನಾಟಿ ಕೋಳಿ ಮೊಟ್ಟೆ ತಗೊಳ್ಳಿ. ಸೊ ಚಿಕನ್ ತಿಂದ್ರೇ ಅಲ್ಲ. ಸಿ ಐ ಡೋಂಟ್ ನೋ ಹೂ, ತುಂಬ ಜನಕ್ಕೆ ನೋಷನ್ ಇದೆ ಫ್ಯಾಟ್ ತಿನ್ನಬಾರ್ದು ಅಂತ. ಎಷ್ಟೋ ಜನ ಎಲ್ಲೋ ಮೊಟ್ಟೆ ತಿನ್ನೋದಿಲ್ಲ, ಮೊಟ್ಟೆಲಿರೋ ಎಲ್ಲೋ ತಿನ್ನಲ್ಲ. ವಾಟ್ ದೇ ಡೂ, ಅದಕ್ಕೆ ಸೈಡ್ಗೆ ಇಟ್ಬಿಡ್ತಾರೆ. ಸಿ ಓಲ್ ಫುಡ್ ಇಸ್ ದ ಡೀಲ್. ಓಲ್ ಫುಡ್ ತಿನ್ಬೇಕು ನಾವು. ಮೊಟ್ಟೆ ನೀವು ಈಗ ಹೇಳ್ತಾ ಚಿಕನ್ ಅಂತ ಆಗ್ಲಿಂದ ಅಕ್ಷಯ ಇಷ್ಟಲಿಂಗಲ್ಲಪ್ಪ. ಏನಕ್ಕೆ ಚಿಕನ್? ಲೀನ್ ಮೀಟ್ ಅಂತ. ಫ್ಯಾಟ್ ಕಮ್ಮಿ ಇರುತ್ತಾ? ಬೋನ್ಲೆಸ್ ಆಯ್ತು. ನಿನ್ ಪ್ರಕಾರ ಪ್ರೋಟೀನ್ ತಿಂದ್ರೆ ಮಸಲ್ ಬರುತ್ತೆ, ಸಸ್ಟೈನ್ ಆದ್ರೂ ಆಗುತ್ತೆ ಸರ್. ಹೌದು, ಬರುತ್ತೆ. ಫ್ಯಾಟ್ ತಿಂದ್ರೆ ಫ್ಯಾಟ್ ಬಂದ್ಬಿಡುತ್ತೆ ಬಾಡಿಲಿ. ಅಲ್ಲ, ನಮ್ದು ಎಕ್ಸ್ಪ್ಲನೇಷನ್ ಬೇರೆ ಇರುತ್ತೆ. ಹಂಗಾರೆ ಸಿ ಡಯಟರಿ ಕೊಲೆಸ್ಟ್ರಾಲ್ ಇಸ್ ಡಿಫ್ರೆಂಟ್ ಫ್ರಮ್ ಹ್ಯೂಮನ್ ಕೊಲೆಸ್ಟ್ರಾಲ್. ಅಂದ್ರೆ ಚರ್ಬಿ ತಿಂದ ತಕ್ಷಣ ನಮ್ಮ ಬಾಡಿಲಿ ಚರ್ಬಿ ಬರಲ್ಲ. ನಮ್ಮ ಬಾಡಿಲಿ ಚರ್ಬಿ ಬರೋದು ಕಾರ್ಬೋಹೈಡ್ರೇಟ್ಸ್ ಇಂದ. ಕರೆಕ್ಟಾ? ಸಕ್ಕರೆಯಿಂದ, ಗ್ಲೂಕೋಸ್ ಇಂದ, ಫ್ರುಕ್ಟೋಸ್ ಇಂದ. ಚರ್ಬಿಯಿಂದ ಚರ್ಬಿ ಬರುತ್ತಲ್ಲ. ಹಂಗ ಚರ್ಬಿಯಿಂದ ನಮ್ಮ ಮೈಯಲ್ಲಿ ಚರ್ಬಿ ಬಂದ್ಬಿಟ್ರೆ, ಮೇಕೆ ಚರ್ಬಿಯಿಂದ ನಮ್ಮ ಮೈಯಲ್ಲಿ ಚರ್ಬಿ ಬರುತ್ತೆ ಅಂದ್ರೆ, ಕಾಲು ಸೂಪ್ ಕುಡಿದ ತಕ್ಷಣ ಕಾಲು ಬೆಳಿಬೇಕಲ್ಲ. ಮಟನ್ ಲಿವರ್ ತಿಂದ ತಕ್ಷಣ ಲಿವರ್ ಇದಾಗಬೇಕಲ್ಲ. ಇಟ್ ಡಸಂಟ್ ವರ್ಕ್ ದಟ್ ವೇ. ಬೇಸಿಕ್. ಕರೆಕ್ಟ್. ಸೊ go eat whole egg. If chicken, don't eat broiler ಕೋಳಿ. ನನ್ಗೆ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಡೋಂಟ್ ಸ್ಪಾಯ್ಲ್ ಯುವರ್ ಹೆಲ್ತ್. ಗೋ ಈಟ್ ನಾಟಿ ಕೋಳಿ ಈಟ್ ಅಂತ ಯು ಟೋಲ್ಡ್. ಇದು ಮೂಂಗ್ ದಾಲ್ ತಿಂದ್ರೆ ಮುಗೀತಾ? 1 ಕಪ್ಪು ಮಜ್ಜಿಗೆ ಕುಡಿದ್ರೆ ಮುಗೀತಾ? ಈಟ್ ಬ್ಯಾಲೆನ್ಸ್ ಆಗ್ಬಿಡುತ್ತಾ? ಸಿ ದಟ್ಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ಫುಡ್. ಮಜ್ಜಿಗೆ ಕುಡಿದ್ರೆ ಮುಗೀತು, ಎಳ್ನೀರು ಕುಡಿದ್ರೆ ಆಯ್ತು,
ಮೂಂಗ್ದಲ್ಲಿ ಒಂದು ಕಪ್ ಇದು ಮಾಡಿದ್ರೆ ಆಗುತ್ತೆ. ಬಟ್ ಫಸ್ಟ್ ಫಾರ್ ಮೀ ಮೇಕೆ ಕುರಿ ಇದ್ರೆ ದಟ್ ಈಸ್ ಮೈ ಫಸ್ಟ್ ಚಾಯ್ಸ್. ಇಲ್ವಾ ನಂಗೆ ನಾಟಿ ಕೋಳಿ, ನನ್ನ ಕೋಳಿ ಅಷ್ಟು ಇಷ್ಟ ಆಗಲ್ಲ, ನಂಗೆ ಇಷ್ಟ ತಿನ್ನಲ್ಲ. ನಂಗೆ ಮೊಟ್ಟೆ 7 ಮೊಟ್ಟೆ 8 ಮೊಟ್ಟೆ 10 ಮೊಟ್ಟೆ ಡಿಪೆಂಡಿಂಗ್ ಆನ್ ಎಷ್ಟು ಹಸುವಾಗಿರುತ್ತೆ ತಿಂತೀನಿ. ದಟ್ ಈಸ್ ವಾಟ್ ಐ ವುಡ್ ಫಾಲೋ. ರೈಟ್. ಏನೂ ಸಿಗ್ಲಿಲ್ವಾ ನನಗೆ ಊಟಕ್ಕೆ, ಉಪವಾಸ ಇದ್ಬಿಡ್ತೀನಿ. ಇವಾಗ ಇದೀನಲ್ಲ, ಈಗ 3 ಗಂಟೆಯಿಂದ ಉಪವಾಸ ಇರ್ತೀನಿ. ಒಳ್ಳೆ ಫುಡ್ ತಿನ್ನೋದು ಇಟ್ಸ್ ಗುಡ್ ಫಾರ್ ಅವರ್ ಬಾಡಿ ಆಲ್ಸೋ, ರೈಟ್? ಅದೇ ಸರ್, ನನಗೂ ಒಂದೊಂದ್ಸಲ ಅನ್ಸುತ್ತೆ ನಮ್ದು ನಿಮ್ ತರ ಒಂದು ಸಂಸ್ಥೆ ಇದ್ಬಿಟ್ರೆ ಕೋಳಿ ಮೊಟ್ಟೆ ಎಲ್ಲ ದಿನ ಸ್ಟಾಕ್ ಆಗ್ತಿರುತ್ತೆ ಮನೆಯಲ್ಲಿ. ದಟ್ ಇಸ್ ಒನ್ ಅನದರ್ ಇಶ್ಯೂ ಇವಾಗ, ಬಿಕಾಸ್ ಸಿಗಲ್ಲ ನನಗೆ ನಾಟಿ ಮೊಟ್ಟೆ ಬೇಕಂದ್ರೆ ಅಷ್ಟು ಈಸಿಯಾಗಿ ಸಿಗಲ್ಲ, ನಂಗೆ ನಂಬಿಕೆನೂ ಬರಲ್ಲ ಒಂದೊಂದ್ಸಲ. ಆರ್ಗ್ಯಾನಿಕ್ ಮಂಡೆ ಆ್ಯಪ್ ಇದೆ, ಆಯ್ತಾ? ಮನೆಗೆ ತಂದು ಬಿಸಾಕ್ತಾರಪ್ಪ ಬೆಳಗ್ಗೆ ಹೊತ್ತು. ಡನ್ ಸರ್. ನಿಮ್ಗೆ ಏನು ಪನ್ನೀರ್ ಬೇಕಾ, ಏನು ಬೇಕು ಎಲ್ಲ ತರ್ತಾರೆ. ಬ್ಯಾಂಗ್ಳೂರ್ ಇಸ್ ಸಚ್ ಅ ನೈಸ್ ಪ್ಲೇಸ್. ತುಂಬಾ ಒಳ್ಳೊಳ್ಳೆ ಆರ್ಗ್ಯಾನಿಕ್ ಕಂಪ್ನೀಸ್ ಇದೆ ಬೆಂಗಳೂರಲ್ಲಿ. ಇಟ್ ವಿಲ್ ಆಲ್ ಕಮ್ ಟು ಯುವರ್ ಹೌಸ್. ವೈ ಆರ್ ಯು ವರಿಡ್? ರೈಟ್. ಸರ್, ಇನ್ನೊಂದು ಟ್ರೈನಿಂಗ್ ಬಗ್ಗೆ ಆಗ್ಲೇ ಮಾತಾಡ್ತಾ ಇದ್ರಿ. ಏನೇನ್ ಟ್ರೈನಿಂಗ್ ಹೇಳ್ಕೊಡ್ತೀರಾ ಸರ್ ನಿಮ್ಮ ಒಂದು ನಮ್ದು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬೆಲೆ ನಂಬಿಕೆ ಬರೋ ಅಂತ ಟ್ರೈನಿಂಗ್ ವರ್ಕ್ಶಾಪ್ ಅಂತ ಮಾಡ್ತೀವಿ ಆನ್ಲೈನ್. ಓಕೆ. ನಿಜವಾಗ್ಲೂ ದುಡ್ಡು ಇದೆಯಾ ಜನಕ್ಕೆ? ಕೃಷಿಗೆ ಹೋಗ್ಬೇಕಂದ್ರೆ ಫಸ್ಟ್ ಆ ನಂಬಿಕೆ ಬರ್ಬೇಕಲ್ಲ. 1 ಲಕ್ಷ ನಿಜವಾಗ್ಲೂ ಮಾಡ್ಬೋದಾ 1 ಎಕರೆಲಿ? ಯಾವ ತರ ಮಾಡ್ಬೋದು ಮಾಡೆಲ್, ಅದು ಮಾಡಿ ಅದು ಒಂದು ವರ್ಕ್ಶಾಪ್ ಇದೆ. ಎರಡನೇದು ಅದನ್ನೆಲ್ಲ ಅದು ಓಕೆ, ಅದನ್ನ ಐ ವಾಂಟ್ ಟು ಡೂ ಫಾರ್ಮಿಂಗ್, ಸ್ಟಾರ್ಟ್ಸ್ ಫಾರ್ಮಿಂಗ್ ಅಂದ್ರೆ ವಿ ಹ್ಯಾವ್ ಒನ್ ಮೋರ್ ಟ್ರೈನಿಂಗ್, 1 ಫುಲ್ ಡೇ ಇರುತ್ತೆ. ಅದ್ರಲ್ಲಿ ಕಂಪ್ಲೀಟ್ ಸೈಕಲ್ ಹೇಳ್ಕೊಡ್ತೀವಿ ಇನ್ ಪರ್ಸನ್. ಅದು ಅದ್ರೂ ಆದ್ಮೇಲೆ 6 ಡೇಸ್ ರೆಸಿಡೆನ್ಸಿ ಪ್ರೋಗ್ರಾಮ್, ಅಂದ್ರೆ ನಮ್ಮಲ್ಲೇ ಉಳ್ಕೊಂಡು 6 ದಿನ ಹ್ಯಾಂಡ್ಸ್ ಆನ್ ಹೇಳ್ಕೊಡ್ತೀವಿ. ಸೊ ಅದಾಗತ್ತೆ. ಅದಾದ್ಮೇಲೆ ವರ್ಷಕ್ಕೊಂದ್ಸತಿ ಒಂದು ಮಾಡ್ತೀವಿ 16 ವೀಕ್ಸ್ ಅಂತ. ಪ್ರತಿ ವಾರ ಬಂದು ಮಾಡ್ಕೊಂಡು ಹೋಗೋಣ. ನಾವು ಒಂದು ಫುಲ್ ಸೈಕಲ್ ಹೇಳ್ಕೊಡ್ತೀವಿ. ಸೊ ಅವನು ಯಾರೇ ಸೀರಿಯಸ್ ಅಗ್ರಿಕಲ್ಚರ್ ಮಾಡ್ಬೇಕು ಅಂತಂದ್ರೆ 6 ಡೇಸ್ ಪ್ರೋಗ್ರಾಮ್ ಮಾಡಿದ್ರೆ ಸಾಕು. 6 ಡೇಸ್ ವರ್ಗು ಮಾಡಿದ್ರೆ ಸಾಕು. ಎಷ್ಟು ಚಾರ್ಜ್ ಮಾಡ್ತೀರಾ? ಒಂದೊಂದಕ್ಕೆ ಒಂದೊಂದು ಚಾರ್ಜಸ್ ಇದೆ. ರೇಂಜ್ ಸರ್ ಎಲ್ಲ ಅವರಿಸ್ಟಿಕ್ ಆಗಿ 400-500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪರ್ ಡೇ ಆನ್ಲೈನ್. ಆನ್ಲೈನ್ ಇದು ಪರ್ ಡೇದು ಐ ಥಿಂಕ್ 900 ರೂಪಾಯಿನೋ ಇದೆ. ಓಕೆ. 6 ದಿನ ರೆಸಿಡೆನ್ಷಿಯಲ್ ವೇರ್ ಇದೆಲ್ಲ ಅದು 10,000 12,000 ಇರಬೇಕು. ಓಕೆ. ಡನ್ ಸರ್. ನಾವು ಫಾರ್ಮಿಂಗ್ ಎಲ್ಲ ಇದೆಲ್ಲ ಬೇಜಾರಾಗಿ ಫಾರ್ಮಿಂಗ್. ಆಮೇಲೆ ಅದಲ್ಲದೆ ನಾವು ರೈತರಿಗೆ ಎವ್ರಿ ಮಂಡೇ ಫ್ರೀ ಟ್ರೈನಿಂಗ್ ಮಾಡ್ತೀವಿ. ಎಲ್ಲ ರೈತರಿಗೂ ಯಾರು ಬೇಕಾದ್ರೂ ಬರ್ಬೋದು. ಮಂಡ್ಯದಲ್ಲಿ ಮಾಡ್ತೀವಿ ಎವ್ರಿ ಮಂಡೇ. ರೈತರಿಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ ಊಟ ಕೂಡ ಕೊಡ್ತೀವಿ, ಫ್ರೀ ಆಗಿರುತ್ತೆ. ಯಾರು ಬೇಕಾದ್ರೂ ಬರ್ಬೋದು. ಯಾರು ಬೇಕಾದ್ರೂ ಬರ್ಬೋದು. ಇದು 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 ಯಾಕೆ ಬಂತು ಈ ಇನಿಷಿಯೇಟಿವ್? ಎನಿಥಿಂಗ್ ಬಿಹೈಂಡ್ ದಿಸ್? ನಾವು ಆರ್ಗ್ಯಾನಿಕ್ ಮಂಡ್ಯ ಸ್ಟಾರ್ಟ್ ಮಾಡಿದ್ವಲ್ಲ, ಪ್ರತಿ ರೈತನ ಹೆಂಗ್ ಕಲ್ಕೊಳ್ಳೋದು ನಮ್ಮ ನೆಟ್ವರ್ಕ್ಗೆ ಪ್ರತಿ ಸೋಮವಾರ ನಾವು ಮೊದ್ಲಿಂದಾನು ಟ್ರೈನಿಂಗ್ ಮಾಡ್ಕೊಂಡು ಬರ್ತಾ ಇದೀವಿ ಫ್ರಮ್ ದ ಬಿಗಿನಿಂಗ್. ಅದನ್ನ ಇವಾಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದೀವಿ. ಅವ್ರು ಟ್ರೈನ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ನಮ್ಮ ಕಡೆಗೆ ಕರ್ಕೊಳ್ಳೋದು? ಸೊ ದಟ್ ಟ್ರೈನಿಂಗ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಟ್ರೂಮೆಂಟ್. ರೈಟ್ ಸರ್. ಫೈನಲಿ ಬೆಂಗಳೂರು ಟ್ರಾಫಿಕ್ ಇಂದ ಸೈಕಾಗಿ ನಾಳೆ ದಿನ ಕೆಲಸ ಇರುತ್ತೋ ಇಲ್ವೋ ಅಂತ ತಲೆ ಕೆಡ್ಸ್ಕೊಂಡು ಕೂತಿರೋ ಪ್ರತಿಯೊಬ್ಬರಿಗೂ ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಣ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಿರೋರಿಗೆ ಏನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀವಿ? ನೋಡಿ, ಅಮೆರಿಕಾದಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸ್ಟಾರ್ಟ್ ಮಾಡಿದ್ದು. ಸಾಫ್ಟ್ವೇರ್ ಕಂಪ್ನಿ ಮಾಡಿದೆ. ಅಮೆರಿಕಲ್ಲಿ ಒಂದು ಒಳ್ಳೆ ದೊಡ್ಡ ಕಂಪ್ನಿ ಆಯಿತು. ರೈತರು ಸೂಸೈಡ್ ಮಾಡ್ಕೊಳ್ತಾರೆ, ಮತ್ತು ರೈತರ ಮಕ್ಕಳೆಲ್ಲ ಹಿಂಗೆ ಒಕ್ಕಲೆ ಎದೋಗಿದ್ದಾರೆ ಪಾಪ. ಅದು ಇದು ಮಾಡಿಕೊಂಡು ಬೆಂಗಳೂರು ಬರ್ತಾ ಇದ್ದಾರೆ. ಇದಕ್ಕೊಂದು ಸಾಲ್ವ್ ಮಾಡಬೇಕು ಅಂತ ಬಂದೆ ಅಗ್ರಿಕಲ್ಚರ್ ಕಡೆ. ಆರ್ಗ್ಯಾನಿಕ್ ಫಾರ್ಮಿಂಗು ಗೊತ್ತಿರಲಿಲ್ಲ ನನಗೆ, ಯಾವತ್ತೂ ಕೃಷಿ ಮಾಡೇ ಇಲ್ಲ ನಾನು. ಬಟ್ ಪ್ರಾಮಾಣಿಕವಾಗಿ ಬಂದೆ. ಇವತ್ತು ಆಲ್ಮೋಸ್ಟ್ 400 ಜನ ಕೆಲಸ ಮಾಡ್ತಾರೆ ಆರ್ಗ್ಯಾನಿಕ್ ಮಂಡಿಯಲ್ಲಿ. ಐ ಆಮ್ ದ ಸಕ್ಸಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಇವತ್ತು ಫಾರ್ಮಿಂಗಲ್ಲಿ ದುಡ್ಡಿಲ್ಲ ಅಂತ ಹೇಳೋರಿಗೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ. ವಿ ಹ್ಯಾವ್ ಬಿಲ್ಟ್ ನಾಟ್ 1 crore ಕಂಪ್ನಿ, ವಿ ಹ್ಯಾವ್ ಬಿಲ್ಟ್ 100 crores ಕಂಪ್ನಿ. 100 ಕೋಟಿ ಮೇಲಿದೆ. ದಟ್ ಈಸ್ ದ ಎಂಪೈರ್ ವಾಟ್ ವಿ ಹ್ಯಾವ್ ಬಿಲ್ಟ್ ಬೈ ಡೂಯಿಂಗ್ ಭೂಮಿ ತಾಯಿ ಕೆಲಸ. ನಾನಿದ್ದೀನಿ, ಯಾರು ಅಲ್ಲ, ನಾನು ಮಾತಾಡ್ತಾ ನಾನೇ ಐ ಆಮ್ ದ ಇದು. ಇವತ್ತು ನಿಜವಾಗ್ಲೂ ಭೂಮಿ ತಾಯಿ, ನಾವೆಲ್ಲ ಭೂಮಿ ತಾಯಿ ಮಕ್ಕಳು. ನಾವು ಭೂಮಿ ತಾಯಿನ ನಂಬ್ಕೊಂಡು ಬಂದ್ರೆ ತಾಯಿ ಯಾವತ್ತೂ ಕೈ ಬಿಡಲ್ಲ ನಮ್ಮನ್ನ. ದಟ್ ಈಸ್ ದ ಫ್ಯೂಚರ್. ಯಾವುದು ಆಟೋ ಓಡಿಸೋದು, ಸಾಫ್ಟ್ವೇರು ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡೋದು,
ಮತ್ತೊಂದು ಎಲ್ಲ ಪ್ರೊಫೆಷನ್ಗಿಂತ ಅತಿ ಸುಪೀರಿಯರ್ ಇದಿಸ್ ಕೃಷಿ. ನ್ಯಾಯಯುತವಾದ ಭೂಮಿಗೆ ವಿಷ ಆಗದೆ ಮಾಡೋ ಅಂಥ ಕೃಷಿ ನೀವು ಮಾಡಿ. ಇದಕ್ಕೆ ನೀವು ಬಂದರೆ ದುಡ್ಡು ಇದೆ, ನೇಮು ಇದೆ, ಫೇಮು ಇದೆ. ಯು ವಿಲ್ ಲೀಡ್ ಎ ಹೆಲ್ತಿ ಆ್ಯಂಡ್ ಹ್ಯಾಪಿ ಲೈಫ್ ವಿತೌಟ್ ಸೀಯಿಂಗ್ ಆರ್ ವಿಸಿಟಿಂಗ್ ಎ ಹಾಸ್ಪಿಟಲ್. ರೈಟ್, ಡನ್ ಸರ್. ಇದೇ ಒಂದು ಪಾಡ್ಕಾಸ್ಟಿಂದ ನಾವು ಸ್ವಲ್ಪ ಆರ್ಗ್ಯಾನಿಕ್ ಎಗ್ಸ್ ಕಡೆ ಶಿಫ್ಟ್ ಆಗೋಣ ಅಂತ ಒಂದು ರೆಸಲ್ಯೂಷನ್ ತೊಗೊಂಡು ಆದಷ್ಟು ಬೇಗ ನಿಮ್ಮ ಫೆಸಿಲಿಟಿಗೆ ಬರಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಆ ನಾಟಿ ಕೋಳಿ ಆಮ್ಲೆಟು ಮತ್ತು ಲಡ್ಡು ಮಾಡಿಕೊಟ್ಟಿರಿ ಜಾಗ್ರಿದು, ಅಲ್ಟಿಮೇಟಾಗಿ ಇನ್ನೂ ಜ್ಞಾಪಕ ಇದೆ ನನಗೆ. ಯು ವಾಂಟ್ ಟು ಕಮ್ ಬ್ಯಾಕ್ ಆ್ಯಂಡ್ ಟೇಸ್ಟ್ ದಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದು ಇಷ್ಟು ವಿಷಯಗಳು ಮಾತಾಡಿದ್ದಕ್ಕೆ. ಹೋಪ್ಫುಲಿ ಇದರಿಂದ ಇನ್ನಷ್ಟು ಜನ ಫಾರ್ಮಿಂಗಿಂದ ದೂರ ಉಳಿದೆ ಮಾಡೋಣ ಗುರು, ಇದರಲ್ಲಿ ಏನೋ ಒಂದಿದೆ, ಏನೋ ಒಂದಿದೆ, ಎಲ್ಲ ಇದೆ ಅಂತ ಒಂದು ರೆಸಲ್ಯೂಷನ್ ತೊಗೊಂಡು ಬರಲಿ ಅಂತ ನಾವು ಆಸೆ ಪಡ್ತಾ ಇದ್ವಿ ಪಾಡ್ಕಾಸ್ಟಿಂದ. ಅಷ್ಟೇ ಸರ್. ಥ್ಯಾಂಕ್ ಯು, ನಿಮಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆರ್ಗ್ಯಾನಿಕ್ ಫುಡ್ಸ್ನ ಅಡ್ವಾಂಟೇಜ್, ಆರ್ಗ್ಯಾನಿಕ್ ಫಾರ್ಮರ್ಸ್ ಎಷ್ಟೆಷ್ಟು ಬೆಳಿಬೋದು, ಎಷ್ಟೆಷ್ಟು ದುಡ್ಡು ಮಾಡ್ಬೋದು ಅಂತೆಲ್ಲ ತಿಳ್ಕೊಂಡ್ವಿ. ಹೋಗ್ತಾ ಹೋಗ್ತಂಗೆ ಆಲ್ರೌಂಡರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.